ಭಾಗ್ಯವನ್ನೇ ಕೊಡಲಿ ರೇಣುಕ. ರಘುವೀರ್ಗಿನ್ನೂ ಬಂದಿಲ್ವೇನೆ? ಇನ್ನೂ ಬಂದಿಲ್ಲ ಸ್ವಾಮಿ. ತನ್ನ ಪರೀಕ್ಷಾಪಿನ ಕೆಲಸ ಮುಗಿದಿರುವುದೋ ಇಲ್ಲೋ. ಪಾಪ ತನ್ನ ಅಣ್ಣನ ಶಿಕ್ಷಣಕ್ಕಾಗಿ ಇನ್ನು ಎಷ್ಟು ದಿವಸಗಳವರೆಗೆ ಕಷ್ಟ ಪಡೆಯಬೇಕೋ ನನ್ನ ಮಗ ರಘುವೀರ. ನಿಜ ರೇಣುಕ, ರಘುವೀರನು ತನ್ನ ಶ್ರಮದ ಬೆವರನ್ನು ಸುರಿಸಿ ಹಣ ಗಳಿಸದಿದ್ದರೆ ದಿಲೀಪನ ಅಭ್ಯಾಸ ಕುಂಠಿತವಾಗಿ ಹಳೆಯ ಮಾತಾಗುತ್ತಿತ್ತು. ಹೌದು ಸ್ವಾಮಿ. ಅಂದ ಹಾಗೆ ದಿಲೀಪ್ ಬರ್ತಾ ಇದ್ದೀನಿ. ಅಮ್ಮ, ನಾನು BA ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನಮ್ಮ. ಹೇಳಪ್ಪ. ಅಂತೂ ನನ್ನ ಆಸೆ ನೆರವೇರಿತು ಕಂದ. ಆ ಶಾರದಾಂಬೆ ನನ್ನ ಮೊರೆ ಕೇಳಿದ್ಲು ನೋಡಪ್ಪ. ಒಳ್ಳೇದಾಯ್ತು ಮಗನೇ. ನಿನ್ನ ಅಣ್ಣ ಬಂದಿದ್ದಾನೆ ನೋಡು. ನಮಸ್ಕಾರ ಅಣ್ಣಯ್ಯ. ನಮಸ್ಕಾರ ತಮ್ಮ. ಅಣ್ಣ, ನಿನ್ನ BA ರಿಸಲ್ಟ್ ಏನಾಯ್ತಣ್ಣ? ತಂದೆ ತಾಯಿಯ ಆಶೀರ್ವಾದದಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೇನೆ ರಘು. ತುಂಬ ಸಂತೋಷವಾಯ್ತಣ್ಣ. ಇನ್ನೂ 2 ವರ್ಷ ಅಭ್ಯಾಸ ಮುಂದುವರಿಸಿ MAದವರೆಗೆ ಮುಟ್ಟಿಸ್ಬೇಕಾಗಿತ್ತಲ್ಲ. ಬೇಡ ರಘು, ಇನ್ನು ಮುಂದೆ ಹೆಚ್ಚಿನ ತಂದೆ ತಾಯಿಗರಿಗೆ ಕೊಡುವುದು ಬೇಡ. ಇನ್ನು ಮುಂದೆ ಆದಷ್ಟು ಅವರಿಗೆ ಒಳ್ಳೆ ರೀತಿಯಲ್ಲಿ ಇಡೋಣ. ತುಂಬ ಸಂತೋಷ. ಸರಿಯಪ್ಪ. ದಿಲೀಪ, ನಿನ್ನ ಶಿಕ್ಷಣಕ್ಕಾಗಿ ಸಹಾಯ ಮಾಡಿದವನ ಅಂದ್ರೆ ಈ ನಿನ್ನ ತಮ್ಮ ರಘುವೀರನಪ್ಪ. ಮುಂದೆ ಆತನ ಶಿಕ್ಷಣಕ್ಕೆ ಕುತ್ತು ಬಂದಾಗ ತಮ್ಮನಿಗೆ ಹಣದ ಸಹಾಯ ಮಾಡುತ್ತೇನೆ ಅಂತ ನನಗೆ ಮಾತು ಕೊಡುವಿಯೇನು ಮಗು? ಅಮ್ಮ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಾನು ನಿನ್ನ ಉದರದಲ್ಲಿ ಬೆಳೆದ ಮಗಲ್ವೇನಮ್ಮ. ಹೌದಪ್ಪ. ಮಮ್ಮ, ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಈ ಮಾತು ಸತ್ಯವಾಗಿ ಹೇಳ್ತಾ ಇದೀಯಾ ಕಂದ? ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ಈ ಮಾತು ನಡೆಸಿಕೊಡ್ತೇನೆ ಅಮ್ಮ. ರೇಣುಕ, ಸುಮ್ಮನೆ ನನ್ನ ಮಗನನ್ನು ಯಾಕೆ ಪೀಡಿಸ್ತಾ ಇದ್ದೀಯೇ ನೀನು? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಕೆಟ್ಟ ದುರ್ಬುದ್ಧಿಯ ಮಗನಲ್ಲ ನನ್ನ ಮಗನು ದಿಲೀಪ. ತುತ್ತು ಕೂಳಿನ ಜೀವಿಗಳಾದ ನಮಗೆ ಏತಕ್ಕೆ ಬೇಕಿಲ್ಲದ ಕಾರ್ಭಾರ ಅಲ್ಲ. ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಿನಗೆ. ನೋಡಿ ಸ್ವಾಮಿ, ನನ್ನ ಇಬ್ಬರು ಮಕ್ಕಳು ದೊಡ್ಡ ಪದವೀಧರರಾಗಿ ಒಳ್ಳೆ ಮನೆತನದ ಕನ್ಯೆಗಳನ್ನು ದೊರಕಿಸಿಕೊಂಡು ಅವರ ತಂಗಿಗೆ ಒಂದು ಒಳ್ಳೆ ಮನೆ ನೋಡಿ ಮದುವೆ ಮಾಡಿ ಕೊಟ್ರೆ ಅವರ ಬಾಳನ್ನು ನೋಡಿ ಸಂತೋಷವಾಗಿ ಕಾಲ ಕಳೆಯಬೇಕೆನ್ನುವುದೇ ನನ್ನ ಆಸೆ. ಆಯಿತು, ನಿನ್ನ ಹಿರಿಯ ಆಸೆ ದೊಡ್ಡ ಆಸೆ ಮಕ್ಕಳೆಲ್ಲ ನೆರವೇರಿಸ್ತಾರೆ ಬಿಡು. ಅಪ್ಪ, ನನ್ನದೊಂದು ಆಸೆ ಕೂಡ ಇದೆ. ಏನು? ಅಣ್ಣನ ಮದುವೆ ಈ ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಏ ರಘು, ಚಿಕ್ಕವನಾಗಿ ದೊಡ್ಡವರಾಗಿ ಮಾತಾಡಬಾರ್ದು, ಸುಮ್ಮನಿರೋ ನೀನು. ಅಣ್ಣ, ನೀ ಸುಮ್ಮನಿರಣ್ಣ. ಇರಲಿ, ಮದುವೆ ಬೇಕಪ್ಪ. ನೀನು ಹೇಳ್ತಾ ಇರೋದು ಕುತ್ತಿಗೆ ಮೇಲ್ಭಾಗದಿಂದ ಅಷ್ಟೇ. ತನ್ನ ಹೃದಯದೊಳಗೆ ನನ್ನ ಮದುವೆ ಬೇಗನೆ ಮಾಡಿದ್ರಲ್ಲ ಸಾಕಾಯ್ತಲ್ಲ ಅಂತ ನಿನಗೆ ಚಿಂತೆ ಇದೆ, ನನಗೆ ಗೊತ್ತಾಗುತ್ತೆ. ನೀನು ಹೇಳಿದ ಹಾಗೆ ಮೊನ್ನೆ ನಾನು ಕೇಳ್ಕೊಂಡು ಬಂದಿದ್ದೀನಿ, ಗುಲ್ಬರ್ಗಕ್ಕೆ ಹೋಗಿದ್ದೀನಲ್ಲ. ಹೌದು, ಸುಬ್ರಾಯ್ ಇದ್ದಾನಲ್ಲ, ನಮ್ಮ ಸುಬ್ರಾಯ್ ಮಗಳಿದ್ದಾರೆ ಛಾಯಾತಾಯಿ ಅಂತ ಹೇಳಿ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮಗಳು ಕೊಡ್ತೀರಂತ ಒಪ್ಕೊಂಡು ಬಿಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ವಾಲ್ಗೆ ಊದಿಸ್ಬಿಡೋಣ ಮತ್ತೇನೇನಂತೆ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೇನಿನ ಸವಿಗೂಡಿದು ಪ್ರೀತಿಯ ಬರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರಗು ಜೈ. ನೋಡುವ ತಂಗಿ ನೋಡ್ಗಣ್ಣ ಕೋಳಿ ನುಂಗಿತ್ತ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ, ತಂಗಿ ಕೋಡ್ಗಣ್ಣ ಕೋಳಿ ನುಂಗಿತ್ತ. ದೇವರಾಣಿ ಮಾಡಿ ಹೇಳ್ತೀವಿ, ನಾವು ಸಾಧುವರೇ ಅಲ್ಲ. ಮಟಕಾಡಿ ಮನಿ ಕಳ್ಕೊಂಡಿವಿ, ಇಸ್ಪಟಾಡಿ ಲಾಸ್ ಆಗಿವಿ, ಒಳಗಿನ ಸೌಂಡ್ ಇಲ್ಲ ಅಂತ ನೋಡು ಮೂಲೆ ಅಂದು ಅಲ್ಲ. ಊರಿಗೆ ಬ್ಯಾಸರ, ಕೇರಿಗೆ ಬ್ಯಾಸರ, ಹೆಂಡ್ರಿಗೆ ಬ್ಯಾಸರ, ಮಕ್ಕಳಿಗೆ ಬ್ಯಾಸರ. ಈಗ ಬಂತು ನೋಡು ಸಣ್ಣ ಬಂತ. ಈಗ ಏನು ಮಾಡ್ಬೇಕು ಒಟ್ಟ ಗೊತ್ತೇ ಆಗವಲ್ದು. ಅದರಾಗ ಸಾಲಗಾರರು ಸಂಧ್ಯಾಗ ಸಿಕ್ಕ ಹಂದಿಗೆ ಒದ್ದಂಗೆ ಒದ್ಯಾಕತ್ತಾರ. ಅವನವನಿಗೆ ಈ ಜೀವನ ಇಡಬಾರ್ದು, ಸಾಯ್ಬೇಕಂತೇಳಿ ಹೊಳಿ ಕಡೆ ಹೋಗಿದ್ದೆ. ಅಲ್ಲಿ ಒಬ್ಬ ಸಾಧು ಎಲ್ಲ ಬಟ್ಟೆಗಳನ್ನು ಬಿಚ್ಚಿಟ್ಟು ನೀರಾಗ ಓಂ ನಮ ಶಿವ ಓಂ ನಮ ಶಿವ ಓಂ ನಮ ಶಿವ ಅಂತ ಮೊಳಗ ಕತ್ತಿದ್ದ. ನಾ ಮೆಲ್ಲಗ ಹೋಗಿ ಅವನ ಬಟ್ಟೆ ನಾ ಹಾಕೊಂಡು ಹರ ನಮ ಶಿವ ಅಂತ ಬಂದ್ಬಿಟ್ಟೆ. ಯಾರು ಚಲಿವಿ ನೀನು? ಅಪ್ಪರ ನಂದಿಟ್ಟು ಭವಿಷ್ಯ ಹೇಳ್ತೀರೇನ್ರಿ ಅಪ್ಪರ? ಭವಿಷ್ಯ ಹೇಳ್ಬೇಕಾದ್ರೆ ನೀನು ನನಗೆ ಕೊಡ್ಬೇಕಲ್ಲ. ಏನ್ರಿ ಅಪ್ಪರ? ದಕ್ಷಿಣ ಕೊಡು. ದಕ್ಷಿಣ ದಕ್ಷಿಣ ತಗೋರಿ ಅಪ್ಪರ. ಎಷ್ಟು ಕೊಟ್ಟಿ? ಇಷ್ಟೇ? ಹಾ, ಮತ್ತೆ ಎಷ್ಟು ಕೊಡ್ಬೇಕಿನ್ನ? ಅವು 90 ಕೊಡ್ಬೇಕಿಲ್ಲ ನಮಗೆ. ಹಂಗಂದ್ರೆ ಏನ್ರಿ ಅಪ್ಪರ? ಅದೇ ನಿನಗೆ ಗೊತ್ತಾಗಲ್ಲ. ತಾಕೈತಾ ತಗೋರಿ ಬುಡ ಅಂತೈತಿ, ಬುಡ ಮೇಲೆ ಆಗತೈತಿ. ಆ ಜಾಗದಾಗ ಬಲ ಐತಿ, ಈ ಜಾಗದಾಗ ಬಲವಿಲ್ಲ. ಪೋರಿ ಓರಿ
ಇದ್ದಿದ್ದು ಇದ್ದಂಗೆ ಹೇಳಿ. ಹಾ ಹಂಗೆ ಹೇಳ್ರಿ. ನಿನಗಿಬ್ಬರು ಹುಡುಗರು ಗಂಟು ಬಿದ್ದಾರ. ಹೌದ್ರಿ ಅಪ್ಪರ ಕರೆ ಹೇಳಿದ್ರಿ ನೋಡ್ರಿ. ಒಬ್ಬನ ಹೆಸರು ಸಿದ್ಯ, ಇನ್ನೊಬ್ಬರ ಹೆಸರು ಶಿವ್ಯ. 3 ದಿನದಾಗ ಸಾಯ್ತೆ ನಾವು. ಹೌದ್ರಿ. ಮತ್ತೆ ಶಿವಾಗ ಮದ್ವಿ ಮಾಡ್ಕೊಂಡ್ರ? ಶಿವ್ಯಾಗ ಮದಿ ಮಾಡ್ಕೊಂಡಿ ಅಂದ್ರೆ ನೀನು ರೊಟ್ಟಿ ಜಾರಿ ತುಪ್ಪದಾಗ ಬೀಳ್ತದ. ತುಪ್ಪದಾಗ 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 ಬೀಳ್ತೈತ್ರಿ. ಹಂಗೆ ಆಗ್ಲಿ ಬಿಡ್ರಿ ಅಪ್ಪರ. ಅಪ್ಪರ ನಾನು ಯಾರು ಮದ್ವಿ ಮಾಡ್ಕೊಂಡ್ರ ನಾನು ಬಾಳ ಸುದ್ದಾಗ್ತದೆ ಅಂತ ನೀವು ಹೇಳ್ರಿ ಅಪ್ಪರ. ಬಾಳೆ ಯಾರು ಸುದ್ದ ಆತನ ಹೊಯ್ಕೊತ್ತ ಹೋರ ಕಡಿ. ಯಾರು ಬಾಳೆ ಯಾರು ಸುದ್ದ ಆತದ ಹೇಳಕ್ಕ ನಾನು ದೇವ್ರ ಮಗನ ಏನು ಬ್ರಹ್ಮನ ಮಗನ? ಹೌದ್ರಿ. ನನಗೆ ಯಾಟ ತಿಳಿತದ ಅಲ್ಲಿ ಏನು ಹಿಂದೆ ಹೇಳಿದ ಬಂದು ಮುಂದೆ ಮಾತಾಡಕತ್ತಿಲ್ಲ. ಯಾರ ಅಪ್ಪರು ಯಾರ ಜೊತೆ ಮಾತಾಡ್ಕೊಂಡು ನಿತ್ಯ ಅಲ್ಲ? ದೊಡ್ಡ ಗುರುಗಳದಾರ ಅಪ್ಪರು. ದೊಡ್ಡ ಗುರುಗಳದಾರ ಏಯ್ ಅಂದ್ರೆ ಇವ್ರು ಮನುಷ್ಯರಿಗೆ ಹುಟ್ಟಿಲ್ಲ? ಏಯ್ ಮುಟ್ಟಳ ನನ್ನ ಮಗನೇ, ಮನುಷ್ಯರು ಹುಟ್ಟಿದವ್ರಿಗೆ ಇಲ್ಲಿ ಬಂದ ನಿಂತ ಮಾತಾಡ್ತಾರ, ಅದಕ್ಕೂ ಅಡಿವಾಗಿರ್ತಾರ. ಮೂರ್ಖ ಮುಂಡಿಯ ಮಗನ ಯಾವ್ದವ್ ನೀವು? ಅಯ್ಯೋ ಎದಕ್ಕೆ ಬಂದಾರ ಇವರು? ಬಹುಶಃ ಹೇಳತ್ತಾರ ಅಪ್ಪರು. ಬಹುಶಃ ಹೇಳ್ತಾರ ಅಂದ್ರೆ ಅಪ್ಪ ಬಹುಶಃ ಹೇಳ್ತಾರಿ. ಹೇಳ್ತೀವಲ್ಲ ನಮ್ ಸ್ವಲ್ಪ ಹೇಳ್ರಿ. ಬಹುಶಃ ಗಂಡಸರಿಗೆ ಹೇಳಂಗಿಲ್ಲ ನಾವು. ಗಂಡಸರು ಹೇಳಂಗಿಲ್ಲ? ಹೌದು. ಗಂಡಸರು ಗಂಡು ಬಿರ್ಸತ್ತೈತೆ ನಿಮ್ಗೆ? ಇಲ್ಲ, ಆಕಿನ ಕೈ ಮುಟ್ಟಿದ್ರಲ್ಲ ಬೆಣ್ಣಿ ಮುಟ್ಟದಂಗ ಆತ. ಬೆಣ್ಣಿ ಅವ್ರ ಕೈ ಮುಟ್ಟಿದ್ರೆ ಬೆಣ್ಣಿ ಮುಟ್ಟಿದಾಗ ಆಗ್ತದೆ, ನಮ್ಮ ಕೈ ಮುಟ್ಟಿದ್ರೆ ಹೋಗು ಕೋಟ ಮುಟ್ಟದಂಗ ಆಗ್ತದ. ಕೊಟ್ಟ ಕೈ ಬಹುಶಃ ಹೇಳ್ರಿ. ಬಹುಶಃ ಹೇಳ್ರಿ. ಕೊಡು ಕೊಡು. ಏನ್ ಕೊಡ್ಬೇಕು ಹೇಳ್ರಿ? ಮೊದಲು ದಕ್ಷಿಣ ಕೊಡು. ಪುಕ್ಕಟ ಕೇಳವೆ ಎಲ್ಲ ಮಗನ ನೀ. ದಕ್ಷಿಣ? ನೀ ಎಷ್ಟು ಕೊಟ್ಟೆ ಅಪ್ಪರಿಗೆ? 10 ರೂಪಾಯಿ ಕೊಟ್ಟಿನಿ. 10 ರೂಪಾಯಿ ಕೊಟ್ಟೆ? ನಿಮ್ಮ ಅವನ ಅಪ್ಪರಂದ್ರೆ ಯಾರು? ಯಾರು? ಬೆಂಕಿ ಅಂತ ಗುರುಗಳು. ಹೌದು. 10 ರೂಪಾಯಿ ಕೊಟ್ಟೆ ಅಂತ ಹೇಳಕತ್ತಿಲ್ಲ. ನಮ್ಮ ಊರಿಗೆ ಏನು ಭಿಕ್ಷೆ ಬೇಡಕ್ಕೆ ಬಂದ್ರೆ ತಿಳ್ಕೊಡೆ? ಏನು ಎಮ್ಮಿ ಬೋಳ್ಸೋಕೆ ಬಂದ್ರೆ? ಮೂರ್ಖ ಮುಂಡೆ ಮಗನ, ನನಗೇನು ಹೊಗಳಕತ್ತೇನು ಉಗುಳಕತ್ತಿ ಇಲ್ಲೇನಿ? ಮಗಳಾಗತ್ತೇನ್ರಿ? 10 ರೂಪಾಯಿ ಕೊಟ್ಟರೆ ನಿಮ್ಮ ಮರ್ಯಾದೆ ಕಡೆಗೆ ಇಟ್ಟಾಳ್ರಿ. ಈಗ ನಾವು ಕೊಡ್ತೇವೆ ನೋಡ್ರಿಪ್ಪ. ಎಷ್ಟು ಬೇಕ್ರಿ ನಿಮ್ಗೆ? ರೊಕ್ಕ 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 ಬಾ 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 ರೊಕ್ಕ ಸಿಕ್ತು ಬಕ್ರ ಕೈಯ. ಹಿಡ್ರಿಪ್ಪ ಹಿಡ್ರಿ. ಅವನ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ದಿ ಅಲ್ಲಿದೆ ಮೂರ್ಖ. ಏನು 1 ರೂಪಾಯ? ಆಕಿ ಕೊಟ್ಟಿದ್ದಷ್ಟು ರೀ. 10. ನಾ ಕೊಟ್ಟಿದ್ರಿ 1. 2 ಜೋಡಿಸ್ರಿ. 11. ಗುರುದಕ್ಷಿಣ 11 ರೂಪಾಯಿ ಬರಬರ ಐತ್ರಿ. ನೀನು ಸುದ್ದಿ ಮಾಡಕ್ ಬಂದೇನು? ಹ್ಞೂ ರೀ. ಮಗ ಮಂದಿ ಹೊಲ್ದಾಗ ನೀಗಲ ಹೊಡೆಯವ ಕಾಣವ್. ತಾಕೈತೆ ಬಿಡ್ಬಿಡಂತೈತೆ. ಬಿಡ ಮೇಲೆ ಆಗುತ್ತೆ. ಇದು ಆ ಜಾಗದ ಗಮಲ ಐತಿ, ಈ ಜಾಗದ ಗಮಲ ಇಲ್ಲ. ಅಲ್ಲೇ ಯಾಕೆ ಸರದಿ? ಆ ಜಾಗದಾಗ ಬಲ ಇಲ್ಲ ಅಂತ ಹೇಳಿದ್ರಲ್ಲ. ಅಂತ ಮುಂದೆ ಬಾ ಅಂತ ಹೇಳತ್ತೇನ ಮಗನ. 1 ರೂಪಾಯಿ ಕೊಟ್ಟಾಗ ಮಾಡಿ ಊರು ತಿರುಗಾಡಿಸಿದೆ ಹೆಂಗ? ನೀನು ಅಡಿಬಾರ್ದಾಗ ಬಲ ಇಲ್ಲ. ಯಾಕ್ರಿ ಹಂಗೆ? ನಿನ್ನ ಒಂದು ಹುಡುಗಿನ ಪ್ರೀತಿ ಮಾಡಕತ್ತಿ ಹೌದಲ್ಲ? ಯಪ್ಪ ಎಷ್ಟು ಕರೆ ಹೇಳ್ತೀರಿ ಗುರುಗಳ? ಆ ಹುಡುಗಿ ಬ್ಯಾರ ಯಾರ್ರಿ? ಇಕ್ಕಿನಾರಿ ಡಿಂಗಿರ್ ಬಲ್ಲಿ ಇಕ್ಕಿನಾರಿ ಇಕ್ಕಿನಾರಿ ಮುಟ್ಟು ಬೇಡ. ಆಕೆ ಮುಟ್ಟಿದ್ರೆ ನಿಮ್ಗೆ ಏನಾಗತ್ರಿ? ಮುಟ್ಬೇಡ ಮುಟ್ಬೇಡ. ಆಕಿನ ಮುಟ್ಟಿದ್ರೆ ನೀನು ಅದಕ್ಕೆ ಮದುವೆ ಆದಂದ್ರೆ ಸಾಯ್ತಿಲೇ ನೀ. ಹಾ, ಆಕಿನ ಮದುವೆ ಆದ್ರೆ ಸಾಯ್ತೆಂದೆ. ಯಾಕ್ರಿ? ಮದುವೆ ಆದದು ಸಲ್ಲ, ತಾಳಿ ಕಟ್ಟಿದ್ದು ಸತ್ರ ಪರವಲ್ಲ. ನಾ ಮದುವೆ ಆಗಿದ್ದೆ, ಇಕ್ಕಿನ ಮದುವೆ ಆಗ್ತೀನಿ. ಬ್ಯಾಡೋ ಬ್ಯಾಡಲೇ ಭೋಸುಡಿಕೆ ಹೇಳಿದ್ರೆ ಗೊತ್ತಾಗಲ್ಲ. ಶರಣರು ಮತ್ತಂದ್ರೆ ನಿನಗೆ ಕೆಮ್ಮತ್ತಿಲ್ಲ ಮಗನ. ಗುರುಗಳ ಬಾಯಲ್ಲಿ ಬೋಸಡಿಕೆ? ಬೈಗಳಲ್ಲಪ್ಪ, ಸಂಸ್ಕೃತ. ಗುರುಗಳ ಬಾಯಿಗೆ ಬೈಗಳ ಬರಂಗಿಲ್ಲ. ನಾವು ಮನುಷ್ಯರು ಹುಟ್ಟಿಲ್ಲ, ನಾವು ಖಾರ ಉಪ್ಪು ಹುಳಿ ತಿಂದಿಲ್ಲ. ಬೈಗಳಲ್ಲಿವು ಸಂಸ್ಕೃತ. ನಮ್ಮ ಮಠದ ಮಂತ್ರದ ಜಟಾನು ಭಾರಿ ಐತಿ ನಿಮ್ಗೆ ಊಟ. ಅಪ್ಪರ ಈ ನೀವು ಯಾವ ಮಠದಾಗಿರ್ತೀರಿ, ಯಾವ ಗುಡದಾಗಿರ್ತೀರಪ್ಪ? ನಾವಿಲ್ಲಿ ಎಲ್ಲೆಲ್ಲಿ ಇರಂಗಿಲ್ಲಪ್ಪ. ಕಪ್ಪತ್ತು ಕೊಡದಲ್ಲಿ 75 ವರ್ಷ ಬರೀ ತಪ್ಪಲ ತಿಂದು ತಪಸ್ಸರ ಮಾಡೀವಿ. ಕಪ್ಪಿ ಮೇಲೆ ಸೂಜಿ, ಸೂಜಿ ಮೇಲೆ ಕಪ್ಪಿ ಮೇಲೆ ಸೂಜಿ, ಸೂಜಿ ಮೇಲೆ ಗಜಗ, ಗಜಗದ ಮೇಲೆ ಗಜಮ್ಮನ್ನಿಟ್ಟು ಅನುಷ್ಠಾನ ಮಾಡಿದ ಗುರುಗಳು. ಅಪ್ಪರ ಈ ನಮ್ಮನ್ನ ಬೋಸಿಡ್ಕೆ ಅಂತ ಬೈಯವ್ರು ಈ ಊರಾಗ ನನ್ನ ದೋಸ್ತ ಶಿವ. ಅವ್ನಿಗೆ ಬಿಟ್ಟು ಯಾರು ಬೈಯವ್ರಲ್ರಿ? ಸ್ವಲ್ಪ ನಿಮ್ಮ ಮುಖ ತೋರಿಸ್ರಪ್ಪ. ಮುಖ ಇವತ್ತು 5 ವಾರ ಐತಿ, ಮುಖ ತೋರ್ಸಂಗಿಲ್ಲ. ಹಿಂದಿನ ದರ್ಶನ ಮಾಡ್ಕೊಂಡು ಹೋಗು. ಬ್ಯಾಡ್ರಿ, ನಾ ಹಿಂದೆ ಮಾಡಿ ಇಲ್ಲಿ ಬಂದೆ ಹತ್ತೀನಿ. ನಾ ಏನ ಉದ್ಧಾರ ಆಗಿಲ್ಲ. ಸ್ವಲ್ಪ ಮುಂದಿನ ಮುಖ ತೋರಿಸ್ರಿ ನನಗೆ. ಎಲ್ಲ ನಿಮ್ಮ ಅವನ ಕುಡುಕಲ ನಮಗೆ ಶಿವ. ಅರಮದಿ ಅಲ್ಲೇ ಸಿದ್ಯಾ ಶಿವ ನಿಮ್ಮ ಅವನ ಡಿಂಗಿರ್ಬಲಿ ಶಿವ ಅದನ. ಹೋಲ್ ಬಿಡ. ಈಕಿ ನಮ್ಮಕ್ಕಿ. ಏನು ಈ ಹುಡುಗಿ ನಮ್ಮಕ್ಕಿ. ತಮ್ಮ ಸುಮ್ಮ ದೋಸ್ತನ ಕೆಡ್ಸ್ಕೊಳ್ಳೋದು ಬೇಡ. ಜಗಳ ಆತವ. ಈಕಿಗೆ ತೊಟ್ಲಾಗಿದ್ದಾಗ ನಮ್ಮ ಮದುವೆ ಆಗ್ಯದ. ನೀವು ಹೋಗ ಕಡೆ, ನಾವು ನಿಮ್ಮ ಅವನ ತೊಟ್ಟದಾಗಿದ್ದಾಗ ಮದುವೆ ಆಗೈತೆ. ಆಕೆ ತಾಳಿನೇ ಇಲ್ಲ. ಎಲ್ಲಿ ಮದುವೆ ಆಗಿತ್ತಲ್ಲ ಮಗನ? ಅವನ ಮೊಣಕಾಲಿಗೆ ಕಟ್ಟಿನ ತಾಳಿ. ಯಾವ್ದು ಲೇವ? ಏಯ್, ಒಂದು ಹೆಣ್ಣಿನ ಸಂಬಂಧ ಇಬ್ರು ಜಗಳ ಆಡೋದು ಬೇಡ. ದೋಸ್ತಿ 50-50. ಒಂದು ಕೆಲಸ ಮಾಡು. ಈಕಿ ನಿಂತಳಲ್ಲ, ಹಿಂಗೆ ನಿಂದ್ರಲೆ 2 ತುಂಡು ಮಾಡು. ತೆಳಗಿನ ನಾನು ಕೊಟ್ಬಿಡು, ಮೇಲೆ ನೀನು ತಗೊಂಡ್ಬಿಡು. ಬಪ್ಪರೆ ಮಗನ, ನೀರವರಿ ಅವ ಇಟ್ಕೊಂಡು ಗುಡ್ಡುಗಾಡ ನನಗೆ ಬಿಟ್ಟು ಕೊಡ್ಬೇಕ ನಮ್ಮಯ್ಯವ. ಆಗಲ್ಲ. ಇದು ಬೇಡ. ಇನ್ನೊಂದು ದೊಡ್ಡ ಮನಸ್ಸು. 3 ತಿಂಗಳು ನನ್ನ ಬಲ್ಲಿ ಇರ್ಲಿ, 6 ತಿಂಗಳು ನಿನ್ನ ಬರಲಿ ಇರ್ಲಿ. ಹೌದಪ್ಪ. ಗಾಡಿ ಲೋಡ್ ಮಾಡಿ ಕಳಿಸು, ಅನ್ಲೋಡ್ ಮಾಡ್ತೀನಿ. ಆಮೇಲೆ ಮೇಲೆ ಕರ್ಕೊಂಡೋಗಿ ಬಂದು ತೊಟ್ಲ ಗಿಟ್ಲಕ್ಕೆ.
ಈ ನಮ್ಮ ಕೆಲೆ ನಮ್ಮ ನಮ್ಮ ಕೆಲೆ, ನಮ್ಮ ಕೆಲೆ, ನಮ್ಮ ಕೆಲೆ. ಯಾರ ಹಾಕ್ಯಾರ ಯಾರು ಅರೆ ಪಿಂಕು ಮಠದಾಗ ರೊಟ್ಟಿ ಬಡಿಯಾಕಿರ್ತಾವ ಕರಿ ನಮಗೆ ಹಿಡಿದು ಬಸ್ರು ಮಾಡಂಗಿಲ್ಲ. ಇಂಥ ಡ್ರೆಸ್ ಕೊಡಿಸ್ತೀನಿ ಮುಂದಿನ ಮಠದಾಗ ಗುರು ಹಾಕೊಂಡಿರ್ತೀನಿ. ಗುರು ಕೊಡ್ತೀಯ ನೀ ನನ್ನ ಶಿಷ್ಯಾಗ ಪ್ರಚಾರ ಮಾಡಕ್ ಹೋಗು. ಅಂದ್ರ ಕಳ್ಳ ಗುರು ಸುಳ್ಳ ಶಿಷ್ಯ. ಇನ್ನ ಮೇಲೆ ದೋಸ್ತಿ ದೋಸ್ತಿ 50-50 ಹೋಗೋಣ. ಏ ಹೇ ಆಹಾ ಲಾ ಲಾ ಏಯ್ ಲಾ 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 ಆಹಾ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಛಾಯಾ ಏ ಛಾಯಾ ಹೆಂಗ್ರಿ ಆವಾಗಲೇ ಆಫೀಸ್ಗೆ ಹೊರಟಿರ್ರೇನೆ? ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ತಾಂಬ್ಲೆ ಹಾಕೊಳ್ಳೋ ಪುರುಸತೆ ಬೇಡವೇ ತಮ್ಮ ಜನ್ಮಕ್ಕೆ? ಬರೀ ಆಫೀಸ್ ಅಂತ ಬಡ್ದಾಡ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ? ಸ್ವಲ್ಪ ಲಕ್ಷ್ಯ ಕೊಡಿ. ಛಾಯಾ ಬರೇ ಪ್ರಕೃತಿ ಕೊಡೆ ಲಕ್ಷ್ಯ ಕೊಡ್ತಾ ಹೋದ್ರೆ ಆಫೀಸಿನ ಕೆಲಸ ಮುಗಿಯೋದಾದ್ರೂ ಯಾವಾಗ? ಇಂದು ತಿಂಗಳಿನ ಕೊನೆಯ ದಿನ. ಎಲ್ಲ ರಿಜಿಸ್ಟರು ಫೈಲ್ ಸರಿ ಮಾಡಬೇಕು, ನೌಕರರ ಪಗಾರ ಬಿಲ್ ತಯಾರು ಮಾಡಬೇಕು. ಇಷ್ಟೆಲ್ಲ ಕೆಲಸ ಇರುವಾಗ ಅರ್ಧ ಗಂಟೆ ಮುಂಚಿತ ಹೋದ್ರೆ ಒಳ್ಳೇದಲ್ವೇ ನನಗೆ? ಆಫೀಸು 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 ಈ ಆಫೀಸಲ್ಲಿ ಕೆಲಸದಲ್ಲಿ ಮಾಡ್ಕೊಂಡು ಹೇಳಿದ್ರು ಮರ್ತು ಬಿಡ್ತೀರಾ ನೀವು? ಯಾಕೆ ಛಾಯಾ ಹಿಂದೇಕೆ ಈ ಥರ ಮಾತಾಡ್ತಾ ಇದ್ದೀನಿ? ಏನಾಗಿದೆ ನಿನಗೆ? ಏನೂ ಆಗಿಲ್ಲ, ಏನೂ ಕೊರತೆ ಆಗಿಲ್ರಿ. ನಮಗೂ ಹೆಣ್ಮಕ್ಳಿಗೆ ಆಸೆ ಆಕಾಂಕ್ಷೆಗಳಂತೂ ಇರ್ತವೆ ಅಲ್ಲ. ನಮ್ಮ ಮದುವೆಗಳು ಎಷ್ಟು ತಿಂಗಳಾಯ್ತು? ಒಂದು 6 ತಿಂಗಳಾಗಿರ್ಬೋದು. ಈ 6 ತಿಂಗಳಲ್ಲಿ ಎಲ್ಲೆಲ್ಲಿ ಹೋಗಿ ನನಗೆ ಸುತ್ತಾಡ್ಕೊಂಡು ಬಂದೀರಾ? ಸಿನಿಮಾ ಎಷ್ಟು ಸಲ ತೋರಿಸಿದ್ರಾ ಹೇಳಿ? ಒಂದು 4 ಸಲ ಕರ್ಕೊಂಡು ಹೋಗಿರ್ಬೋದಲ್ಲ? ಅಷ್ಟೇ ಸಾಕಾ? ಇನ್ನೂ ಬೇಕಾ? ಮತ್ತೆ ಓಹೋ ಹೀಗೆ ರಾಣಿ ಸಾಹೇಬ್ರಿಗೆ ಇವತ್ತು ಆಫೀಸಿನಿಂದ ಬೇಗ ಬಂದು ನೀನು ಹೇಳಿದಂಥ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಆಯ್ತಾ, ಬೇಗ ಬನ್ನಿ. ಇನ್ನೊಂದು ವಿಷಯ ಹೇಳಿದೆ ಮರೆತುಬಿಟ್ಟೆ. ನಾನು ಅದೀನಲ್ಲ, ನೀವು ಅದಿರಲ್ಲ, ನೀನದೇನಲ್ಲ? ನಾನೀಗ 3 ತಿಂಗಳು. ಸಂತೋಷದಲ್ಲಿ ಒಂದು ಹಾಡಿಕೊಂಡು ಬರ್ದೆ. ನಗುವ ಮಲ್ಲಿಗೆ ನೀ ಬಳಿವ ಮೆಲ್ಲಗೆ, ನಗುವ ಮಲ್ಲಿಗೆ ನೀ ಬಳಿವ ಮೆಲ್ಲಗೆ, ನೀನೇ ಮಿನುಗುತ್ತಾರೆ ನಿನ್ನ ಮುಗವ ತೋರೆ, ನೀನೇ ಮಿನು ರಘುವೀರ್ ಬರ್ತಾ ಟೈಮ್ ಆಗಿದೆ, ಇನ್ನು ಒಳಗಡೆ ಹೋಗ್ತಾನೆ. ನಗುವ ನೀ ಬಳಿವ. ಏ ಇದೆಯಲ್ಲಿ ಹಾಡು? ಅಣ್ಣ ಇಂದು ನಾನು ನಾಟಕ ನೋಡ್ಲಿಕ್ಕೆ ಅಂತ ಹೋಗಿದ್ದೆ ಅಣ್ಣ. ಯಾವ ನಾಟಕ? ನವ ದಂಪತಿಗಳೆಂಬ ಸುಂದರ ಸಾಮಾಜಿಕ ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ ಅಣ್ಣ. ಮುಂದೆ ದಿಲೀಪ್ ಕುಮಾರ್ ಅವರು ತಮ್ಮ ಹೆಂಡ ಜೊತೆ ಸೊಗಸಾಗಿ ಹಾಡಾಡುತ್ತಿದ್ರಣ್ಣ. ಹೇಗೆ? ನಗುವ ಬರೀ ಚೇಷ್ಟ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ವೇನೋ ನನಗೆ? ಇಷ್ಟೊತ್ತವರೆಗೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ ವರ್ಕ್ಶಾಪಿನ ಕೆಲಸಕ್ಕೆ ಅಂತ ಹೋಗಿದ್ದೆ ಅಣ್ಣ. ಏಯ್ ರಘು, ನಾನು ನಿನಗೆ ಎಷ್ಟು ಸಲ ಹೋಗಿ ಹೇಳಿದ್ದೆ ವರ್ಕ್ಶಾಪಿನ ಕೆಲಸ ಹೋಗಿ ಕೂಡುದು ಅಂತ ನಿನಗೆ ಕಾಲೇಜಿಗೆ ಸೇರಿಸುದು? ಈಗ ನಾನು ದೊಡ್ಡ ಆಫೀಸರ, ತಿಂಗಳಿಗೆ ನನಗೆ 50,000 ಸಂಬಳ ದೊರೀತಾ ಇದೆ. ಒಬ್ಬ ಆಫೀಸರನ ತಮ್ಮ ನೈಟ್ ಡ್ಯೂಟಿ ಹಮಾಲಿನಂತೆ ಕೆಲಸ ಮಾಡ್ತಾನಂದ್ರೆ ನನಗೆ ಇನ್ಸಲ್ಟ್ ಆಗುದಿಲ್ವೇನೋ? ಈ ಎಲ್ಲ ಕೆಲಸ ಬಿಟ್ಟು ಹೀನ ಕೆಲಸ ಬಿಟ್ಟು ನೀನು ರಾಜೀನಾಮೆ ಕೊಟ್ಟು ಬಿಡು. ಅಣ್ಣ ವರ್ಕ್ಶಾಪಿನ ಕೆಲಸ ಹೀನ ಕೆಲಸ ಅಂತ ಹೇಳಿಸ್ಲಿಕ್ಕೆ ಹೋಗ್ಬೇಡಣ್ಣ. ಯಾಕಂದರೆ ನಿನಗೆ ಈ ನೌಕರಿ ದೊರೀಬೇಕಾದ್ರೆ ಆ ವರ್ಕ್ಶಾಪ್ ಕೆಲಸವೇ ಕಾರಣವಣ್ಣ. ನೋಡೋಣ, ಬಡವನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನು ಮುಂದೆ ಮಗನು ದೊಡ್ಡ ಶ್ರೀಮಂತನಾದ ಬಳಿಕ
ತಂದೆಗೆ ದರಿದ್ರ ಅಂತ ಹೇಳಿಸ್ಲಿಕ್ಕೆ ಆಗ್ಬೋದು, ನೀನೇ ಹೇಳೋಣ. ಕ್ಷಮಿಸು ರಘು, ನಾಲಿಗೆ ಜಾರಿ ಏನೇನೋ ಮಾತಾಡ್ಬಿಟ್ಟೆ. ಈ ನಿನ್ನ ದುಡಿಮೆಗೆ ಹೀನ ಕೆಲಸ ಅಂತಂದಕ್ಕೆ ನನ್ನ ಕ್ಷಮಿಸುವುದು. ರಘು, ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದರೂ ನಿನ್ನಂಥ ಉದ್ಯೋಗದ ಗುಣಗಳು ನನ್ನಲ್ಲಿ ಬರಲಿಲ್ಲ. ನಿನ್ನ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ನಾನು ನಿನಗೆ ಈ ರೀತಿ ಹೇಳಿದ್ದೆ. ಇನ್ನು ಮುಂದೆ ಆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಿಡು ರಘು. ಆಯ್ತಣ್ಣ, ನೀನು ಹೇಗೆ ಹೇಳ್ತೀವಿ ಹಾಗೆ. ಹೋಗಲಿ, ಅತ್ತಿಗೆ ಒಳಗಡೆ ಇದ್ದಾಳೆ, ಕೈಕಾಲು ಮುಖ ತಗೊಂಡು ಊಟ ಮಾಡ್ಕೊ ಹೋಗು. ಸರಿ ಅಣ್ಣ. ಹಾಂ ರಘು, ಇನ್ನೊಂದು ಮಾತಾ, ಈ ಸಲ PUCಯಲ್ಲಿ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು. ನಿನ್ನ ಆಶೀರ್ವಾದ ಅಂದರೆ ಪಾಸಾಗಿ ಬಂದೇ ಬಿಡ್ತೀನಿ ಅಣ್ಣ. ಆಯ್ತು, ನಾನಿನ್ನು ಬರಲಾ? ಹೋಗೋಣ. ರಘು, ಇದೀಗ ಬಂದಿಯಾ? ಹೌದು ಅತ್ತಿಗಮ್ಮ, ಇದೀಗ ತಾನೇ ಬಂದೆ. ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಕಾಣ್ತಲ್ವಲ್ಲ? ಅವರೆಲ್ಲ ತೋಟದ ನಾರಾಯಣ ಗುಡಿಗೆ ಹೋಗಿದ್ದಾರೆ. ಚೇಚೆ, ನನ್ನ ಊಟ ತೀರ್ಸದೆ ಹೋಗ್ಬಿಟ್ರಲ್ಲ ಎಲ್ಲರೂ. ಯಾಕೆ ರಘು, ನಿನ್ನ ಊಟ ತೀರಿಸಲು ನಾನಿಲ್ಲೇನೆ ಈ ಮನೆಯಲ್ಲಿ? ನಾನು ನೀಡಿದ ಅನ್ನ ನಿನಗೆ ರುಚಿಸದೆ? ಇದಂತ ಮಾತಾಡಿದ ಅತ್ತಿಗಮ್ಮ, ಹೆತ್ತ ತಾಯಿಯ ಪ್ರತಿರೂಪವಿದೆ ನಿನ್ನ ಮುಖದಲ್ಲಿ ಕಾಣಿಸುತ್ತಿರುವಾಗ ನೀನು ನೀಡಿದ ನನಗೆ ವಿಷವಾಗೋದುಂಟೆ, ಖಂಡಿತವಾಗಿ ರುಚಿಸುತ್ತದೆ. ಇದೆಲ್ಲ ಕತಿಕ ಪ್ರೇಮ. ನಿಜವಾಗ್ಲೂ ನೀ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ಯಾ, ನನ್ನ ಕೈಯಾರ ಊಟನೇ ಮಾಡ್ತಿದ್ಯಾ. ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಅದೇಗೆ ಮಾತಾಡ್ತೀಯ? ಅತ್ತಿಗಮ್ಮ, ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಯಾರು ಹೇಳಿದಾರಮ್ಮ? ಯಾಕಂದರೆ ದಿನಾಲ ಸ್ಕೂಲು ವರ್ಕ್ಶಾಪ್ ಕೆಲಸದಲ್ಲಿರುವಾಗ ನಿನ್ನ ಜೊತೆ ನಾನು ಮಾತನಾಡೋಕ್ಕಾಗಲಿಲ್ಲಮ್ಮ. ಇನ್ನು ಮೇಲಿಂದ ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತೇನೆ ಅತ್ತಿಗಮ್ಮ. ಈ ಮಾತು ಸತ್ಯ ರಘು? ನಿನ್ನ ಆಣೆಗೆ ಸತ್ಯವಾಗಿ ಹೇಳ್ತಾ ಇದ್ದೇನೆ. ಸ್ವೀಟ್ ರಘು, ಈ ನಿನ್ನ ಮುಖ ಎಷ್ಟು ಸುಂದರ, ಈ ನಿನ್ನ ದೇಹ ಅದೆಷ್ಟು ಬಂಧುರ. ನಿನ್ನ ರೂಪವನ್ನು ನನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸೆಳ್ತಾ ಇದ್ರೆ ನಿಮ್ಮಣ್ಣ ಯಾವಾಗಲೂ 24 ತಾಸು ಆಫೀಸು ಡ್ಯೂಟಿ ಅಂತ ಸಾಯ್ತಾನೆ ಇರ್ತಾರೆ. ನೀನು ಹೇಳು ರಘು, ನನಗೆ ಸುಖ ಬೇಡವೆ, ಶೃಂಗಾರ ಬೇಡವೆ? ಛೇ, ನಿಮ್ಮಣ್ಣ ಇರ್ದಿದ್ರೆ ಏನಾಯ್ತು? ನೀನಾದ್ರೂ ಇದ್ರಿಯಲ್ಲ ನನ್ನ ಮನ ತೃಪ್ತಿಪಡಿಸಲು. ಕಮಾಂಡಿಯೇ ಅತ್ತಿಗೆ, ಇದೇನು ಮಾಡ್ತೀರ ಅತ್ತಿಗೆ? ನೀನು ನಮ್ಮ ಅಣ್ಣನ ಹೆಂಡತಿ ಅಂದ್ರೆ ನನಗೆ ತಾಯಿಯ ಸಮಾನಳು. ಮಗನತ್ತಿರೋ ಮೈದಿನ ಮೇಲೆ ಮೋಹಿಸಿ ಈ ಮನೆಗೆ ಮಸಿ ಬಳಿಬೇಕಂದ್ರಿವ? ಬೇಡ ತಾಯಿ, ಬೇಡ. ಈ ದುರ್ಬುದ್ಧಿಯನ್ನು ಬಿಟ್ಕೊಡು. ರಘು, ಕಾಮಿನ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರನ್ನ ಭೇದ ಭಾವನೆಗಳಿಲ್ಲ. ಒಲಿದು ಬಂದ ಹೆಣ್ಣನ್ನು ಧಿಕ್ಕರಿಸುತ್ತೆ ನೀನು ಭಂಗತನವಲ್ಲ. ಕಮಾನ್, ನನ್ನ ಮಾತು ಅತ್ತಿಗೆ, ಮತ್ತೆ ಮತ್ತೆ ನನ್ನ ಮೇಲೆ ಏರು ಬಂದಿದ್ದಾದ್ರೆ ಅಣ್ಣನ ಮುಂದೆ ಹೇಳಿ ನನ್ನ ಕೆನ್ನೆ ಬಾರಿಸಬೇಕಾಗುತ್ತೆ. ಯಾಚಾರ ರಘು, ಮೊದಲು ಊಟಕ್ಕೆ ಕುಂದ್ರು, ಅಲ್ಲೇ ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ. ಬೆಂಕಿ ಹಚ್ಚ ಮನೇನ ಟ್ರೈನಿಂಗ್ಗೆ. ಊಟ ಮಾಡುತ್ತೇನಮ್ಮ, ಆದರೆ ಈ ಸಮಯದಲ್ಲ. ನನಗೆ ಮಗನೆಂದು ಎಂದು ಭಾವಿಸಿಯೋ ಅಂದೇ ನನ್ನ ಕೈಯಾರ ಊಟ ಮಾಡ್ತೇನೆ. ಮಾಡೋದಿಲ್ಲಮ್ಮ. ನಿನ್ನಲ್ಲಿ ಹುಟ್ಟಿದ ದುರ್ಬುದ್ಧಿ ಅಳಿದು ಹೋಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ಇಂದು ನಾನು ಉಪವಾಸವಿರುತ್ತೇನೆ. ಬರ್ತೀನಿ. ನಿನಗೆ ಇಷ್ಟೊಂದು ಸೊಕ್ಕ? ತಡೆ, ಸಾಯಂಕಾಲ ಅವ್ರ ಮನೆಗೆ ಬರಲಿ, ಚೆನ್ನಾಗಿ ಪಾಠ ಹೇಳ್ತೀನಿ ನಾನು ನಿನಗೆ. ಗಡ್ಬಡಿಸಿ ನಾನು ಕೆಲಸಕ್ಕ ಹೊಂಟ್ರೆ, ಗಡ್ಬಡಿಸಿ ನಾನು ಕೆಲಸಕ್ಕ ಹೊಂಟ್ರೆ ಕಾಡ್ತಾನ ರಿಕ್ಷಾ ಮಾಮ ನನ್ನ ನೋಡ್ತಾನ ಡ್ರೈವರ್ ಮಾಮ, ಕಾಡ್ತಾನ ರಿಕ್ಷಾ ಮಾಮ ನನ್ನ ನೋಡ್ತಾನ ಡ್ರೈವರ್ ಮಾಮ. ಗಡ್ಬಡಿಸಿ ನಾನು ಕೆಲಸಕ್ಕ ಹೊಂಟ್ರೆ ಕಾಡ್ತಾನ ರಿಕ್ಷಾ ಮಾಮ ನನ್ನ ನೋಡ್ತಾನ ಡ್ರೈವರ್ ಮಾಮ. ನೀವು ಮೌನ ಬರ ಸುಂಡ್ರಗಳೇ ಹೊಂಟೆಲ್ಲ ಎಲ್ಲಿಗೆ ಹೊಂಟಿ? ದ್ಯಾಮವ್ವ ಹೊಂಟಿನೋ? ಹೌದು, ದೇವಮ್ಮ ಆಯ್ತು, ದುರ್ಗವ್ವ ಆಯ್ತು, ಪೋಚವ ಆಯ್ತು. ನೀ ಏನು ಅವ್ವ ಆಗಂಗಿಲ್ಲ, ನಾ ಏನು ಅಪ್ಪ ಆಗಂಗಿಲ್ಲ. ಅದು ನನ್ನ ಕೈಗೈತೇನ? ಮಕ್ಕಳ ಸಂಬಂಧ ಒಂದು ಮಾಡಿನ 2 ಮಾಡಿನ. ಓಣ್ಯಾಗಿರೋ ಹುಡುಗರು ಬೆನ್ ಮೇಲೆ ಕೇರ್ ಹಾಕಿನಿ, ಹಳ್ಳಕ್ಕೆ ಹೋಗಿ ಅಂತರ್ಗಂಗೆ ಬಿಟ್ಟು ಬಂದೀನಿ, ಹನುಮಂತ ದೇವ್ರ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದೀನಿ. ಅಷ್ಟೇ ಯಾಕ, ಹಾವು ತಿಂದಿನಿ, ಚೇಳು ತಿಂದಿನಿ, ಕಪ್ಪು ತಿಂದಿನಿ, ಮಂದಿ ಏನೇನಂತಾರ ಎಲ್ಲ ತಿಂದಿನಿ. ಒಟ್ಟು ಮಕ್ಕಳಾಗಿಲ್ಲ, ಏನು ಆಗಿಲ್ಲ. ನಾ ಏನು ಮಾಡ್ಲಿ? ಅಲ್ಲಲೇ, ಈ ಹಾವು ಚೇಳು ಕಪ್ಪಿ ತಿನ್ನಂತ ಯಾರು ಹೇಳ್ಯಾರ ನಿನಗೆ? ಇನ್ಯಾರು ಹೇಳ್ತಾರ? ನಮ್ಮ ಅವ್ವ ಹೇಳ. ನಿಮ್ಮ ಅವ್ವ ಅಲ್ಲಕ್ಕಿ ದೊಡ್ಡ ದೆವ್ವ ನಿಮ್ಮ ಅವ್ವ. ಯಾಕ ನಮ್ಮ ಅವ್ವ ಅಂದ್ರೆ ಹೊಳ್ಳಿ ಮಳ್ಳಿ ದೆವ್ವ ಅಂತಿ? ಮತ್ತೆ ಅಲ್ಲ,
ನಮ್ಮ ಊರಿಗೆ ಹೋಗ್ಬಿದ್ದೆ. ಹಾ. ಮನೆ ಮುಂದೆ ನಿಂತ ಅತ್ತಿ ಅಂದೆ. ನಿಮ್ಮವ್ ಕುಂತಾಳು ಬಚ್ಚಲ್ದಾಗ ನನಗೆ ಗೊತ್ತಿಲ್ಲ. ನನಗೆ ನೋಡೋದಕ್ಕಿನ ಯವ್ವ ನನ್ನ ಸಣ್ಣ ಹಳೆ ಬಂದ ನಾನು ತಿಳ್ಕೊಂಡು ಬಚ್ಚಲ್ದಾಗ ಎತ್ಕೊಂಡೇ ಬಂದು ಸೀರಿ ನನಗೆ ನಾಚಿಕೆ ಬಂತು. ಈ ಕಡೆ ಮಾರಿ ಮಾಡಿದ್ದೆ. ಅತ್ತಿ ಒಳಗೆ ಹೋಗಿ ಸೀರೆ ಉಟ್ಕೊಂಡು ಬಾರವ ಅಂದೆ. ಸೀರೆ ಉಟ್ಕೊಂಡು ಬಂದ್ಲು. ನಿನ್ನ ನನ್ನ ಹಿಂದೆ ಕಳ್ಸಾಕ ಒಪ್ಕೊಂಡ್ಲು. ಇನ್ನು ಊರಿಗೆ ಹೋಗೋ ಮುನ್ನ ಅತ್ತಿ ಇವತ್ತು ಊರಿಗೆ ಹೋಗ್ತೀವವ್ವ ನಿನ್ನ ಎರಡು ಎತ್ತಿತ್ತಾ ಪಾದ ಕಾಲು ಹಿಡಿದು ನಮಸ್ಕಾರ ಮಾಡಕತ್ತೀನಿ. ನಿಮ್ಮ ಅವ್ವ ಏನಂತಾಳೆ, ಬರ್ರಿಯಪ್ಪ ಬರ್ರಿ ಮರ್ಯಪ್ಪ ನನ್ನ ಎರಡು ಕಾಲು ಹಿಡಿದು ಜಗ್ಗಾಕತ್ತಾನ ಅಂತ ಹೇಳ್ದೆ. ಹಂಗ್ಯಾಕಂತಾಳಕ್ಕೆ ಮತ್ತೆ ಮುದುಕಿ ಭಾಳ ಡೇಂಜರ್ ಅದಾಳ ಗೊತ್ತೈತಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ ಕೇಳು. ಏನ್ ಹೇಳು? ಈ ಹಾವು ಚೇಳು ಕಪ್ಪಿ ತಿಂದಪ್ಪ ಅಂದ್ರೆ ನನ್ ಜಾಗಿ ಸತ್ತು ಹೋಗ್ತಿ ಮಕ್ಕಳಾಗಲ್ಲ. ನಾ ಸತ್ರು ಚಿಂತೆ ಇಲ್ಲ, ಮಕ್ಳು ಹಡ್ದ ಸಾಯಕ್ಕೆ. ನೀ ಸತ್ತ ಮೇಲೆ ಮಕ್ಕಳು ಹೆಂಗಾತವ? ಅದು ಹೆಂಗ ಹಾಕವ್ ಹೆಂಗಾತು? ಇವಾಗೆಲ್ಲ ಟೆಕ್ನಿಕ್ ಬಂದಾವು, ಹಂಗ ಹಾಕವ್. ಹಂಗ ಆತಾವ. ನಿಂದ ಬರಬರೈತ್ ನೋಡ. ನೀ ಸತ್ತ ಮ್ಯಾಲ ನಾನು ಮತ್ತೊಂದು ಮದುವೆ ಆಗಿ ಆವಾಗ ಮಕ್ಕಳು ಹಿಡಿಬೇಕು ನಾನು. ನಾನು ಸತ್ತ ಮ್ಯಾಗ ಇನ್ನೊಬ್ಬಕಿನ ಕಟ್ಕೊಂಡು ಮಕ್ಕಳು ಹಡಿತೀನಿ. ನನಗೇನು ಕಮ್ಮಿ ಆಗುತ್ತೆ? ನಾನು ಸತ್ತ ಮ್ಯಾಗ ಇನ್ನೊಬ್ಬಕಿನ ಕಟ್ಕೊಂಡು ಮಕ್ಕಳು ಹಡಿತಿ. ನನಗೇನು ಅಂಶ ಇಲ್ಲ, ಚಂದ ಇಲ್ಲ, ರೂಪ ಇಲ್ಲ, ಅದಿಲ್ಲ ಇದಿಲ್ಲ. ಬಾ ನೀನು ಇವತ್ತು ಮನೆಗೆ ಬಾ, ನಾನು ಮಾಡ್ತೇನೆ. ಹನುಮನ್ ದೇವ್ರ ಗುಡಿಲಿನ ಹಾಸಿಗೆ ದಿಂಬು ಬಿದ್ದಿರ್ಬೇಕು, ಮಾಡ್ತೇನೆ. ನಂದೈತಿ ನಿಂದೈತಿ ನಿಂದೈತಿ ನಂದೈತಿ ನಂದೈತಿ ನಿಂದೈತಿ ಮಾಡ್ತೇನೆ. ಅಲ್ಲ ಮನೆಗೆ ಬಾ ಮಾಡ್ತೀನಿ ಮನೆಗೆ ಬಾ ಮಾಡ್ತೀನಿ ಅಂತೆಲ್ಲ ಮಾಡಿ ಏನು ಮಾಡ್ತೀನಿ ನಾವು ಏನು ಮಾಡ್ತೀವಿ? ಬರ್ತೀನಿ ನಡಿ ಇವತ್ತು ಮನೆಗೆ. ನೀ ನನಗಾರ ಮಾಡೋದು ನಿನಗಾರ ಮಾಡ್ತೀನಿ. ಒಟ್ಟು ಮಕ್ಕಳಾದ್ರೂ ಸಾಕು ನಮಗೆ. ಛಾಯಾ, ಏ ಛಾಯಾ, ಇದು ನೋಡಿ, ಈ ಮನ ದೃಷ್ಟಿ ವಾತಾವರಣ ನಾನು ಎಂದೂ ಸಹಿಸಲಾರೆ. ಅತ್ತೆ ಮಾಂದ್ರ ಕಾಟ, ಮೈದನ ಭಾವನ ಕಾಟ ಎಲ್ಲ ತಲೆ ಪಾಲಿಸಿದ ಪುಣ್ಯಾತ್ಮರು. ನಿಮ್ಮ ತಮ್ಮನ ದೃಷ್ಟಿಯಲ್ಲಿ ನಾನು ಚಿತ್ರ ಜೀವಿಯಾಗಿ ಕಾಣ್ತಾ ಇದ್ದೀನಿ. ಯಾಕೆ ಛಾಯಾ, ಇದೇಕೆ ಈ ಮನೆ ವಾತಾವರಣ ಕಲಿಸ್ತಾ ಇದ್ದೆ? ಏನಾಗಿದೆ ನನಗೆ ಈ ರೀತಿ ಮಾತಾಡ್ತಾ ಇದೀಯಾ? ಏನಾಗೇಬೇಕ್ರಿ ನೋಡಿ, ಈ ಮನೇಲಿ ನಾನು ಇರ್ಬೇಕಾದ್ರೆ ಒಂದಲ್ಲಿ ಎರಡು ಆಗ್ಲೇಬೇಕು. ನಾನು ಹೇಳ್ಕೊಂಡು ಕೇಳ್ಕೊಂಡು ಬಿದ್ದಿರ್ಬೇಕು ಎಲ್ಲರೂ, ಇಲ್ಲಾಂದ್ರೆ ಈ ಮನೆಯಿಂದ ಹೊರಟು ಹೋಗ್ಬೇಕು. ನೋಡು ಛಾಯಾ, ನಮ್ಮ ಮನೆಯವರ ಬಗ್ಗೆ ನನಗೆಲ್ಲ ನಡವಳಿಕೆ ಗೊತ್ತಾಗಿದೆ. ಅವರೆಲ್ಲ ಸತ್ಯ ಜೀವಿಗಳಾದ ನನ್ನ ತಂದೆ ತಾಯಿಯವರೆಲ್ಲರೂ ನಿನ್ನ ದೃಷ್ಟಿಯಲ್ಲಿ ಅದೇಗೆ ಕ್ರೂರಿಯಾಗಿ ಕಾಣ್ತಾರೆ. ನಾ ಕಾಣೆ ನೋಡಿ, ನಿಮ್ಮ ಮಾತನ್ನು ಸಿರಿ ಸಾಮಾನ್ಯವಾಗಿ ಪಾಲಿಸ್ತೀನಿ. ಮನೆಯವರೆಲ್ಲ ಹೇಳ್ಕೊಂಡು ಕೇಳಕ್ಕೆ ಬಿದ್ದಿರಕ್ಕೆ ನಾನೇನು ಈ ಮನೆ ದಾಸಿ ಅಲ್ಲ. ನಮ್ಮಪ್ಪ ಗರ್ಭ ಶ್ರೀಮಂತ, ಅನೇಕ ದಾಸರನ್ನ ಇಟ್ಟುಕೊಂಡು ರಾಣಿಯಾಗಿ ಮೆರೆತಿರುವ ನಾನು ನಿಮ್ಮಂತ ಭಿಕಾರಿ ಮನೆ ಕೊಟ್ಟು ತಪ್ಪು ಮಾಡಿಬಿಟ್ಟ ನನ್ನಪ್ಪ. ಛಾಯಾ, ಶ್ರೀಮಂತರ ಮನೆಯಲ್ಲಿ ಬೆಳೆದು ನೀನು ನಮಗೆ ನಾಯಿಯಂತೆ ಕಾಣ್ತಾ ಇದ್ದ. ಹೊರಗೆ ಹೋಗಿ ಇಲ್ಲಿದ. ಇನ್ನೇನಾಗಬೇಕಮ್ಮಿ, ನಾ ಆಗುದೆಲ್ಲ ಆಗಿ ಹೋಗಿದೆ. ಹಿರಿಯರು ಅಂತ ಇದ್ದಿರಲ್ಲ, ನೀವೆಲ್ಲ ನನ್ನ ಪಾಲಿಗೆ ರಾಕ್ಷಸರಾಗಿದ್ದೀರಾ. ಯಾರೆದುರು ನಿಂತು ಏನನ್ನು ಮಾತನಾಡುತ್ತಿರುವಂತೆ ಎಚ್ಚರ ವಿಧಿಯೇನೋ ನಿನಗೆ? ಕುಡಿದು ಬಂದವರಂತೆ ಕಿರಿಸ್ತಾ ಇದೆಯಲ್ಲ, ಮೈ ಮೇಲೆ ಎಚ್ಚರ ವಿಧಿಯೇನೋ ಕತ್ತೆ? ಹೌದಪ್ಪ, ನಾನು ಕತ್ತೇನೆ. ಕತ್ತೆ ಆಗಿದ್ರಿಂದ ನಿಮ್ಮ ಕೈಯಲ್ಲಿ ಈ ತರ ನಾನು ದುಡಿತಾ ಇದ್ದೇನೆ. ವಯಸ್ಸಿಗೆ ಬಂದವಳು ಶ್ರೀಮಂತರು ಈ ಮನೆಯಲ್ಲಿ ಭಿಕಾರಿಯಾಗಿ ಬದುಕ್ತಾ ಇದ್ದಾರೆ ನನ್ನ ಹೆಂಡತಿ. ದಿಲೀಪ, ಸಾರ ಸಾರ ವಿಚಾರ ಮಾಡದೆ ಹಡೆದವರ ಮನಸ್ಸು ನೋಯಿಸಬೇಡ ಕಂದ. ಈ ಮನೆಯಲ್ಲಿ ಒಂದು ನರಪಿಳ್ಳಿ ಸಹ ನಿನ್ನ ಹೆಂಡತಿಗೆ ಎದುರು ನುಡಿಯಲಾರರು. ಬೇಕಿದ್ರೆ ಅವಳನ್ನು ಕೇಳಿಕೊ ಮಗು. ನನ್ನನ್ನು ಕೇಳಿ ಕಾರ್ಯ ಮಾಡಲ್ಲ ನಾನು ಯಾರಮ್ಮ ಈ ಮನೆಗೆ? ಛಾಯಾ ತಾಯಿ, ನಿನ್ನ ಕಾಲು ಬೀಳಿವೆನಮ್ಮ ಛಾಯಾ. ಕ್ಷೀರ ತುಂಬಿದ ಕೊಡದಲ್ಲಿ ಒಂದು ಹರಳು ಉಪ್ಪನ್ನು ಹಾಕಿ ಬಿಟ್ಟರೆ ನಿಮಿಷಾರ್ಧದಲ್ಲಿ ಕೆಟ್ಟು ಹಾಳಾಗಿ ಹೋಗುತ್ತದೆ ಎಂಬ ಆ ಕ್ಷೀರ ಸಂಗ್ರಹವೆಲ್ಲ. ಆದರೆ ತಾಯಿ, ಅದಕ್ಕೆ ಪುನಃ ಸೇರು ಸಕ್ಕರೆ ಸುರಿಬಿದರೂ ಕೂಡ ಅದು ಅಮೃತವಾಗಲಾರದಮ್ಮ. ಅದರಂತೆ ಈ ಮನೆಯ ಪರಿಸ್ಥಿತಿ ತುಂಬಿಟ್ಟ ಹಾಲು ಕೊಡದಂತಿದೆ. ಈ ತುಂಬಿಟ್ಟ ಹಾಲು ಕೊಡದಲ್ಲಿ ನಿನ್ನ ದುರ್ಬೋಧನೆ ವಿಷಗಾಳಿ ಬೆರೆಸುವ ಮುನ್ನ ನಿನ್ನ ಮನವನ್ನೇ ಕೇಳಿಕೋ, ಇದಕ್ಕೆ ಒಪ್ಪುತ್ತೀಯಾ ಇಲ್ಲ ಅಂತ. ಛಾಯಾ ತಾಯಿ, ಮನುಷ್ಯನಾದ ಮೇಲೆ ಸಾರ ವಿಚಾರ ಮಾಡಬೇಕಮ್ಮ. ಸಾರ ವಿಚಾರ ಮಾಡಬೇಕು. ಸಾರ ವಿಚಾರ ಮಾಡುವ ಮುಗಿದು ಹೋಗಿದೆ. ನಿಮ್ಮ ಚಿಕ್ಕ ಮಗ ಏನು ತಪ್ಪು ಮಾಡಿದರೂ ಅವನಿಗೆ ನೀವು ಯಾವ ನ್ಯಾಯ ಸಿಕ್ಕಿ ಕೊಡುವ ಸ್ಥಿತಿಯಲ್ಲಿಲ್ಲ.
ಅವನೇ ಒಳ್ಳೆಯವನೆಂದು ಹೇಳ್ತಿರಲ್ಲ, ನೀವು ಯಜಮಾನರಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗುದಿಲ್ವೇ ನಿಮ್ಮ ಜನ್ಮಕ್ಕೆ? ನಿನ್ನ ತಮ್ಮನ ಬಗ್ಗೆ ಹೀಗೆಲ್ಲ ರೇಣುಕಾ, ದುರ್ಬೋಧನೆ ವಿಷಯ ಗಾಳಿ ಹೊಕ್ಕು ಹೊಯ್ದಾಡುತ್ತಿರುವ ಇಂಥ ಮಗನ ಜೊತೆಯಲ್ಲಿ ನಿನಗೆ ಮಾತನಾಡಲು ಅವಕಾಶ ಕೊಡ್ಲಾರೆ. ನಡೆಯ ಒಳಗೆ, ನಡೆಯ ಒಳಗೆ. ಈಗಾದ್ರೂ ಕೇಳಿತಾ? ಅಪ್ಪ ಅಮ್ಮನ ಮಾತು ಒಂದೇ ಅಂತ ಹೇಳಿ. ಚಿಕ್ಕ ಮಗನ ಮೇಲೆ ಬಹಳ ಪ್ರೀತಿ ಅವರು, ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಕಾಫಿ ಕುಡಿತೀರಾ? ತೆಗೆದುಕೊಂಬ, ಸ್ವಲ್ಪ ತಲೆ ಸುಸ್ತಾಗಿದೆ. ಸುಸ್ತಾಗಿದೆ ಸ್ವಲ್ಪ rest ನಿಮಗೆ. ಕೊಡ್ತೀನಿ ತಗೊಳ್ಳಿ. ಮತ್ತೇನು ಬೇಕಾಗಿದೆ ನಿನಗೆ? ಅಣ್ಣ, ಪರೀಕ್ಷಾ ಅಭಿಯಾನ ತುಂಬುವುದಕ್ಕಾಗಿ ಗುರುಗಳು 5,000 ರೂಪಾಯಿ ಹಣ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಅದಕ್ಕಾಗಿ 5,000 ರೂಪಾಯಿ ಹಣ ಕೊಟ್ಬಿಡ ನನ್ನ ಪರೀಕ್ಷೆವು. ರಘು, ಇನ್ನು ಮುಂದೆ ನನ್ನಿಂದ ನಿನಗೆ ನಯ ಪೈಸೆ ಸಹಾಯನೂ ಸಿಗಲಾರದು. ಯಾರಿಗಾಗಿ ಮಾತಾಡ್ತೀರ ನೀನು? ಅಣ್ಣ, ನಾನು ಎಲ್ಲಾದರೂ ಕೂಲಿ ಕೆಲಸ ಮಾಡಿ ನಿನ್ನ ಹಣ ಮುಟ್ಟಿಸ್ತೇನಣ್ಣ. ಪ್ಲೀಸ್ ಅಣ್ಣ, ನೀನು 5,000 ರೂಪಾಯಿ ಹಣ ಕೊಡದಿದ್ದರೆ ನನ್ನ ಪರೀಕ್ಷೆ ಎಲ್ಲ ಹಾಳಾಗೋಗುತ್ತಣ್ಣ. 5,000 ತಾನೆ? ನನಗೆ ವೈರಿಯಾಗಿ ಕಾಡುವ ಈ ಪಾಪಿಗೆ ನೀವು ಹಣ ಸಹಾಯ ಮಾಡ್ತಾ ಇದ್ರಾ? ನೀವು ಹಣ ಸಹಾಯ ಮಾಡಿದ್ರೆ ಈಗಲೇ ಈ ಕ್ಷಣನೇ ತವ್ರ ಮನೆಗೆ ಹೊರಟೋಗ್ತೀನಿ ನಾನು. ಸಾಕು ಮಾಡಮ್ಮ ಅತ್ತಿಗೆ ನಿನ್ನ ಮಾತುಗಳನ್ನು. ನೀನು ಬರುವ ಪೂರ್ವದಲ್ಲಿ ಆದರ್ಶ ಬಂಧುಗಳಾಗಿದ್ದ ನಾವು, ನೀನು ಬಂದ ಮೇಲೆ ಕಡು ವೈರಿಗಳಂತ ಕಾಣಬೇಕಾದ್ರೆ ನಿನ್ನ ಕಾರಸ್ಥಾನ ಎಷ್ಟಿರಬೇಕು? ಕುಲಂಗಿನಿಯಾಗಿ ಬಂದ ನೀನು ಕುಲವುದ್ಧಾರ ಮಾಡೋದನ್ನು ಬಿಟ್ಟು ಕಲಶಕ್ತಿ ಹುಟ್ಟಿಸುತ್ತಿರುವಲ್ಲ, ನಿನ್ನ ಕುಲಿಗೇಡೆ ಸಭಾ ಕೊಡು ತುಂಬ ಬೇಜಾರವಾಗ್ತದೆ. ಏ ರಘು, ನಾನಿದ್ದ ಸಮಯದಲ್ಲಿ ಈ ರೀತಿ ಕೆಟ್ಟ ವರ್ತನೆಯಿಂದ ನಿನ್ನ ಅತ್ತಿಗೆ ನುಡಿದರು. ನಾನಿಲ್ಲದ ಸಮಯದಲ್ಲಿ ಅದೆಷ್ಟು ಉದ್ದಾಡ್ತನ ಮಾತಾಡ್ತಿರೋರು ನೀನು. ಹಿಂದೊಮ್ಮೆ ತಮ್ಮನಿಗೆ ಕುತ್ತು ಬಂದಾಗ ಹಣದ ಸಹಾಯ ಮಾಡುತ್ತೇನೆ ಎಂಬ ಅಂತ ನನಗೆ ವಚನ ಕೊಟ್ಟಿಯಲ್ಲ ಮಗು. ಅದು ಹೋಗ್ಲಿ, ತನ್ನ ಶಿಕ್ಷಣಕ್ಕಾಗಿ 5,000 ರೂಪಾಯಿ ಹಣ ಸಾಲವಾಗಿ ಕೇಳ್ತಾ ಇದ್ದಾನೆ. ಅಣ್ಣನಾದವನು ನೀನು ಕೊಟ್ಟಿದ್ರೆ ಮತ್ತೆ ಯಾರು ಕೊಡಬೇಕಪ್ಪ ಆತನಿಗೆ? ಅಮ್ಮ, ನಿನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನೀ ಎಲ್ಲಿಯಾದರೂ ಭಿಕ್ಷೆ ಬೇಡಿ ತಂದು ಅವನಿಗೆ ಕೊಟ್ಟು ಬಿಡು ನಿನ್ನ ಹಣನ. ನನ್ನ ಹರಾಮ ಕೂಳು ತಿಂದು, ನಾನು ದುಡಿದ ಕೂಳು ತಿಂದು ಸೊಕ್ಕು ಬಂದಿದೆ ಆ ಮಗನಿಗೆ, ಸೊಕ್ಕು. ನಿನ್ನ ದುಡಿಮೆಯ ಕೂಳು ತಿಂದು ಸೊಕ್ಕು ಬಂದಿದೆಯೋ ಅವನಿಗೆ? ನನ್ನದು ನನ್ನದು ಅಂತ ಎದೆ ಉಬ್ಬಿಸಿ ಹೇಳುತ್ತಿರುವ ನಿನ್ನ ಪರಿಮಡಿಯ ಪುಟ್ಟಗಳನ್ನು ಸ್ವಲ್ಪ ತಿರುಗಿ ನೋಡಪ್ಪ. ನೀನು ನೌಕರಿಗೆ ನಿಂತದ್ದು ಕೇವಲ 6 ತಿಂಗಳು. ಅದರಲ್ಲಿ ನಿನ್ನ ತಮ್ಮನಿಗೆ ಧನ ಸಹಾಯ ಮಾಡ್ತಾ ಇರುವುದು ಕೇವಲ 3 ತಿಂಗಳು. ಈ 3 ತಿಂಗಳ ಅಲ್ಪಾವಧಿಯಲ್ಲಿ ಹಣ ಸಹಾಯ ಮಾಡಿದ್ದೇನೆ ಅಂತ ಹಂಗಿಸಿ ಮಾತನಾಡುತ್ತಿರುವ ನೀನು ಅಖಂಡ 3 ವರ್ಷಗಳ ಪರ್ಯಂತರ ತನ್ನ ಶಿಕ್ಷಣಕ್ಕೆ ಶರಣು ಹೊಡೆದು ಕಣ್ಣಲ್ಲಿ ಕೂಲಿ ಮಾಡಿ ನಿನಗೆ ನೌಕರಿ ಹಚ್ಚಿಸಿದೆ. ನಿನ್ನ ತಮ್ಮನ ಉಪಕಾರ ತಿಲ ಮಾತ್ರ ಇಟ್ಟಿದ್ದೀಯೇನು? ನಿನ್ನಂತ ಕೃತಜ್ಞನಿಗೆ ಮಗ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ ಕಣೋ, ನಾಚಿಕೆ ಆಗ್ತಾ ಇದೆ. ದೊಡ್ಡ ಪಂಡಿತನಾಗಬೇಡ. ಆ ಚಿಕ್ಕ ಮಗ ಏನು ತಪ್ಪು ಮಾಡಿದರು ಅವನನ್ನೇ ಬುದ್ಧಿವಾದ ಹೇಳುವ, ಅವನೇ ಹಿರಿಯರೆಂದು ಹೇಳುತ್ತಿರುವ ನೀವೆಲ್ಲ ರಾಕ್ಷಸರು. ಅಣ್ಣ, ನೀನು ಹಾಗೆ ಹೋಗ್ಬೇಡಣ್ಣ. ನೀನು ಹಾಗೆ ಹೋದ್ರೆ ನನ್ನ ಪರೀಕ್ಷೆ ಎಲ್ಲ ಹಾಳಾಗೋಗುತ್ತಣ್ಣ. ಅಣ್ಣ, ದಯವಿಟ್ಟು 5,000 ರೂಪಾಯಿ ಹಣ ಕೊಟ್ಬಿಟ್ರೆ ನಾನು ಈ ನಾವಿಲ್ಲ ಸಮಯ ನೋಡಿ ಈ ಮನೇಲಿ ಯಾವ್ದಾರು ವಸ್ತು ಮಾರಿ ಹಣ ಸಹಾಯ ಮಾಡ್ಯಾರ ನಿಮ್ಮ ಅಪ್ಪ ಅಮ್ಮ. ಚೆನ್ನಾಗಿ ಬುದ್ಧಿ ಹೇಳ್ರಿ. ನೋಡಿ ಅಪ್ಪಾಜಿ, ನಾನಿಲ್ಲದ ಸಮಯದಲ್ಲಿ ವಸ್ತು ಯಾವುದಾದರೂ ಮಾರಿ ಹಣ ಸಹಾಯ ಮಾಡಿದರೆ ನನ್ನ ಆಣೆ ಆಗಿದೆ. ಅಯ್ಯೋ ದೇವಾಗಿದ್ದ ಸದ್ಬುದ್ಧಿ ಸುಶೀಲ ಕುಮಾರನು ನನ್ನಂತ ದರಿದ್ರನ ಹೊಟ್ಟೆಯಲ್ಲಿ ಹುಟ್ಟಬಾರ್ದಾಗಿತ್ತಪ್ಪ. ಅಪ್ಪ, ನೀನು 5,000 ರೂಪಾಯಿ ಹಣ ಕೊಡದಿದ್ರೆ ನನ್ನ ಪರೀಕ್ಷೆ ಎಲ್ಲ ಹಾಳಾಗೋಗುತ್ತಪ್ಪ. ಹೇಗಾದ್ರೂ ಮಾಡಿ 5,000 ರೂಪಾಯಿ ಹಣ ಕೊಟ್ಬಿಡಪ್ಪ. 5,000 ರೂಪಾಯಿ ಕೊಡುವಂತ ನನ್ನ ಹತ್ರ ಎಲ್ಲಿಂದ ಬರ್ಬೇಕಪ್ಪ ಹಣ?
ನಿನ್ನ ಸಲುವಾಗಿ ನಾನು ಯಾರ ಹತ್ರ ಹಣ ಸಾಲ ಕೇಳಲಿ? ಸಾಲ ನನ್ನಂತ ದರಿದ್ರನಿಗೆ ಯಾರು ಕೊಡ್ತಾರೆ ಸಾಲ? ವಿಷ ಕುಡಿದು ಪ್ರಾಣ ಬಿಡಬೇಕು ಅಂದ್ರೆ ಬಿಡಿ ಕಾಸು ಕೂಡ ಇಲ್ಲದ ನಿನ್ನ ತಂದೆ ನಾನಿಗಿಂತೂ ಸತ್ತಂತೆ ಕಂದ. ಹಡೆದ ತಂದೆ ತಾಯಿ ನೀವೇ ಹೀಗಂದ್ರೆ ಹೇಗಪ್ಪ? ನನ್ನ ಪರೀಕ್ಷೆ ಎಲ್ಲ ಹಾಳಾಗೋಗುತ್ತಪ್ಪ. ರಘು, ಎಲ್ಲಿಗೆ ಹೋಗ್ಲಪ್ಪ? ಎಲ್ಲಿಗೆ ಹೋಗ್ಲಿ? ಯಾರ ಹತ್ರ ಹಣ ಕೇಳಲಪ್ಪ? ಮನೆಯಲ್ಲಿ ಯಾವುದಾದ್ರೂ ವಸ್ತು ಮಾರಿ ನಿನ್ನ ಚಿಕ್ಕ ಮಗನಿಗೆ ಧನ ಸಹಾಯ ಮಾಡಿದೆಯಾದ್ರೆ ನನ್ನ ಆಣೆ ಆಗಿದೆ ಎಂದು ಹಿರಿಯ ಮಗನು ಸೊಸೆಯು ಆಣೆಗಿಟ್ಟು ಹೋಗಿದ್ದಾರೆ. ಅಂದ ಮೇಲೆ ಎಲ್ಲಿಗೆ ಹೋಗ್ಲಿ? ಯಾರ ಕೈ ಕಾಲು ಹಿಡಿದು ಹಣ ಕೇಳಿ ತಂದು ನನ್ನ ಮಗನ ಪರೀಕ್ಷೆ ಕಟ್ಟಲಿ? ನನ್ನದು ಎನ್ನುವ ವಸ್ತು ಈ ಮನೆಯಲ್ಲಿ ಯಾವುದೂ ಇಲ್ಲ. ನನ್ನದು ಎನ್ನುವ ವಸ್ತು ಈ ಮನೆಯಲ್ಲಿ ಯಾವುದು ಇಲ್ಲ, ಯಾವುದು ಇಲ್ಲ, ಯಾವುದು ಇಲ್ಲ. ಇದೆ ನನ್ನದು ಎನ್ನುವ ವಸ್ತು ಇನ್ನೂ ಬಂದಿದೆ ನನ್ನ ಬಳಿಯಲ್ಲಿ. ಅದರ ಮೇಲೆ ಯಾರ ಅಧಿಕಾರವೂ ಇಲ್ಲ. ರೇಣುಕಾ, ರೇಣುಕಾ, ಒಬ್ಬ ತಂದೆ 10 ಮಕ್ಕಳನ್ನು ಸಾಕುತ್ತಾನೆ ರೇಣುಕಾ. ಆದರೆ ಆ 10 ಮಕ್ಕಳು ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ತುಂಬಾ ಕಷ್ಟ ರೇಣುಕಾ. ಮಕ್ಕಳನ್ನು ಹೆತ್ತ ತಪ್ಪಿಗಾಗಿ, ಅವರ ಭವಿಷ್ಯಕ್ಕಾಗಿ ತಂದೆ ತಾಯಿಗಳು ನಾವು ಏನಾದ್ರೂ ಮಾಡಬೇಕು ತಾನೆ, ಏನಾದ್ರೂ ಮಾಡಬೇಕು ತಾನೆ. ಹಾಗಿದ್ರೆ ಬಿಚ್ಚಿ ಕೊಟ್ಟು ಬಿಡು ನಿನ್ನ ಕೊರಳ ಮಾಂಗಲ್ಯವನ್ನು. ಪತಿ ನೀವು ಇರುವಾಗಲೇ ಬಿಚ್ಚಿಕೊಡಬೇಕೇ ನನ್ನ ಕೊರಳ ಮಾಂಗಲ್ಯವನ್ನು? ರೇಣುಕಾ, ನೀನಂತ ಹುಚ್ಚಿಯೇ ರೇಣುಕಾ. ನಿನ್ನ ಕೊರಳಿಗೆ ಆತ್ಮ ಮಾಂಗಲ್ಯವನ್ನು ಕಟ್ಟಿರುವ ಸಜೀವ ಚಿನ್ನದ ಮೂರ್ತಿಗೆ ನಿನ್ನ ಮುಂದೆ ನಿಂತಿರುವಾಗ ಆ ಚಿನ್ನದ ಚೂರಿನಿಂದ ನಿನಗೆ ಏನಾಗಬೇಕಾಗಿದೆ? ಬಿಚ್ಚು ಕೊಟ್ಟು ಬಿಡು. ಭಾರತದ ತಾಯಿ ಓರ್ವಳು ತನ್ನ ಮಗನ ಶಿಕ್ಷಣಕ್ಕಾಗಿ ತನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚು ಕೊಟ್ಟಳೆಂದು ನಿನ್ನ ಹೆಸರು ಜಗತ್ತಿನಲ್ಲಿ ಅಜರಾಮರವಾಗಿ ಬೆಳೆಯಲಿ. ಕೊಟ್ಟು ಬಿಡುವ ರತ್ನ ಮಾಂಗಲ್ಯವನ್ನು, ಕೊಟ್ಟು ಬಿಡುವ ರತ್ನ ಮಾಂಗಲ್ಯ. ತಾಯಿ ತನ್ನ ಕೊರಳ ಮಾಂಗಲ್ಯವನ್ನು ಬಿಚ್ಚಿಕೊಡ್ತಾ ಇದ್ದಾಳೆ. ಬೇಡಮ್ಮ ಬೇಡ. ಹೆತ್ತ ತಾಯಿಯ ಮಾಂಗಲ್ಯ ಮಾರಿ ಕಡು ಪಾಪಿ ಮಗ ನಾನಾಗಲಾರೆ. ಪರೀಕ್ಷೆ ಮುಂದುವರಿಸೋದಕ್ಕಾಗಿ ನಿಮಗೆ ಹಣ ಕೇಳಿದ್ದಕ್ಕಾಗಿ ನನ್ನ ತಪ್ಪನ್ನು ಕ್ಷಮಿಸ್ಬಿಡಪ್ಪ. ನನ್ನ ತಪ್ಪನ್ನು ನಿನ್ನ ಹೆತ್ತ ಕರುಳನೆ ವ್ಯಾಮೋಹಕ್ಕಾಗಿ ಈ ಮಾಂಗಲ್ಯವನ್ನು ತೆಗೆದುಕೊಳ್ಳದಿದ್ರೆ ನಿನಗೆ ನನ್ನ ಹೆತ್ತವನ ಆಣೆಯಾಗಿದೆ. ಆದರೆ ಕಂದ, ಇಂದು ನೀನು ತೆಗೆದುಕೊಳ್ಳುತ್ತಿರುವ ಈ ಮಾತೆಯ ಮಾಂಗಲ್ಯದ ಪ್ರತೀಕವಾಗಿ ನೀನೆಂದು ದೊಡ್ಡ ಪದವೀಧರನಾಗಿ ನಿನ್ನ ಹೆತ್ತಮಳ ಕೊರಳಿಗೆ ರತ್ನ ಮಾಂಗಲ್ಯವನ್ನು ತಂದು ನನ್ನ ಕೈಯಾರೆ ಕಟ್ಟಿಸ್ತೀಯೋ ಆವತ್ತೇ ಅಪ್ಪಿಕೊಳ್ಳುತ್ತೇನೆ ನೀನು ನನ್ನ ಸತ್ಪುತ್ರ ಅಂತ. ತೆಗೆದುಕೋ ಮಗನೇ, ತೆಗೆದುಕೋ ರತ್ನ ಮಾಂಗಲ್ಯ, ತೆಗೆದುಕೋ. ಪಿತನ ತ್ಯಾಗವನರಿತು, ಮಾತೆಯ ಮಮತೆಯ ನರಿತು, ಸತ್ಪುತ್ರ ಮಗುನೆ ನೀನಾಗಿ ಅತಿ ತೊರೆದು ತರಬೇಕು ಕೊರಳ ಮಾಂಗಲ್ಯ, ಕೊರಳ ಮಾಂಗಲ್ಯ, ರತ್ನ ಮಾಂಗಲ್ಯ. ಅಗರಬಂ ಫೋಂ ಭೋಲೆನಾಥ್ ಭೋಲೆನಾಥ್ ಛಟ್ಟಂ ನಮು ತಂದು ಗಡ್ಡಂ ದುಡ್ಡು ಕೆಚ್ಚದು ನೋಡದುಗಾದೆ
ಕಾರುಣ್ಯ ಫಲ ಯೌವನ ರುಚಿ ಮಕ್ಕಳ ಫಲ ವರಕ ಕನ್ಯಾ ಕನ್ಯಾಕವರ ಬೇಕಾದವರು ನಮ್ಮ ಗಳೆಮ್ಮರದ ಉತ್ತಪ್ಪ ಸ್ವಾಮಿಗಳ ಮಠಕ್ಕೆ ಬರಬೇಕು. ನಮ್ಮ ಗುರುಗಳು ಬಾಬಾ ಬುಡ್ಡನಗಿರಿಯಲ್ಲಿ 70 ವರ್ಷ ತಪಸ್ಸು ಮಾಡಿ ಇದೇ ಗ್ರಾಮಕ್ಕೆ ಬಂದು 11 ಹಗಲು 11 ರಾತ್ರಿ ನಿದ್ದೆ ಮಾಡಿದ್ದಾರೆ. ಬರ್ಯಪ್ಪೋ ಬರ್ರಿ, ಹಿಡಿರಪ್ಪೋ ಹಿಡಿರಿ, ಅಪ್ಪರ ಪಾದ ದರಿದ್ರ ಮುಂಡೆ ಮಕ್ಕಳು ಬಂದವರ ಗಂಡು ಮಕ್ಕಳು ಸೌಂಡ್ ಕೇಳಿಸ್ತಾರ ಮಕ್ಕಳ್ರ ಗಂಡು ಮಕ್ಕಳ ಸೌಂಡ್ ಆಗಿ ಬರಂಗಿಲ್ಲ ತೋರಿ. ಶರಣ್ರಿ ಅಪ್ಪಾರ. ತಾರುಣ್ಯವಲ ಯವರ ರುಚಿ ಮಕ್ಕಳು ಫಲ ವರಕ ಕನ್ಯಾಕವರ. ಯಪ್ಪ ನೀ ಚಲೋ ಅಪ್ಪಾರ, ಅದೊಂದು 5 ಪದ ಹೇಳಿದ್ರಲ್ಲ, ಇನ್ನೊಮ್ಮೆ ಹೇಳ್ರಿ. ತಾರುಣ್ಯವಲ ಯೌವನ ರುಚಿ ಮಕ್ಕಳ ಫಲ ವರಕ ಕನ್ಯಾಕವರ ಬೇಕಾದವರು. ಅದ್ರಾಗ ಹಿಂದಿಂದ 2 ಬಿಡ್ರಿ, ಮುಂದಿನ 2 ಬಿಡ್ರಿ, ನನಗ ನಡಬರ್ಕಿದ್ ಬೇಕ್ರಿ. ಓಹೋ, ನಡಬರ್ಕಿಂದ ಗಂಟಿ ಅಂದ್ರ ಮಕ್ಕಳ ಫಲ. ಮಕ್ಕಳ ಫಲ ಮಕ್ಕಳಾಗಿಲ್ಲ ಆಗಿಲ್ರಿ. ಮಕ್ಕಳ ಸಂಬಂಧ ಮಕ್ಕಳ ಸಂಬಂಧ ಹಗಲು ರಾತ್ರಿ ಕಷ್ಟ ಪಟ್ಟು 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 ಸ್ವರ್ಗಿ 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 ಸುಣ್ಣಾಗಿ ಏನಾಗಿರಿ? ಸುಣ್ಣಾಗಿ ಸಣ್ಣಗಿರ ಸುಣ್ಣದ ಗಾಡಿ. ನೀವು ಮನುಷ್ಯರಿದ್ರಿ, ದನ ಇದ್ರು. ಯಾಕ್ರಿ ಅಪ್ಪ? ಮಕ್ಕಳ ಸಂಬಂಧ ರಾತ್ರಿ ಮಾಡ್ಬೇಕಿಲ್ಲದ್ರ ಹಗಲಾರ ಮಾಡ್ಬೇಕು. ಏನ್ ಅದೇ ಚಿಂತಿ ಚಿಂತಿ ಹೋಗ್ಲಿ. ಕೊಡ್ತೀರಿ ಮಕ್ಕಳು ಕೊಡ್ತೀವಲ್ಲ, ಕೊಡ್ತಾರಂತ ಮಕ್ಕಳ. ಮಕ್ಕಳು ಕೊಡ್ತೀವಲ್ಲ. ನೀ ಕೇಳ, ನೀ ಅವು ವರ್ಷಕೊಳಕ್ಕೆ ನೀ ಕೇಳ. ಮೌನ ನಾಯಿ ಕಚ್ಚಾಡ್ದ ಮಕ್ಕಳಾತವ ಮಕ್ಕಳ್ರ ಹಾದಿ ಮೇಲೆ ಕಚ್ಚಾಡ್ತಾರೆ. ಮನೆಗೆ ಹೋಗ್ಬೇಕು, ಬಾಗಿಲ ಹಾಕ್ಬೇಕು, ಚಾಪೆ ಹಾಕ್ಸ್ಬೇಕು. ಬುದ್ದಾಡಕ್ಕೆ ಶುರು ಆಯ್ತಪ್ಪ ತೆಳಗಿನ ಪರ್ಚು ಠಣ್ಣ ಠಣ್ಣ ಠಣ್ಣ. ಠಳ್ಳ 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 ಅನ್ನಕತ್ತಿರಲ್ಲ, ನಾವು ಹಂಗೆ ಗುದ್ದಾಡಂಗಿಲ್ಲ. ಪರ್ಷಿ ಆರ ಹೋಗೋ ಮಟ್ಟಿಗೆ ತಗಡ ಆರ ಹೋಗೋ ಮಟ್ಟ ಗುದ್ದಾಡ್ತೀವಿ. ಆದ್ರೂ ಮಕ್ಕಳಾಗಿಲ್ಲ. ನಿಂದು ಬ್ಯಾಟ್ರಿನೇ ಫೇಲ್ ಆಗಿದೆ ಬಿಡು. ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ಹೋಲಿ. ನಿನ್ನ ಹೆಸರೇನಪ್ಪ? ನನ್ನ ಹೆಸರ ನನ್ನ ಹೆಸರು ಮರ್ಯಪ್ಪ. ಮರ್ಯಪ್ಪ ಹೂನಪ್ಪ. ನೀ ಹಿಂದಕ್ಕೆ ಸರಿಯಪ್ಪ. ಇಲ್ಲಿ ನಿಂತಳಲ್ಪ ಈ ಡಿಂಗ್ರಿ ಬಿಲ್ಲಿ. ಈಕಿ ನಿಮ್ಮಕ್ಕ ಅಲ್ರಿ? ನಿಮ್ಮ ತಂಗ್ಯ ಅಲ್ರಿ? ಈಕಿ 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 ನನ್ನ ಹೆಣ್ತೀರಿ. ಈಕಿ ನನ್ನ ಹೆಣ್ತೀರಿ. ಯಾಕೆ ಹಿಂಗೆ ಮಾತಾಡಕತ್ತೀರಿ ನೀವು? ನೀನು ನನ್ನ ಹೆಣ್ತಿ. ಏಯ್ ನಿನ್ನ ಗಂಡ ಅಂತನ? ನಾ ಅಂದೆ, ಈಗ ನಾ ಅಂದೆ. ಹೌದು. ಹೋಗ್ಲಿ. ನಿನ್ನ ಹೆಣ್ತಿ ಹೆಸರೇನಪ್ಪ? ನನ್ನ ಹೆಣ್ತಿ ಹೆಸರು ಹೆಣ್ತಿ ಹೆಸರ ಹೋಗ್ಲು. ನಿನ್ನ ಹೆಣ್ತಿ ಹೆಸರು ಹೇಳ. ಹೋಗ್ಲಿ, ನಿನ್ನ ಹೆಣ್ತಿ ಹೆಸರು ಹೇಳ. ಮೌನ್ ದರಿದ್ರ ಮುಟ್ಟ ಮಗನ ಹೆಣ್ತಿ ಹೆಸರು ಹೋಗ್ರಿಯಪ್ಪ. ಈ ಮೌನ ಕೊಡಬಾರ್ದು ಕೊಟ್ಟಪ್ಪ ಕಣ್ಣು ಮ್ಯಾಗೆ ಬಂದಿವ್ ಮಗನ. ಅಪ್ಪರಷ್ಟು ಚಂದ ಹೆಸರು ಕೇಳಕತ್ತಾರ. ನನ್ನ ಹೆಸರನ್ನ ನೀನೇ ಪಾಡು, ನೀನೇ ಹೇಳ್ಕೊ. ನನ್ನ ಹೆಸರು ರೀ, ನನ್ನ ಹೆಸರು ರೀ ಈ ನಮನೆ ಹಾಕಿಟ ಮಾಡೌರಿ. ಏನು ಕೇಳ್ತಿ ಕೇಳವ್ರಿ? ಮಕ್ಕಳು ಬೇಕ್ರಿ. ಮಕ್ಕಳ ಶಂಕ್ಷನ್ ಸ್ಯಾಂಕ್ಷನ್ ಮಕ್ಕಳು ಬೇಕಾದ್ರೆ ನಾವು ತಡ ಮಾಡಾಗಿಲ್ಲ. ಒಬ್ಬರಲ್ಲ ಇಬ್ಬರಿದ್ದೀವಿ ಮಕ್ಕಳು ಕೊಡಕ್ಕ. ಏನು ಅದಿ ಒಬ್ಬರ ಕೈಗೆ ಏನು ಆಗಿಲ್ಲ, ಇವೇ ಬ್ರದರ್ ಅಂತ ಹೆಂಗ್ರಿ? ಇನ್ನೊಬ್ರು ಯಾರು? ನನಗಿಂತ ದೊಡ್ಡ ಗುರುಗಳದಾರ, ದೊಡ್ಡಪ್ಪರ ಅದಾರ. ಅವ್ರ ಗಡ್ಡನ ಐತಿ, ನಿನ್ನಷ್ಟು ಉದ್ದ ಐತಿ. ಹೌವಾ? ಗಡ್ಡನ ನಮ್ನಿ ಐತಂದ್ರ ಇನ್ನು ಕೈ ಹೆಂಗಿರ್ಬೇಡ, ಕಾಲು ಹೆಂಗಿರ್ಬೇಡ, ತಲೆ ಬುಲ್ಡಿ ಹೆಂಗಿರ್ಬೇಡ. ಎಲ್ಲ ಬರ್ರಿ, ಎಲ್ಲ ಗೊತ್ತಾಗತ್ತೆ. ಅಲ್ಲಿ ಎಲ್ಲ ಗೊತ್ತಾಗುತ್ತೆ. ಮಳಿ ಬಂತು, ಗಾಳಿ ಬಿಡ್ತದ, ಅಲ್ಲಿ ಕೂಡಂಗಿಲ್ಲ. ನಮ್ಮ ಅಪ್ಪರ ಗಡ್ಡ ಎತ್ತದ ಬುಡಕ್ ಕೂಡೋದು. ದೊಡ್ಡದ ಗಡ್ಡ ಪವಾಡ ಗಿವಾಡ ಮಾಡ್ಯಾರಿ? ಪವಾಡ ಇವು ದೊಡ್ಡ ಪವಾಡ ಮಾಡ್ಯಾರ. ಒಂದು ಸಣ್ಣ ಪವಾಡ ಹೇಳ್ತೀನಿ ಹೇಳ್ರಿ. ಅಮೇರಿಕದಲ್ಲಿ 60 ವರ್ಷ ಮುದುಕಿ ಅವಳಿ ಜೋಳು ಗಂಡಸ ಮಕ್ಕಳು ಇಲ್ಲಿಂದ ಕೊಟ್ಟರು ನೋಡಪ್ಪ.
ಎಲ್ಲಿದ್ದಾಳಕಿ? ಅಮೇರಿಕದಲ್ಲಿ. ಅಪ್ಪರ್ ಎಲ್ಲಿದ್ರು? ಇಲ್ಲಿ ನಮ್ಮ ಇಂಡಿಯಾದಲ್ಲಿ. ಮಕ್ಕಳು ಹೆಂಗಾದ್ವು? ವಾಟ್ಸಾಪ್ದಾಗ ಬಿಟ್ರೆ ನೆಟ್ ಓಪನ್ ಮಾಡಿ ಡೆಲಿವರಿನೇ ಆಗ್ಯದ. ವಾಟ್ಸ್ಆಪ್ನಾಗ ಕೊಟ್ಟಾರಂತೆ. ಹೌದೌದು. ನೀನು ಅದು ಚೈನಾ ಸೆಟ್. ಹಂಗಲ್ವೇ? ಕೇಳೋಣ ಸಮಾಧಾನ ಕೇಳ್ರಿ. ಮತ್ತೆ ಮತ್ತೆ ಬೇರೆ ಪವಾಡ ಏನಾರ ಮಾಡ್ಯಾರ? ಬೇರೆ ಪೌಡ್ ಇನ್ನೊಂದು ಪೌಡ್ ಹೇಳ್ತೀನಿ. ಏನು? ಇದೇ ನಿಮ್ಮವ್ರು ಕುಂಬಾರ ಗುಂಡಣ್ಣ ಇಲ್ಲ, ಕುಂಬಾರ ಗುಂಡಣ್ಣ. ನಮ್ಮೂರಾಗ ಅದಾರ ಕುಂಬಾರ ಗುಂಡಣ್ಣ ಮುಲಿ ಮನಿ. ಅವ ಕತ್ತಿಗೆ ತಂದು 12 ವರ್ಷ ಆಯ್ತಂತ. ಈ ವಿಷಯ ನನಗೆ ಹೇಳ್ದ. ನೋಡ್ರಿ ಗುರುಗಳ, ನನ್ನ ಕತ್ತಿಗೆ ತಂದು 12 ವರ್ಷ ಆಗಿತ್ತು. ಇದು ಒಟ್ಟ ಮರಿನ ಹಾಕಿ ನೋಡ್ರಿ ಅಂತ ತಂದ. ಇದು ಯಾವ ದೊಡ್ಡ ವಿಷಯ. ನಾನು ನಮ್ಮಪ್ಪರಿಗೆ ಹೇಳಿದೆ, ಲೇ ಮಗನ ಶಿಷ್ಯ, ಆ ಕತ್ತಿಗೆ ತಂದು ಕಟ್ಟು ಗೂಟಕ್ಕಂದ್ರು. ನಾನು ಬರ ಹೋಗಿ ದರ ಎಳ್ಕೊಂಡು ಬಂದು ಗೂಟ ಕಟ್ಟಿದ್ದೆ. 5 ಬಾರ್ ಗಂಡು ಬಾರ್ ದಿವಸ ರಾತ್ರಿ 12 ಗಂಟೆಗೆ ಪೂಜೆ ಕೂತವ್ರ ಕತ್ತಿಗೆ ಎದ್ದು ಬಂದು ಆಶೀರ್ವಾದ ಮಾಡ್ಯಾರ. ಕತ್ತಿ ಹಿಂಗ್ ಒದರ್ತಿತ್ತು. ಬೆಳಗ್ಗೆ ಎದ್ದು ನೋಡ್ತೀನಿ, ಮಠದ ಮುಂದೆ 4 ಮರಿ ಆಡಕತ್ತಿದ್ವು. ಒಂದ ರಾತ್ರಿಗೆ 4 ಮರಿ. ಕತ್ತಿ ಹಾಡಿತು, ನಾಯಿ ಹಾಡಿತು, ಹಂದಿ ಹಾಡಿತು. ನಾನಿನ್ನೂ ಹಾಡ್ದಿಲ್ಲಲ್ಲ. ನೀ ಪವಾಡ ಹೇಳ್ಬೋಡು ಮರ, ನೀ ಪವಾಡ ಹೇಳಕ್ ಹೋಗ್ಬೇಡ. ಮಕ್ಕಳ ಆತವಲ್ರಿ? ಆತ. ಮತ್ತ ಮಕ್ಕಳು ಕೂಡ ಬೇರೆ ಏನಾರ ಐತಿ? ಬೇರ್ ಐತಲ್ಲ, ಗಜಂ ಗಂಟಿ ಬೇರು. ಗಜಂ ಗಂಟಿ? ಎಂತಹ ಗಂಟಿ? ಇದೆಲ್ಲ ಸಿಗ್ತತಿ? ಇದು ಇಲ್ಲಿ ಅಲ್ಲ, ಅಲ್ಲಿ. ಇಲ್ಲಿ ನೋಡು. ಮಲೆನಾಡು ಪಕ್ಕದಲ್ಲಿ ಕರಿನಾಡು ಪ್ರದೇಶದಲ್ಲಿ ಆ ಕಡೆ ಈ ಕಡೆ ಗುಡ್ಡ ನಡಬರ್ಕ ಕೊತ್ತಂಬರಿ ತೋಟ. ಆ ಕೊತ್ತಂಬರಿ ತೋಟದಲ್ಲಿ ಹಿಂಬ್ರಿಕೆ ಸುಳಿ ಸುತ್ತಿಕೊಂಡು ಬೇರೆ ರೈತ. ಯಾಕೆ ಸುಳಿ ಸುತ್ಕೊಂಡಿರ್ತೈತಿ? ಅದು ಬಿಸಿಲಿನ ಹೊಡೆತಕ್ಕೆ. ಹೌದೌದು. ಆ ಬೇರು ತಂದ 3 ದಿವಸ ನೀರಾಗ ನೆನೆಕ್ಕಿ 4ನೇ ದಿವಸ ಹಗ್ಗ ಕಟ್ಟಿ ಎಳಿಬೇಕು. ಯಾಕೆ? ನೆಟ್ಟಗಾಗಕ್ಕೆ. ಆ ಬೇರದು ಗಸುಮ್ ಗುಸುಮ್ ತೆಗಿತಾರ. ಗಂಧ ಇವನ್ ಕಿವಿಯಾಗಿಷ್ಟು ಬಿಡ್ತಾರ, ಬಾಯಾಗಿಷ್ಟು ಹಾಕ್ತಾರ. ನಿನ್ನ ಯಂತ್ರ, ಆ ಗಂಧದಿಂದ ಯಂತ್ರ ಬರೆದು ನಿನ್ನ ಕೊರಳಿ ಕಟ್ತಾರ. ಆವಾಗ ನೀನು ಮಕ್ಕಳೇ ಮಕ್ಕಳು. ಮಠಕ್ಕೆ ಹೆಂಗ್ ಬರ್ಬೇಕ? ಮಠಕ್ಕ ಹಿಂಗ್ ಸೀದಾ ಬರ್ರಿ. ಮಾಡವ ಹಿಂಗ್ ಹೋದ್ರ ತಿರುಗಿ ವಾಪಸ್ ಬರ್ತೆ. ಜನ ನಿನ್ನ ಸಂಬಂಧ ಕುಂತಾರ. ಲೆಗ್ ಪೀಸ್ ತಿಂದಾಗ ತಿನ್ನಂಗಿಲ್ಲ. ಇಲ್ಲಿ ಬಿಡ್ರಿ, ಅಂತ ಮಂದಿ ಯಾರು ಬಂದಿಲ್ಲ. ಹೌದಾ? ಈಗ ಸೀತಾ ಬಂದ್ರೆ ಮೊದಲು ಬರೋದು ತಲಿ ಮಠ. ಆ ತಲಿ ಮಠದ ಸ್ವಲ್ಪ ತೆಳಗ್ ಬಂದ್ರೆ ಕುತ್ತಿಗೆ ಮಠ. ಮಠದ ಸ್ವಲ್ಪ ತೆಳಗ್ ಬಂದ್ರೆ ಎದಿ ಮಠ. ಅಲ್ಲಿ ಶಿವಶಿಷ್ಟರು ಮಾಡ್ರೆ ಮತ್ತೆ 2 ಜ್ಯೋತಿರ್ಲಿಂಗಗಳದವ. ಆ ಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಿ ತೆಳಗೆ ದುಂಕಿದ್ರು ಹೊಕ್ಕೇಶ್ವರ ಹೊಂಡ. ಆ ಹೊಂಡದಲ್ಲಿ ನೀವಿಬ್ಬರು 3 ಸಲ ಡುಂಕು ಅಂತ ತೇಲಿ ಮುಂದೆ ಬಂದ್ರೆ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಿಂದ ಸ್ವಲ್ಪ ಮುಂದೆ ಬಂದ್ರೆ 2 ಗುಡ್ಡಗಳು. ಆ 2 ಗುಡ್ಡದ ನಡುವಿರುತ್ತೆ ಗವಿ ಮಠನೇ ನಮ್ಮ ಅಪ್ಪರ ಮಠ. ಓಹೋ, ದೊಡ್ಡ ಮಠ. ಇರ್ಲಿಯಪ್ಪ, ಭಾಳ ದೂರ ಆಯ್ತದ. ಶಾರ್ಟ್ಕಟ್ ದಾರಿ ಹೇಳ್ರಿ ನಮಗೆ. ಓ, ಕಾಲ್ದಾರಿ ಇಟ್ಕೊಂಡು ಬರ್ರಿ. ಹೇಳ್ರಿ. ಹಿಂಗ್ ಕಾಲ್ದಾರಿ ಇಟ್ಕೊಂಡು ಬರ್ರಿ. ಹಿಂಗ ಈ ಪಾದ ಮಠಕ್ಕೆ ಬಂದು ಮುಂದೆ ಮಳಕೆಳ ಮಟ್ಟಕ್ಕೆ ನಿಂತರ ಮುಂದೆ ಕರಿ ಜಂಡ ನಮ್ದೇ ಕಾಣ್ತದ. ಗೊತ್ತಾಯ್ತು ಬಿಡ್ರಿ. ಆಯ್ತು, ಬರ್ತೀವಿ. ಮತ್ತೆ ಯಾವತ್ತು ಬರ್ಬೇಕು? 5-6 ಗಂಡು ವಾರ ದಿವಸ ಬರ್ರಿ. ಗಂಡಮೋಸಿ ಅವತ್ತು ನೀ ಗಂಡ ಹಿಡಿತು ನೋಡ, ಅದನ್ನ ಹೇಳ್ತೀನಿ. ಇಲ್ಲ, ಗಂಡ ಹಿಡ್ಬೇಕು. ನೀ ಗಂಡ ನೀ ಗಂಡ ಹಿಡಿತೇವ ಹೆಣ್ಣು ಹಿಡಿತೇವ, ನಾವು CC ಕ್ಯಾಮ್ರಾ ಇಟ್ಟಿವೇನ? ಅವನವನು ಮಠಕ್ಕರ ಬರ್ರಿ ನೀವು. ಅವನ ಇನ್ನ ಮಕ್ಕಳಾಗಿಲ್ಲ, ಅವಾಗೆ ಶುರುವ. ಯಪ್ಪ, ಮಠಕ್ಕೆ ಬರೋ ಮುಂದೆ ಏನೇನು ತರಬೇಕ? ಓ, ಚಂದ ನೆನ್ಪಿಟ್ಕೋರೆ. 1 ಕ್ವಿಂಟಲ್ ಬಾಸುಮತಿ ಅಕ್ಕಿ, 15 kg ಒಳ್ಳೆಣ್ಣಿ, ಕಸಕಸಿ, ಜೀರಿಗೆ, ಖಾರ ಪುಡಿ, ಉಪ್ಪು, ಮಸಾಲ, ಹಂಗೆ 2 ತಿಪ್ಪಿರುದ್ರ. ಓಹೋ, ಗೊಬ್ಬರ? ಗೊಬ್ಬರ ಅಲ್ಲ. ಮತ್ತೇನು? ಬೆಂಕದ ಗುರುಗಳಿಗೆ ಕೋಳಿ ತಿಂತಿರತ್ತ ಕೇಳ್ತಾರ ಮಗನ. ತೆಗಿಲನ್ನು 3 ಕಣ್ಣ. ತುಪ್ಪಾಗೈತು ಯಪ್ಪ, ತುಪ್ಪಾಗೈತೋ ಬೆಂಡೆ ಆಗೈತೋ ನಿಮ್ಮ ದರಿದ್ರ ಮುಂಡ ಮಗನ. ಇಲ್ಲ, ಕೇಳಿದೆ ನಾನು. ಅಲ್ಲ, ಕೋಳಿ ತಿಂತಿರತ್ತ ಕೇಳ್ತಾನ ಮಗ. ಅಮೃತಸರಿ. ನೋನು ಹಂಗೆ 2 ಕುತ್ತ ಚಾಪ್ ತೊಗೊಂಡ್ಬರ್ರಿ. ಕುತ್ತ ಚಾಪ್. ಓಹೋ, ನಾಯ್ಕುನ್ನಿ 4 ತೊಗೊಂಬರ್ತೀನಿ ತಗೋರಿ. ನಾನು ನಾಯ್ಕುನ್ನಿ. ನಿಮ್ಮವನ ನಾಯ್ಕುನ್ಯಲ್ಲೇ ಮತ್ತೇನದ? ಏನ್ ಕೇಳ್ತಾರೆ? ಕುತ್ತ ಚಾಪ್ ಅಂದ್ರೆ ಏನದು? ಅದನ್ನ ನೀವು ತಗೋತೀರಲ್ಲ, ಯಾವ ತರ್ಬೇಕ್ರಿ ಅಪ್ಪರ? ಓಟಿ, MC ವಿಸ್ಕಿ, ಓಲ್ಡ್ ಮಂಕ್, ಬ್ಲ್ಯಾಕ್ ಅಂಡ್ ವೈಟ್ ಯಾವ್ದು ಬೇಕ್ರಿ? ತಗೋಬರ್ತೀನಿ. ನಾನು ಬ್ಲ್ಯಾಕ್ ಅಂಡ್ ವೈಟ್ ಅಂದ್ರೆ ಭಾಳ ಇಷ್ಟ. ಅವ್ರು ನಿಮ್ಮ ಮಟ್ಟ ಕಾಯಂ ಬಂದಾರ.
ಅಂದ್ರ ನೀವು ದೊಡ್ಡ ಗುರುಗಳಿಗೆ ಶರಿ ಕುಡಿತೀರಿ ಮಾತು ಮತಿ ಕೋಳಿ ತಿಂತೀರಿ ಕ್ವಾಟು ಕುಡಿತೀರಿ ಬೀರ್ ಕುಡಿತೀರಿ ತೆಗಿಲ ನನ್ನ ಮುರ್ರೆ ಕಣ್ಣ ನೋಡ ಮಂತ್ರ 4 ವರ್ಷ ಆಯ್ತು 3 ಕಣ್ಣು ನಾನು ಹೊರಗೆ ತೆಗೆದಿಲ್ಲ. ತೆಗೆದು ಹಚ್ಚ ಸುಟ್ಟು ಭಸ್ಮ ಒಳಗಿಡ್ಕೊರಿ ತುಪ್ಪ ಆಗ್ಯದ ಹಂಗ ಬಟ್ಟೆ ತೊಗೊಂಡ್ಬರ ಬಟ್ಟಿ ಬಟ್ಟಿ ಹಾಕ್ಬೇಕ್ರಿ. ಉಟ್ಕೊಳಗ ಒಂದ್ ಜೊತೆ ಹೊಸ ಬಟ್ಟೆ ತೊಗೊಂಡ್ಬರ ಅವೆಲ್ಲ ತಂದು ಬಳಕೆ ನಿಮ್ಮಿಬ್ಬರು ಕರ್ಕೊಂಡು ಹೋಗ್ತೀವಿ ಎಲ್ಲಿಗ್ರಿ? ಹಳ್ಳಕ್ಕ. ಆ ಹಳದಾಗ 2 ಗುಂಡ ಕೆತ್ತಿರ್ತೀವಿ. ಆ ಗುಂಡದಲ್ಲಿ ನೀರು ಬಿದ್ದು ಸರಿಯಾಗಿತ್ತು. ಇಲ್ಲಾಂದ್ರೆ ಆ ಗುಂಡದಲ್ಲಿ ನೀವಿಬ್ಬರು ಕುಂದ್ರಿಸಿ ನಮ್ಮಪ್ಪ ನಾವು ಕೂಡಿ ಜಲಪಾನಿ ಮಾಡ್ತೀವಿ. ಜಲಪಾನಿ ಗಂಗಾಜಲ ಸಿಗ್ನಲ್ ಬೇರೆ ಮಾಡಕ್ಕೆ ಆ ಪಾನಿ ತೆಗೆದು ನಿಮ್ಮಿಬ್ಬರು ಬಟ್ಟೆ ಬಿಚ್ಚಿಸಿ ಇಬ್ಬರು ಬಟ್ಟೆ ಬಿಚ್ಚಿಸಿ ಹಂಗ ಕೂರ್ಸಾಗ ನಮ್ಗೆ ಹುಚ್ಚುಳ ಮಕ್ಕಳು ತಿಳ್ಕೊಂಡೆ ತನ್ನ ಹೊಸ ಬಟ್ಟೆ ಉಡಿಸ್ತೀವಿ. ಬಟ್ಟೆ ಕರ್ಕೊಂಡು ಬಂದ ಇವನು ಮಠದ ಹೊರಗೆ ಕೂಡಿಸಿ ನಿನ್ನ ಕೈಯಾಗ ಒಂದು ಕೊಡ್ತಾರ ಗಂಟಿ. ಅವ್ರ ಒಳ ಕರ್ಕೊಂಡೋಗಿ ಶುರು ಮಾಡ್ತಾರ ನೋಡ ಮಂತ್ರ ಹಾಕಕ್ಕ. ಮಂತ್ರ ಹಾಕಿ ಆವಾಗ ಎಲ್ಲ ಉಪದೇಶ ಮಾತು ಹೇಳಿ ಆಶೀರ್ವಾದ ಮಾಡ್ತಾರ. ಆಯ್ತಾ? ಬರ್ಲೇ? ಆಯ್ತಾರ ಗಂಡು ವಾರ ಮಟ್ಟಿಗೆ ಬರೋದು ಮಾತ್ರ ನೀನು ಸರಿಯೋ ದೂರ. ಆಯ್ತಾರ ಗಂಡು ವಾರ ಮಾತ್ರ. ಆಯ್ತಪ್ಪ ಬರ್ತೀನಿ ಬರ್ತೀವಿ ಸರಿಯೋ ಆಶೀರ್ವಾದ ತಗೊಂಗಿಲ್ಲ? ಆಶೀರ್ವಾದ ತಗೋತೀನಿ. ಮುಟ್ಟಬೇಡ ಗಂಡು ಮಕ್ಕಳು ಮುಟ್ಟಬಾರ್ದು. ನಮಗ ಗಂಡು ಮಕ್ಕಳು ಮುಟ್ಟಬಾರ್ದು. ಗುಳ್ಳಿ ಇಡ್ತಾವ ನಮ್ಗೆ ಎಲ್ಲಿ ಕೈಗೆ ಅಂದ್ರಲ್ಲ. ಅಂದ್ರೆ ನೀವು ಗಂಡಸರೇ ಅಲ್ಲ? ಬಾಲ ಬ್ರಹ್ಮಚಾರಿ ನಾವು. ಓಹೋ ಬಾಲ ಬ್ರಹ್ಮಚಾರಿಗಳು. ಸಾಲು ಸನ್ನೇಶ್ವರು ಅಲ್ಲೇ ನಾನು ಮಾಡ್ಕೋತೇನೆ. ನೀ ಮುಂದೆ ಬಾ. ನಾ ಜಳಕ ಮಾಡಿಲ್ಲ. ನಡೀತದ ನಮಗೆ ನಡೀತದ. 1 ವಾರ ಆಗೈತಿ. ನಡೀತದ. ಬೆಂಗಳೂರಿನಾಗ ಮಾಡಿದ್ದು ನಡೀತದ. ಮಕ್ಕಳು ಆಡ್ಯವ್ರು ಯಾರು? ನೀ ಅಡಿಲ್ಲ. ಇವತ್ತೊಂದೇ ಸರಿ ಇವತ್ತೊಂದೇ ಅವ್ವ ನನ್ನ ಹೆಂಡತಿ ಒಂದ್ ದಿವ್ಸ ಯವ್ವ ಅನ್ಸಿಲ್ಲ ನಾನು. ನಿಮ್ ಮುಟ್ಟದ ಕೊಡ್ಲಕ್ಕೆ ಯವ್ವ. ಅದಕ್ಕೆ ನೀನು ಮಕ್ಕಳಾಗಿಲ್ಲ ಮಗನ. ನೀನ್ ಹೆಂಡತಿ ಮೈ ಮೇಲೆ ಬಾಲಗ್ರಹ ಕೂಡದವಲ್ಲಿ. ಒಂದು ಬಾಲಗ್ರಹ ಇಲ್ಲೇ ಐತಿ ನೋಡು ಕೈಯಲ್ಲಿ. ಹೋಗೋ ಅಲ್ಲಿ ನೋಡು. ಅಲ್ಲಿ ಹೋಗ್ತದೆ ನೋಡು. ಕಾಣ್ತಾ ಇಲ್ಲ? ಇಲ್ಲ ಕಾಣಕತ್ತಿಲ್ಲ. ಕಾಣವಲ್ದು. ಅದ ಅಪ್ಪ ಹುಟ್ಟಿಯೋದ್ರ ಇಷ್ಟೇ ಕಾಣುತ್ತೆ. ಆಯ್ತಾಯ್ತು ಹೌದು ಅಲ್ಲಿ ಈಗ ಗೊತ್ತಾಯ್ತು ನೀವು ಯಾರಿಗೆ ಹುಟ್ಟಿರೋದು. ಈಗ ಗೊತ್ತಾಯ್ತು ನನಗೆ. ಬರ್ರ ಪ್ರೇಮಚಂದ್ರಮ ಕೈ ಸಿಗುವುದು ಎಳೆ ತಂಗಾಳಿ. ಶರಣರಾಗಿ ಸಿನಿಮಾ ಹಾಡು ಹಾಡ್ತೀರಾ? ಇದು ಸಿನಿಮಾ ಹಾಡ? ಇನ್ನೇನು ಸಿನಿಮಾ ಹಾಡಲ್ಲ. ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ. ಇದು ಸಿನಿಮಾ ಹಾಡ. ಮತ್ತೆ ಭಜನೆ ಹಾಡು? ಭಜನೆ ಹಾಡ. ಪ್ರೇಮಚಂದ್ರಮ ಕೈಗೆ ಸಿಗುವುದು ಎಳೆ ತಂಗಾಳಿ. ಶಂಭೋ ಶಂಕರ ಮಹಾದೇವ. ಇವತ್ತು ಲಾಸ್ಟ್ ಹೊಂಟೇನಂತ ಹಿಂಗ್ ಮಾಡಕತ್ತೆ. ಮುಂದೆ ಬಾಲಿ. ದೇವ್ರು ಬಂದಿತ್ತ? ನಮ್ಮನಿ ದೇವರು ನೋಡಿದ್ರೆ ಇಲ್ಲ ಸರಿಯಾಗಿ ನೋಡಿಲ್ಲ. ರಾಟಾಗಿ ಬಿಟ್ಟು ತೋರಿಸ್ತಾರೆ. ಆಯ್ತಾರ ಗಂಡು ವಾರ ಬರ್ತೇವ್ರಿ. ಬರ್ತೀವಿ. ಎಂದೆಂದು ಮರೆದಿಲ್ಲ.
ಮಕ್ಕಳಾತವಲ್ಲ ಹಾ ಮಟ್ಟಿಗೆ ಬಾ ಆತವ ಓಯಪ್ಪ ಮಕ್ಕಳು ಮಟ್ಟಿಗೆ ಬಾ ಆತವ ಮಕ್ಕಳಾತವಲ್ಲ ಏ ಹೋಗಲೇ ಬೋಸುಡಿಕೆ ಬೋಸುಡಿಕೆ ಗುರುಗಳ ಬಾಯಿಗಿಂತ ಶಬ್ದಗಳ ಮಾತಾಡ್ತಿರಲ್ರಿ ಹಿಂಗ ನೀವು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಟ ಹಂಗೇನ್ರಿ ಆತ್ ಬಿಡ್ರಿ ಬೋಸುಡಿ Dame tu cosita, ay, dame tu cosita, dame tu cosita, ay, dame tu cosita, dame tu cosita. ನಮಗೂ ಅಕ್ಕವಂತ ಏನ್ ಮಕ್ಕಳು ಮತ್ತ ಆತ ವಾಪ್ರ ಇದು ಮಾಡ್ಲವ್ರು ಎಷ್ಟು ಮಕ್ಳು ಕೇಳೋನ್ರಿ ಅಲ್ಲ ಇವನ ಹಿಂಗಂದ್ರೆ ಇವ್ ದೊಡ್ಡ ಹೆಂಗಿರ್ಬೇಕಂತೀನಿ ನಾನು ಹೆಂಗಿದಾನ ಹಾ ಏನಾರಾಗ್ಲಿ ಬಿಡು ಹೋಗೋಣ ಮಕ್ಕಳು ಎಷ್ಟು ಕೇಳೋಣ 12 ಜನ ಕೇಳೋಣ ಹಡಿಯಕ್ಕೆ ನಾನು 12 ಹಾಡಿಲ್ಲ ನಾನೇನು ಹಂದೆ ಮತ್ತೆ ಹಂಗ ಅಷ್ಟು ಬೇಡ ಒಂದು 5 ಕೇಳೋಣಂತ 5 5 ಯಾಕೆ ನಾಳೆ ದಿನ ನಾವೇನಾದ್ರು ಸತ್ವಿ ಅಂದ್ರ ಹೌದು. 4 ಹೊರಕ ಇನ್ನೊಂದು ಕುಂತ ಲಾಭ 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 ಹೊಯ್ಕೊಳ ಮತ್ತೆ ತಲೆ ಮಾಡ್ಕೊಂಡು ಹೋಗೋಣ ನೋಡಿ ಇವತ್ತು ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಬಂದಿದ್ದೇನೆ. ಈ ವಿಷಯನ ನಗನಗ್ತಾ ನಮ್ಮ ತಾಯಿಗೆ ಹೇಳಬೇಕು. ಅಮ್ಮ 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 ಬಾಮ್ಮ, ನಿನ್ನ ಆಶೀರ್ವಾದದಿಂದ ಇಂದು ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಬಂದೆ ನೋಡಮ್ಮ. ಹೌದೇನಪ್ಪ, ನಿನ್ನ ಹಡೆದವರು ಹೇಳಲಿಲ್ಲೇನು ಕಂದ. ಮನುಷ್ಯರಿಂದ ಸಹಾಯ ಸಿಗದಿದ್ದರೂ ಆ ದೇವರು ನಿನಗೆ ಎಲ್ಲಾದ್ರೂ ಆಶೀರ್ವಾದ ಮಾಡೇ ಮಾಡುತ್ತಾನೆಪ್ಪ ಅಂತ ನೋಡಮ್ಮ, ಒಂದು ಕಷ್ಟ ಪರಿಹಾರ ಆಗೋದ್ರೊಳಗಾಗಿ ಇನ್ನೊಂದು ಕಷ್ಟ ತಲೆದೂಗ ಹತ್ತಿದ ನೋಡಮ್ಮ. ಅದಾವ ಚಿಂತೆ ಮಗು. ನೋಡಮ್ಮ, ದಕ್ಷಿಣ ರೈಲ್ವೆಯವರು ಅರ್ಜಿ ಹಾಕು ರಘುವೀರ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನನ್ನ ಕೈಯಲ್ಲಿ ಒಂದು ನಯ ಪೈಸೆ ಕೊಡಿಲ್ಲ ನೋಡಮ್ಮ. ಯಾಕಪ್ಪ, ನೀನೇನು ಚಿಂತೆ ಮಾಡಬೇಡ. ನಿನ್ನೆ ರಂಗ ಶೆಟ್ರು ನಮ್ಮ ಮನೆಗೆ ಬಂದಿದ್ರು. ಹಣದ ತೊಂದರೆ ಆದಾಗ ನಮ್ಮ ಮನೆಗೆ ಬಾರಮ್ಮ, ನಿನಗೆ ಹಣದ ಸಹಾಯ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ನಾವು ಹೋಗಿ ಬರುತ್ತೇನೆ ಕಂದ. ಆಯ್ತು. ನನಗಾಗಿ ನನ್ನ ತಂದೆ ತಾಯಿ ಇನ್ನೂ ಎಷ್ಟು ಕಷ್ಟಪಡ್ಬೇಕು ಏನೋ. ನಿನ್ನಂತ ಚಂಡ ಮಗನಾಗಿ ಹುಟ್ಟಿದ ಮೇಲೆ ನೊಂದುಕೊಳ್ಳಲಾರ್ದೆ ಏನ್ ಮಾಡ್ತಾರೆ ತಂದೆ ತಾಯಿಗಳು? ಅತ್ತಿಗೆ, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ. ಯಾಕಮ್ಮ ನನ್ನ ಕೆಂಡ ಕಾಡ್ತೀರೇನೋ? ರಘು, ನೀನು ಮಾತಾಡದಿದ್ರು ನನ್ನ ಹೃದಯ ಕಾತರಿಸ್ತಾ ಇದೀಯ. ನಿನ್ನ ಜೊತೆ ಮಾತಾಡಬೇಕು, ಪ್ರೀತಿ ಮಾಡಬೇಕು. ನೋಡು, ಇನ್ನ ಕಾಲ ಮಿಂಚಿಲ್ಲ. ಆಗಲಿದ ಅಣ್ಣ ತಮ್ಮರನ್ನು ಒಂದುಗೂಡಿಸುವೆ. ಎಷ್ಟು ಬೇಕಷ್ಟು ಹಣ ಕೊಡ್ತೀನಿ. ನನ್ನ ಆಸೆನ ಈಡೇರಿಸ್ಕೊರು ರಘು, ಪ್ಲೀಸ್. ಅತ್ತಿಗೆ, ಮತ್ತೆ ಮತ್ತೆ ನನ್ನ ಮೇಲೆ ಕಾಮ ಉನ್ಮತ್ತಳಾಗಿ ಬರುವುದಂದ್ರೆ ಇವತ್ತು ಅಣ್ಣ ಕೊಡೋ ಶಿಕ್ಷೆ ನಾನೇ ಕೊಡ್ತೇನೆ. ನಿಮ್ಮ ತಮ್ಮ ನೋಡಿ, ಯಾರು ಇಲ್ಲ ಸಮಯ ನೋಡಿ ನನ್ನ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಏನೋ ರಘು, ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ ಅತ್ತಿ ಮೇಲೆ ಬಲಾತ್ಕಾರ ಮಾಡಿ ಹೊರಟು. ಯಾಕಪ್ಪ ತಮ್ಮನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಂತೀಯ? ಏನ್ ಮಾಡಿದ್ದಾನೆ ಅವನು ನಿನಗೆ? ಇನ್ನೇನಾಗಬೇಕಾಗಿದೆಯಮ್ಮ? ಹೆತ್ತ ತಾಯಿಯಂತಿರುವ ನನ್ನ ಹೆಂಡತಿ ಮೇಲೆ ಬಲಾತ್ಕಾರ ಹೊರಟಿದ್ದಾನ ನಿಮ್ಮ ಮಗ. ಅತ್ತಿಗೆ ಅಂದ್ರೆ ನಿನ್ನ ತಾಯಿ ಸಮಾನಳಲ್ಲವೇ? ಇಂಥ ನೀಚ ಕೆಲಸಕ್ಕೆ ಮನಸ್ಸು ಮಾಡಿದೆಯೇನೋ ರಘು ನೀನು? ಅಮ್ಮ, ಇಲ್ಲಮ್ಮ, ಅಂತ ಪಾಪದ ಕೆಲಸಕ್ಕೆ ನನ್ನ ಕೈ ಹಾಕೋನಲ್ಲಮ್ಮ. ಕೆಲಸ ದಿಲೀಪ, ಈ ಮಾತು ಸತ್ಯವೇನು ಕಂದ? ಕಣ್ಣಾರೆ ಕಂಡು ನಾನೇ ಹೇಳ್ತಿರೋಗ ಮತ್ತಿನ್ನೇನು ಕೇಳ್ತಾ ಇದ್ದೀರಾ? ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಬಲ್ಲವರು ಹೇಳಿದ್ದಾರೆ ಮಗನೇ. ಛೇ, ಏನಪ್ಪ ರಘು, ಅತ್ತಿಗ ವಿಚಾರವನ್ನು ಚಿತ್ತಕ್ಕೆ ತಾರದೆ ಕಾಮೋನ್ಮತ್ತನ ಅತ್ತಿಗಗಳ ಮೇಲೆ ಬಲಾತ್ಕಾರ ಮಾಡಲು ಹೋದ ನೀನು ನನ್ನ ಮಗನಲ್ಲ. ಮೊದಲಿಗೆ ಬರಿಬಿಟ್ಟು ಹೊರಟು ಹೋಗೋ ನೀಚ, ಹೊರಟು ಹೋಗಿಲ್ಲಿದ್ದ. ಅಪ್ಪ, ಸಾರ ವಿಚಾರ ಮಾಡಿ ನೋಡಿ ಅಪ್ಪ. ಸಾರ ವಿಚಾರ ಮಾಡಲಿಕ್ಕೆ ಈ ನಿನ್ನ ತಂದೆಯಲ್ಲಿ ಅವಕಾಶವಿಲ್ಲ. ನಿಜವಾದ ನೀನು ನನ್ನ ಮಗನೇ ಆಗಿದ್ರೆ, ನಿಜವಾದ ನನ್ನ ರಕ್ತ ನಿನ್ನ ಹೃದಯದಲ್ಲಿ ಹರಡುತ್ತಾ ಇದ್ರೆ, ಪಿತ್ರಾಂತಿಗೆ ಕಲಂಕ ತಾರದೆ ಮೊದಲಿಗೆ ಬರಿಬಿಟ್ಟು ಹೊರಟು ಹೋಗೋ ನೀಚ, ಹೊರಟು. ಆಯ್ತಪ್ಪ, ನಿನ್ನ ಮಾತಿಗೆ ಎದುರು ಮಾತನಾಡದೆ ನನ್ನ ಮನೆ ಬಿಟ್ಟು ಹೋಗುತ್ತೇನೆ. ಅತ್ತಿಗೆ, ಫಲಿಸಲಾರದ ಆಟಕ್ಕಾಗಿ ಈ ಹೇಷ ಆಟ ಹೂಡಿದ್ಯೇನಮ್ಮ. ರಘುವೀರ, ನೀನು ಮನೆ ಬಿಟ್ಟು ಹೋಗಂತ್ರೆ ನಗನಗುತ್ತಾ ಹೋಗ್ಬಿಡ್ತಾ ಇದ್ದೆ. ಅತ್ತಿಗೆ, ಮನೆ ಬಿಟ್ಟು ಹೋಗುವಾಗ ರಘುವೀರ ನೀನು ನಿರಾಪರಾಧಿ ಅಂತೇಳಿ ಒಂದೇ ಒಂದು ಮಾತು ನೋಡಿದ್ ಬಿಡಮ್ಮ, ನಗನಗ್ತಾ ಹೋಗ್ಬಿಡ್ತೇನೆ. ಈಚ ನಿರಾಪರಾಧ ಅನ್ನೋದು ಒತ್ತೊಟ್ಟಿಗಿರ್ಲಿ, ಈ ನಿನ್ನ ಹೇಸಿ ಮುಖ ನೋಡಕ್ಕೆ ತುಂಬಾ ನಾಚಿಕೆ ಬರ್ತಾ ಇದೆ. ಹೌದಮ್ಮ,
ಈ ನನ್ನ ಹೇಷ ಮುಖನೊಳಗೆ ನನಗೆ ತುಂಬ ನಾಚಿಕೆ ಆಗ್ತದೆ. ಯಾಕಂದರೆ ನೀನು ಸುಶೀಲೆಯಲ್ಲ, ಅದಕ್ಕೆ ನನ್ನ ಮುಖನೊಳಗೆ ತುಂಬ ನಾಚಿಕೆ ಆಗ್ತದೆ. ಅತ್ತಿಗೆ ಒಂದಲ್ಲ ಒಂದು ದಿವಸ ಈ ಸತ್ಯಾಂಶ ಹೊರಬಿದ್ದಲ್ಲಿ ಬೀದಿಯಲ್ಲಿರೋ ನಾಯಿ ಸತ್ಯ ನಂಬಲಾರದ ನಿನ್ನ ವ್ಯಕ್ತಿತ್ವ ಜೀವನಕ್ಕೆ. ಅಣ್ಣ, ನಾನು ನಿನ್ನ ತಮ್ಮನಣ್ಣ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂಥ ನಾವಿಬ್ಬರು ಅಣ್ಣ ತಮ್ಮಂದಿರಣ್ಣ. ಈ ತಮ್ಮನ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದರೂ ಕೂಡ ಕೇವಲ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟು ಒಡ ಹುಟ್ಟಿದ ತಮ್ಮನಿಗೆ ಮನೆ ಬಿಡಿಸಿ ಹೊರಗೆ ಹಾಕ್ತಾ ಇದೆಯಲ್ಲ, ನೀನೆಂತ ಗಂಡಸೋ? ತಗೊಂಡು ಸಾಯೋ ವ್ಯಕ್ತಿ ಇದಲ್ಲ. ಇದನ್ನ ಸೇರಿದ್ರೆ ಮನಸ್ಸು ಏನಂತೈತಿ ಗೊತ್ತಾ? ಏನಂತದೆ? ಇನ್ನೊಂದಿಟ್ಟು ಇದು ಸೇರಿದವರ ಜೀವನದಾಗ ಸುಳ್ಳೇ ಹೇಳಂಗಿಲ್ಲ. ಅವ್ನು ಸುಳ್ಳು ಹೇಳ್ಬೋದು, ಸುಳ್ಳು ಹೇಳಂಗಿಲ್ಲ. ಆದ್ರೆ ಸುಳ್ಳೇ ನಮ್ಮ ಮನೆಗೆ ಹೇಳು. ಸುಳ್ಳು ನಮ್ಮಲ್ಲಿಲ್ಲ ಪ್ರಿಯ, ಸುಳ್ಳೇ ನಮ್ಮಲ್ಲಿದೆ. ಸುಳ್ಳು ನಮ್ಮಲ್ಲಿಲ್ಲ ಪ್ರಿಯ, ಸುಳ್ಳೇ ನಮ್ಮಲ್ಲಿದೆ. ಸುಳ್ಳು ನಮ್ಮಲ್ಲಿಲ್ಲ ಪ್ರಿಯ, ಸುಳ್ಳೇ ನಮ್ಮಲ್ಲಿದೆ. ಸುಳ್ಳೇ ನಮ್ಮಲ್ಲಿದೆ, ಸುಳ್ಳೇ ನಮ್ಮಲ್ಲಿದೆ. ಸದ್ದ ಭಕ್ತರು ಬಂದು ಗುರುಗಳು ಏನು ಮಾಡಾಕತ್ತಾರ ಅಂದ್ರೆ ಏನು ಹೇಳ್ತಿ? ಏನು ಹೇಳ್ಬೇಕು ಅದನ್ನ ಹೇಳು. ಗುರುಗಳು ಈಗ ಸ್ನಾನ ಮುಗಿಸ್ಕೊಂಡೆ ಹಸ್ಕೊಂಡು ಕುಂತಾರಂತೇಳಿ. ಈಗ ಸ್ನಾನ ಮುಗಿಸ್ಕೊಂಡು ಗುರುಗಳು ಹಸ್ಕೊಂಡು ಕುಂತಾರಂತೇಳಿ. ಅನುಷ್ಠಾನ ಕೂತಾರ. ನಾನು ಅದಲ್ಲ ಕತ್ತಿನೇ ಇದು ಜಗ ಕತ್ತಿನಲ್ಲ. ಒಳ್ಳೆ ಒಳ್ಳೆ ದಪ್ಪಾಗ ಒಳ್ಳೆ ಬಂದಲ್ಲ ಒಳಸ್ಬಿಡಿ. ಮಡದ ಮುಂದೆ ಕಿಚ್ಚಾಕ ಬರಲ್ಲ. ನನಗೆ ಓ 108 ಮಂದಿ ಹುಟ್ಟಿದೆ. ಹಂಗಂದ್ರೆ ಶ್ರೀ 108 ಶ್ರೀ ಅಂದಿನ ಶ್ರೀ ಬಿಟ್ಟರ 108 ಮಂದಿ ಹುಟ್ಟಿದವ್ರು ನನಗೆ ಕೊಡು. ಸ್ನೇಹ ಮಾಡಬೇಕೆಂದವಳ, ಸ್ನೇಹ ಮಾಡಬೇಕೆಂದವಳ, ಆದಿಂದಲಿ ಬಂದು ಕೂಡುವಂಥವಳ, ಸ್ನೇಹ ಮಾಡಬೇಕೆಂದವಳ, ಒಳ್ಳೆ ಮೋಹದಿಂದಲಿ ಬಂದು ಕೂಡುವಂಥವಳ. ಎಷ್ಟು ಒಳ್ಳೆ ಹಾಡು, ಎಂತ ಜಲಗತಿಗೆ ಲಾಜ, ಜಲಗತಿಗೆ ಲಾಜ, ಏಕ ಬಾರ ಜಾ 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 ಜಾ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆಜಾ ಅಬ್ಬರ ಇವತ್ತು ನಮಗೆ ಬಹಳ ಟೈಮ್ ಇಲ್ಲ. ಹೌದು, 1 ಗಂಟೆ ಟ್ರೈನಿಗೆ ಹೋಗೋದದ. ನಾವು ಭಕ್ತರು ಬಹಳ ಕರ್ಯಕತ್ತಾರ. ಶ್ರೀ ಭಕ್ತರನ್ನ ನನ್ನ ಲಿಂಗ ಪೂಜೆ ದರ್ಶನಕ್ಕೆ ಒಳಗೆ ಬಿಡು. ತಡ್ಕೋ ರೋಮಗನ ತಡ್ಕೋ, ಎದುರು ಓಡಿ ಹೋಗ್ಲಿ ಅವರು. ಅಪ್ಪರ ಅಂದಂಗ ನಾ ಬಂದಿದ್ದ ಕೆಲಸ ಪಾಸ್ ಆಕಿತ್ತು. ಫೇಲ್ ಅನ್ನೋ ಮಾತಿಲ್ಲ ನಮ್ಮ ಮಠದಲ್ಲಿ. ನಿಮ್ಮದು ಪಾಸು, ಒಳಗ ಗುರುಗಳದ ಪಾಸು, ಅದ್ರಾಗ ನಂದೆಲ್ಲಿ ಫೇಲ್ ಆಗ್ತದೆ. ಗುರುಮ್ ಗುದುಗುದುಮ್ ಗುರುಮ್ ಗುದುಗುದುಮ್. ನೀವು ಬಂದ ವಿಷಯ ತಿಳಿಸ್ತೀನಿ. ಶ್ರೀ 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 ಓ ಶ್ರೀ ಈ ಶ್ರೀ ಬಕಾಸುರನ ಮಗ ಇವ, ಕುಂಭಕರ್ಣ ಜಾತಿ ಇವ. ಯಾರಿಗೆ ಹುಟ್ಟನೋ ನನಗೂ ಗೊತ್ತಿಲ್ಲ. ಗಳಮಡಗುತ್ತಪ್ಪ ಸ್ವಾಮಿಗಳಿಗೆ ಭೌಪರಾಧ್ ಭೌಪರಾಧ್
ಏ ಶಿಷ್ಯ, ಕೂಗಿಕೊಳ್ಳಲು ಕಾರಣವೇನು ನನ್ನ ಮಗನೇ? ಯಜ್ಜ, ಇಲ್ಲಿ ನವ ದಂಪತಿಗಳು ನಿಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆ ಮಕ್ಕಳು ಬೇಕಂತ ಗುರುವೇ? ಹಾ, ಆದಿತ್ಯಸ್ತೆ ಗುರು ಪುಷ್ಯ ಯೋಗ ಯೋಗ ಭೂಧಾನುರಾದೇಶ ನಿರೋಹಿಣಿ ಚ ಏ ಆಡ್ಡಲೆ ಆಡ್ಡೋ ಆಟಲೇ ಆಟ. ಸೌಮ್ಯಚ ಸೌಮ್ಯಂ ಆಡ್ಡಾಲೆ ಆಡ್ಡಾಲೆ ಲೇ ನಿಮ್ಮ ಅವನ ಅಟ್ಟಲೇ ಅಟ್ಟ ಸರಿಯಲ್ಲಿ. ಅಯ್ಯೋ ಬೀಸ ರೋಜ ಅಮೃತ ಸಿದ್ಧಿ ಯೋಗ ಹೊಯ್ಕೊತ ಹೋರಿ ನಿಮ್ಮ ಅಪ್ಪರ ಎಲ್ಲೋದ್ರು? ಅಪ್ಪರ ಗುದ್ದಿನಾಗ ಹೋಗ್ಯಾರ. ಗುದ್ದಿನಾಗ ಹೊಕ್ಕೊಂಡ್ರದ ಹಾವ್ರಿ. ಅಪ್ಪರ ಅಲ್ಲೇ ಹೋಗ್ಕೋತಾರ. ಯೋದು ಗುದ್ದಲ್ರಿ, ಅದು ನಮ್ಮ ಕಡೆ ಗುಹೆ ಅಂತೀವಿ. ಅದೇ ನಿಮಗ್ ಗುಹೆ, ನಮಗದು ಗುದ್ದು. ಅದ್ರಾಗದಾರ ಅದ್ರಾಗದಾರ. ಕರೀರಿ ಹೊರಗೆ. ನಾ ಕರೆದ್ರೆ ಬರಂಗಿಲ್ಲ. ನಾ ಕರೀಲ? ನೀನೇ ಕರಿ. ಕರೀಲ? ಓಯಪ್ಪ, ಹೊರಗೆ ಬರೋ, ಹೊರಗೆ ಬಾ. ಅಯ್ಯೋ ದೇವ್ರೆ, ಎಂತ ಮಾತಾಡ್ತಾರ್ರಿ? ಶರಣರ ಅಂತಾರ, ಕಾಲ್ ಮರಿ ಅಂತಾರಿ. ಏ ತಪ್ಪು ತಿಳ್ಕೊಬೇಡ, ಅವು ಬೈಗಳಲ್ಲ, ಸಂಸ್ಕೃತ. ನಮ್ಮ ಮಂತ್ರದ ಜಟಾನು ಗೂಟ 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 ಗೂಟ. ನಾ ಕರೀಲ? ಓರಿ ಅಪ್ಪಾರ, ಅಪ್ಪಾರ. ಅಯ್ಯವ್ವ, ತಿಡಿಕೆ ಆಡ್ತಾರಲ್ಲ ನಿಮ್ಮ ಅಪ್ಪಾರ. ಯಾಕ ಅಪ್ಪಾರ? मौसम बदल जाता है और उसकी पायल तो ऐसी बजती है कि जैसे छम 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 छम। शांताबाई 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 रूपाची खान दिसती छान, लाखात छान नजरेचा वान, दीर्घ कमान मारिती चक्रा, तुझा ग नकरा इकडून तिकडं मारिती चक्रा, चक्रा नकरा 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 चक्रा. शांताबाई 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 अगं शांताबाई. ಹಿಂಗ್ಯಾಕೆ ಹೋಯಪ್ಪ ನಿಮ್ಮಪ್ಪ ಹಿಂಗ್ಯಾಕ? ಇದ್ಯಾಕೆ ನಮ್ಮನೆ ಈಗ ದೇವ್ರ ಮೈಯಾಗಂದು ಇಳಿತು. ದೇವ್ರು ಬಂದಿತ್ತ? ಇನ್ನೊಂದು ಮಾತು, ಅಪ್ಪರು ಅಡ್ಡ ಅಡ್ಡ ಅನ್ನಕತ್ತಾರ ಏನಲ್ಲ? ಅಲೇ ಅಪ್ಪವ್ರು ಒಳಗಿಂದ ಮಕ್ಕಳು ಹಾಡ್ಯವ್ರು ಯಾರು? ನಾನು. ಮತ್ತೆ ನಿಂದೇನು ಕೆಲಸ ಆಯ್ತು? ನನ್ನ ಬರ್ಕ ಬದನಿಕೆ. ಯಾಕ್ರಿ? ಒಳಗಿಂದ ಅಪ್ಪರು ನಿನ್ನ ಹೆಂಡತಿಗೆ ಮೆಸೇಜ್ ಕಳ್ಸಕತ್ತಾರ. ಅದು ತಪ್ಪಿ ಉಸಿ ಹೋಗಿ ನಿನಗೆ ಬಿದ್ದರೆ ನೀ ಹೇಳ್ತೀಯ? ಮಗನ ಸಿಜರಿಗೆ ಬ್ಯಾಡಪ್ಪ, ಏನ ಆಶೀರ್ವಾದ ಮಾಡ್ರಿ ಹೆಂಡತಿಗೆ ಮಾಡಿ. ಏ ಒಳ ಕಳಿಸಲೇ, ಹೋರಿ ಹೋರಿ ಒಳ ಕಳಿಸ್. ಹೋರಿ. ನಾವು ಮಠಕ್ಕೆ ಬಂದು ಹೋದಿಲ್ಲ? ಹೌದ್ರಿ. ಮೊದಲು ಚಂದ ನಿಂದ್ರದ ಕಲಿದೀನ. ಏನು ನೀವು ನಾನೇ ಹೇಳ್ಬೇಕೇನಾದ್ರೆ? ಅಮ್ಮುಟ್ಟದ್ನಲೆ ಮಠ ಮೈಲಿಗೆ ಆಯ್ತಲೇ ನೀನು ಅವನು ಪಿಡ್ರಿ ಮಗನ. ಲೇ 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 ಯಾಕೆ ಮುಟ್ಟಿದಲೇ? ಏನ್ರಿ ನೀವು ಯಾಕೆ ಅದನ್ನ ಹೇಳ್ತೀರಿ? ನಾ ಮುಟ್ಟಬಾರ್ದ? ಲೇ ಮಗನ, ನಿನ್ನ ಹೆಂಡತಿ ನಿನ್ನ ಮನೆಗ ಇಲ್ಲಿ ಬಂದ ಬಳಕ ಅಣ್ಣ ತಂಗಿ ಅಂತ ತಿಳ್ಕೊಬೇಕಲೇ. ನೋಡ್ರಿ ಮಾಡಿ ನೋಡ್ದೆ, ಮಟ್ಟಿಗೆ ಬಂದ ಗಂಡ ಹೆಂಡತಿ ಅಣ್ಣ ತಂಗಿ ಅಂತ ತಿಳ್ಕೊಬೇಕಂತ. ಏನ್ ಮಾತಾಡ್ತಾರ್ರಿ? ಚಂದ ಮಾತಾಡ. ಇದು ಬೋಸಡಿ ಮಕ್ಕಳ ಮಠ ಇದು. ಹೋಗ ನೋಡಿ. ಏ ಅವ್ರು ಹೋದ್ರೆ ನಿನಗೆ ಬಿಡಂಗಿಲ್ಲ ಮಗನ. ನಾಯಿ ಜಾತಿ ಹುಟ್ಟಿದವ ಮಗ ಇವ್ ಮೊದಲೇ. ನೀವು ಹೋದ್ರೆ ನನಗೆ ಬಿಡಂಗಿಲ್ಲ ಅಪ್ಪರು. ಹೋರ್ ಹೋರ್. ಈಗ ನಾನು ಇಲ್ಲೇ ಇರ್ತೀನಿ, ಒಳಗಡೆ ಹೋಗ್ತೀನಿ. ನಂಗೆ ಒಬ್ಬಾಕೆ ಹೋಗಾಕ ಅಂಜೇಕೆ ಬರ್ತೈತಿ. ಏನು ಬರ್ತೈತಿ? ಅಂಜೇಕೆ ಬರ್ತೈತಿ. ನಾ ಇದ್ದೀನಲ್ಲ. ನೀ ಅಂಜಕ್ ಹೋಗ್ಬೇಡ. ವೀರಮದ ಕರಿ ಮಗ ಅಂಡ ಕರಿಯಾಗಿ ನೀವು ಹೋಗ್ ನೀನು, ಹೋಗ್ ನೀನು, ಅಂಜಕ್ ಹೋಗ್ಬೇಡ, ಹೋಗ್ ನೀನು. ಇದೇನು ಮೆಲ್ಲಗೆ ರೈಲ್ವೆ ಇಂಜಿನ್ ಹಿಂದಕ್ಕೆ ಬಂದಂಗ ಬರಕತ್ತಲ್ಲ ಇದು. ಸರಸಕ್ಕೆ ಬಾರಿ ಸರಳ. ಲೇ ಯಾವಾಗಾರ ಗಾಂಜೆಗಿಂದ ಸೀದೆ ಇಲ್ಲ? ಗಾಂಜಾ ಅವ್ವ ಶಾಂತಪ್ಪ ನಾ ಮುಟ್ಟಂಗಿಲ್ಲ ಕೊಟ್ಟ.
ಯಾರನ್ನ ಸತ್ತವ್ರ ಮನೆ ಮುಂದೆ ಕೂತು ಜಗತ್ತಿನ ಅಷ್ಟೇ. ಯಾರ ಸತ್ತಾಗಿಷ್ಟು ಜಗ್ಗವನಿ ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಅಪ್ಪರ ಸತ್ತಾರ ಅಂತೇಳಿ ಜಗ್ ಮಗನ ಬಾ ಹತ್ತರ ಬೆಂಕಿ ಮತ್ತೆ ಜಡ ಮಾಡ್ತೀರಿ. ಗೂಡ್ ಮಗನ ಗೂಡ್ ಕೆಳಗ ಒಳಗದನ ಮಗ ಅವನಿಗೆ ಚಾಲ್ಸ್ ಹಚ್ಚಿ ಓಂ ಪೋರಿ ಬಾಯಿಲ್ ಕೂಡುವ ಆಟ ಆಡಿಸ್ತೀನಿ. ಆನಿ ಬಂತಾನಿ ಯಾವೂರದಾನಿ ಇಲ್ಲಿಗೆ ಯಾಕೆ ಬಂತು, ನೀರು ಕುಡಿಯಕ್ಕೆ ಬಂತು, ಕಾಲ್ ಜಾರಿ ಬಿತ್ತು. ಲೇ ಗುರಿಯ ನನ್ನ ಹತ್ರ 2 ಒಂಟೆದ ಕಳಿಸ್ಲೇನ್ ಮಗನ ಇಟ್ಕೊಂಡು ಕುಂದ್ರು ಬೆನ್ನೂರಿ ತೀತದ. ಹರ ಹರ ಶಿವ 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 ಸಿದ್ಧ ಸಿದ್ಧ ಶುರು ಮಾಡೋ ಕೋರಿ ಕೂತ್ಕ. ನಾವು ಸಣ್ಣ ಮಂದಿ ಅದೀವಿ, ನಾವು ನಿಮ್ಮ ಮುಂದೆ ಹೆಂಗ್ ಕೂರೋದ್ರಿ, ನೀವು ಶರಣ್ ಅದೀರಿ, ಅದೇನ್ ಚೆನ್ನಾಗಾಗ್ತೈತಿ. ನಾವು ಶರಣರಂದ್ರೆ ನಾವು ಮನುಷ್ಯರಿಗೆ ಹುಟ್ಟಿಲ್ಲ, ನಾವು ಖಾರ ಉಪ್ಪು ತಿಂದವರೇ ಅಲ್ಲ. ಹಾ ಮತ್ತೆ ಅಲ್ಲ, ನಡೆಯುವ ನೆಲ ಬಂದು ಕುಡಿಯುವ ಜಲ ಬಂದು ಹಡೆದ ಒಡಲು ಒಂದಿರುವಾಗ ನಾನು ಬೇರೆ ನೀನು ಬೇರೆ ಅನ್ನುವುದು ಏನಾದರೂ ಇದೆಯಾ? ಇಲ್ಲ. ನಾವು ಯಾರಿಗೆ ಹುಟ್ಟಿವೆ ನಮಗೆ ಗೊತ್ತಿಲ್ಲ. ಹುರ್ಯಾನಿಮವ್ರು ಕೂಡ್ ಶಿವಲೋಕ ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ, ಒಬ್ಬ ಯೋಗಿ ಬಂದನವ್ವ, ಶಿವನಾಮ ಕೇಳಿ ಅಲ್ಲೇ ನಿಂತನವ್ವ, ಕೇಳ ಹಡೆದವ್ವ. ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ, ಒಬ್ಬ ಯೋಗಿ ಬಂದನವ್ವ, ಶಿವನಾಮ ಕೇಳಿ ಅಂತ ಚಿಂತನವ್ವ, ಕೇಳ ಹಡೆದವ್ವ. ಶಿವಲೋಕ 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 ಬಿತ್ತು ಕಳಸದ ಗೆಂಡಿ ಓಂ ಹರ 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 ಶಿವ 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 ಸಿದ್ಧ ಶುರು ಮಾಡೋ ಮಗನ. ಕೋರಿ ಚಾನ್ಸ್ ಆಯ್ತು ಒಳಗ. ವಾಟ್ ಈಸ್ ಯುವರ್ ನೇಮ್? ಮಾಡವ್ರಿ ಏನು ಕೇಳ್ತಿ ಕೇಳವ್ರಿ. ನಂಗೆ ಮಕ್ಕಳು ಬೇಕಿತ್ರಿ, ಕೊಡ್ತೀವಿ. ಕೊಟ್ಟು ಕಳಿಸ್ತಾರೆ. ಸ್ಯಾಂಕ್ಷನ್ ಮಕ್ಕಳ ಸಂಬಂಧ ನಮ್ಮ ಮಠಕ್ಕೆ ಬಂದವರಿಗೆ ಮಕ್ಕಳನ್ನ ಕೊಟ್ಟೇ ಕಳಿಸ್ತೀವಿ. ಹಂಗ ನಂಗೂ ಒಂದು ಕೊಡ್ರಲ್ಲ. ನಿನಗೆ ಒಂದೇ ಸಾಕ? ಎಷ್ಟು ಕೊಡ್ತೀರಿ ಕೊಡ್ರಿ, ಹಡ್ಯಾಕಿ ನಾನಲ್ಲ. ಅದೇ ನಾನು ಒಟ್ಟ ಮಕ್ಕಳು ನಾನೇನು ಕೊಡ್ಬೇಕಾದ್ರೆ ನೀ ನನಗೆ ಕೊಡ್ಬೇಕಲ್ಲ. ಕೈ ಕೈ ಅದರ ಬಿಡು, ನಾ ಎರಡಕ್ಕೂ ಕೊಡ್ತೇನೆ. ಈ ಕರಗಳಿದ್ದಿದ್ದೇ ಕೊಡಾಕಿ ಹೌದಲ್ಲ? ಕೈಯಾಗ ಗಿರಿನೇ ಕಾಣುವಲ್ವಲ್ಲ? ಏನು ಮಾಡೋದ್ರಿ, ನಮ್ಮ ಮನ್ಯಾಗ ರಗಡ ಕೆಲಸ ಆಗ್ತಾವ್ರಿ. ಬಾಂಡೆ ತಿಕ್ಕಿ 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 ತಿಕ್ಕಿ, ಅರ್ಬಿ ತಿಕ್ಕಿ ತಿಕ್ಕಿ ತಿಕ್ಕಿ, ಗಂಡನ ಬೆನ್ನ ತಿಕ್ಕಿ 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 ತಿಕ್ಕಿ. ಸಾಕು ಸಾಕು, ಒಬ್ಬರೇಗ ಒಂದೇ ಗಂಡ ಅದನಲ್ಲ, ಒಂದು ಗಂಡಗೆ ಅಟ್ಟ ತಿಕ್ಕಿದ್ರೆ ಇರ್ತಾನೆ ನಾವು. ಚಂದ ಕಾಣಿಸ್ಬೇಕಲ್ರಿ ಅವ. ಬೆನ್ನಷ್ಟೇ ಚಂದ ಕಾಣಬೇಕು, ಮುಂದಿನ ಹೆಂಗನ ಇಲ್ಲ. ಹಂಗ ತಿಕ್ಕಿ ತಿಕ್ಕಿ ಕಳಿಸ್ ಹೋಗ್ಯಾವ್ರಿ. ಇಲ್ಲಿ ಹಿಡ್ದು ಹಿಂಗೆ ಒತ್ತಿದ್ರೆ ತಾನೇ ಹೇಳ್ತಾವಿಲ್ಲ ಮುಂದೆ ಗೆರಿಗಳು. ಆಹಾ ಪೋರಿ ನಿನಗೇನೋ ಮಕ್ಕಳು ಸಿಕ್ಕಾಪಟ್ಟೆ ಅದ ಬಿಡು, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈ ಕೈನ ಇಷ್ಟು ಮೆತ್ತಗೆ ಇಷ್ಟು ಥರ ಮಿಸ್ತಾ ಇದೆ, ಆದರೆ ಈ ನಿನ್ನ ಮುಖ ನೋಡಿದರೆ ಕಾಮನ ಬಿಲ್ಲಿನಂತ ಹುಬ್ಬುಗಳು, ಚಕೋರಿ ಚಿಕ್ಕಿಯಂತೆ ಈ ನಿನ್ನ ಕಣ್ಣುಗಳು, ದಾಳಿಂಬರಿ ಬೀಜಂತ ಈ ನಿನ್ನ ಹಲ್ಲುಗಳು, ನೀಳವಾದ ನಾಸಿಕ, ತೊಂಡೆ ಹಣ್ಣಿನಂತ ನಿನ್ನ ತೂತು ತೂತು ತುಟಿಗಳು. ಈ ಸೌಂದರ್ಯ ಇಷ್ಟು ಬೆಳಿಬೇಕಾದ್ರೆ ಕಾರಣವೇನು? ತೊಗ ಕಾಲ್ ಮಾರಿ ಹೊಟ್ಟೆ ಮಾರಿ ಮಾರಿ ಮಕ್ಕಳದವ ಇನ್ನ ಆಗಕತ್ತವ ಜಗ್ಗೋ ಜಗ್ಗೋ ನಿಮ್ಮನು ಬಿಡು. ಶಿವ 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 ಸಿದ್ಧ ಓಂ ಹರ ಹರ ಶಿವ. ಅವ್ರೇನು ಏನು ಚಿಂತೆ ಮಾಡ್ಬೇಡಿ, ಗೆರಿಗಳ ಕಾಣಾಗಿಲ್ಲ ಅಂದೆಲ್ಲ ಈಗ ಹಂಗೆ ತೆಗಿತು ನೋಡಿ ಗೆರಿ. ಹಾ ಡ್ರಿಕ್ಷ ನೆಕ್ಕು ಚಂದ ನೆಕ್ ಮಗನ ನೆಕ್ಕು. ಹೋಗಿ ಹೋಗಿ ಎಡಗೈ ನೆಕ್ಕಕತ್ತಾನ ಅವನು. ಪೋರಿ ಉಪ್ಪು ಖಾರ ಟೆಸ್ಟ್ ನೋಡಿ ಇವತ್ತು ಐತಾರ. ಯಾ ಕೈ ಕೊಟ್ಟಿ? ಎಡಗೈ. ನಾವು ಎಡಗೈ ನೋಡಂಗಿಲ್ಲ, ನಾವು ಇನ್ನೇನ್ ನೋಡ್ತೀರಿ? ಬಲಗೈ ನೋಡವರು. ಏ ಮನೆಗೆ ರೇಷನ್ ಅಕ್ಕಿ ಇರತ್ತಾನ, ಅನ್ನ ಏನು ಕಡಿಮೆ ಇಲ್ಲ ಬಿಡು. ತಲೆಗೆ ಕೂದಲಿರುತ್ತಾನೆ, ಏನಿಗೇನು ಕಡಿಮೆ ಇಲ್ಲ ಬಿಡು. ಗತವೇಗ ಮಕರ ಸಿದ್ಧಾಂತರ ಅಂಗಾರ್ಜುನ ಬಲ ಸೂರ್ಯ ನಕ್ಷತ್ರ. ಆಹಾ ಪೋರಿ ಮಕ್ಕಳದವ, ಚಿಂತೆ ಮಾಡಕ್ ಹೋಗೋಣ. ಇನ್ನೊಂದು ವಿಶೇಷ, ನೀ ಮನಸ್ಸಿನಾಗ ಏನೋ ಒಂದು ಆಸೆ ಇಟ್ಕೊಂಡು ಕೊರಗಕತ್ತೀಯಲ್ಲ. ಆದ್ರೆ ನಾಳೆ ಮಂಗಳವಾರ ಐತಿ ನೋಡ್ರಿ. ಮಂಗಳವಾರ ನಮ್ಮ ಮನ್ಯಾಗ ಕಡುಬು ಕಾಳಗ ಅಂತ ಒಂದು ಹಬ್ಬ ಮಾಡ್ತೀವ್ರಿ. ಶಿಷ್ಯ ಟಗರಿನ ಕಾಳಗ, ಕೋಳಿ ಕಾಳಗ ಕೇಳಿವಿದೇನೋ, ಕಡುಬಿನ ಕಾಳಗ ಮೇರಿಕ ಮಾಲೂಮ್ ರೇ ಬಾ ತುಮ್ ವಾಚ ಪೂಚ್ ಪಾ ಪೂಚ್.
ಅಂದ್ರೆ ನನಗೆ ಗೊತ್ತಾಗಲಿಲ್ಲ. ಆದ್ರೆ ಈ ಗೋಧಿ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಅದನ್ನ ಮಾಡಿ ಚಪಾತಿ ಹಿಟ್ಟು ಉದ್ದಂಗ ಒತ್ತಿ ಅದ್ರ ನಡಬರ್ಕ ಹೂರ್ಣ ತುಂಬಿ ಕುದಿಯ ಎಣ್ಣೆಯಾಗ ಬಿಟ್ಟು ಕರಿತೀವಿ. ಕರೆದ್ರ ಮೇಲೆ ಬಿಡಕ್ ಬರಲ್ಲ ಅದು. ಬಿಟ್ಟೇ ಕರಿಬೇಕು. ಕರಿ ಅಂತಂದ್ರಿ. ಹೂರ್ಣ ಗಡುಬು. ಓ ಹೂರ್ಣ ಗಡುಬು ತುಪ್ಪ. ಆಯ್ತಾಯ್ತು, ಬರ್ತೀವಿ. ಮನೆಗೆ ಯಾರು ಇರ್ತೀರಿ? ನಾನು, ನನ್ನ ಯಜಮಾನ, ನಮ್ಮ ಅಕ್ರಿ. ನಿನಗೊಬ್ಬಳು ಅಕ್ಕ ಉಂಟಾ? ನಿನಗಿಂತ ಸುಂದರವಾಗಿದ್ದಾಳೆ. ನೋಡಿದ್ರ ಕೈ ತೊಳೆದು ಮುಟ್ಬೇಕು ಹಂಗ ಅದಾಳ್ರಿ. ಅಷ್ಟು ಹೊಲಸದಳ, ಅಷ್ಟು ಚಂದ ಅದಾಳ್ರಿ. ಕೆಂಪು ಪಳ 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 ಹೊಳಿತಾಳ. ಮತ್ತ ಆಕಿಗೆ ಕಳಿಸ್ಬೇಕಾಗಿತ್ತು. ಅಲ್ಲಿ ಇಲ್ಲೂ ಬರಲ್ಲ ಅಂದ್ರೆ ಆಕಿನ ಆಯ್ತು ಬಿಡ್ರಿ. ನೀವ್ ಬರೋ ಮುಂದ ಅದನ್ನು ಒಂದು ಕರ್ಕೊಂಡ್ ಬರ್ರಿ. ಯಾವ್ದು? ಅದನ್ನ ನಾ ಬಂದ್ರೆ ನಿಂತು ಬರ್ತಾನೆ ಬಿಡು. ಕಡ್ಡಾಯವಾಗಿ ಬರೇಬೇಕವ. ಹೋಗ್ಬೋದು. ನಿನಗೆ ಮಕ್ಕಳು ಕರಗಬೇಕಾ ಬೆಳಗಬೇಕಾ? ಬೆಳಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಂದು ನೀ ಹಿಡಿಬೇಕು ಈ ಪಾದಗಳು. ಅವನು ಪಾದ ಹಿಡಿ. ಕಲ್ಲರ್ ಬೇಕಂದ್ರೆ ಕುಂತವ್ರದಲ್ಲ ಹಿಡ್ಕೊತ ಹೋಗು. ಪಾದ ಮಂಗಳವಾರ ಕಡುಬು ಕಾಳಗ ಕರ್ದೇನ್ರಿ. ಕಡುಬಿನ ಕಾಳಗ ಹೋಗೋಣ್ರ? ಓಯಪ್ಪ ಹೇಳು ಮ್ಯಾಗ. ನಿಂದು ಹಿಡ್ಕೋ. ಹೋಗೋಣ. ಬಾಲೆ ಇದನ್ನ ತಗೊಂಡೋಗಿ ಮನೆಗಿಟ್ಟು ಪೂಜೆ ಮಾಡು. ದೇವ್ರ ಜಗಲಿ ಮೇಲೆ ಇಡು. 108ಗೆ ಫೋನ್ ಮಾಡು. ಬಂದು ಒಲಿಗೆ ಹಾಕೊಡ್ತಿಲ್ಲ ಅಂದ್ರೆ ಪೇವಿ ಕಿಕ್ ಹಚ್ಚು. ಈಗ ಅಪ್ಪರ್ ಜೀವ ಅದ್ರಾಗ ಐತಿ. ತುದಿ ಕಟ್ ಮಾಡು. ಇದನ್ನ ತುದಿ ಕಟ್ ಮಾಡಿ ನಿನ್ನ ಗಂಟೆಗೆ ಬಗ್ಗಿಸಿ ತುರುಕು. ಮೂಗಿನಾಗ ಚುರು ಅಂತಂದ್ರಿ ಹೆಣ್ಣು, ಭಗ ಅಂದ್ರೆ ಗಂಡು. ಸೌದತ್ತಿ ಚಾಪ ಅಂತ ತಿಳ್ಕೊ. ಯಪ್ಪ ಗುರುವೇ, ನಿನ್ನ ಕಾಲಿಡ್ದು ಇವತ್ತು ತಿರುವೆ. ಯಪ್ಪ ಇನ್ನೊಂದು ಮಾತು, ನನಗ ಆಶೀರ್ವಾದ ಮಾಡಿ ಇವತ್ತು. ಹೋಗಲ್ಲ ಪ್ರಸಾದ ಕೊಡು. ಹೋಗ ಕೊಡ. ಕೆಲಸ ಮಾಡಿದ್ರೆ ಊಟಕ್ಕೆ ಸಿಗುತ್ತೆ ನಿಮಗೆ. ಮಾವಯ್ಯ ಎಲ್ಲಿ ಹೋಗಿದ್ದಾರೆ? ಒಳಗಡೆ ಇದ್ದಾರೆ. ಏನ್ ಮಾಡ್ತಾ ಇದ್ರ? ಸುಮ್ಮನೆ ಕೂತ ಹೇಗೆ ಬರ್ತಾರೆ? ಕಾಯಿಪಲ್ಲೆ ತಗೊಂಡ್ ಬಂದು ಹೇಳಿದಿಲ್ಲ ನಿಮಗೆ? ಹೋಗಿ. ಎಷ್ಟು ದಿವಸಗಳವರೆಗೆ ಕಷ್ಟ ಪಡಿಬೇಕು ಈ ಮನೆಯಲ್ಲಿ. ವಿಧಿಯ ವಿಕಟ ದಬಡಿಯಲ್ಲಿ ಸಿಕ್ಕ ಮನುಷ್ಯನು ಅತ್ತರೇನು ಸತ್ತರೆ ಪಾಲಿಗೆ ಬಂದದ್ದು ಅನುಭವಿಸಬೇಕು. ಎಲ್ಲವೂ ದೈವನಿಗೆ. ಏನಪ್ಪ ಹಾಕವ್ರಿಗೆ ಚಿತ್ರನಟ ರಘುವೀರವರು ತಮ್ಮ ತಾಯಿ ಹೆಸರ ಮೇಲೆ 50,000 ಹಣ ಕಳಿಸಿದ್ದಾರೆ. ಸೈನ್ ಮಾಡ್ಲಿ. ನಾನು ಸೈನ್ ಮಾಡ್ತೀನಿ ಸರ್. ಹೌದಮ್ಮ, ಹಾಗಿದ್ರೆ ಸೈನ್ ಮಾಡು. ನೋಡಿ ಇಷ್ಟೊಂದು ಹಣ ಬಂದಿದೆ. ನಿಮ್ ತಾಯಿ ತಿಳಿಸ್ಬೇಡ. ನಮ್ಮ ಮನೆಗೆ ಬಂದು ಹೋದಂತೆ ಆಯ್ತು. ತಮ್ಮ ರಘುವೀರ ಸುದ್ದಿ ಏನಾದ್ರೂ ತಿಳಿದು ಬಂದಿದೆಯಲ್ಲಪ್ಪ? ಏನಮ್ಮ ನೀನು ಇನ್ನೂ ಆ ಹುಚ್ಚು ಬಿಡ್ತಾ ಇಲ್ಲ. ಏನ್ ಮಾಡ್ಕೊಂಡ್ರಿ?
ಎಲ್ಲಿ ಹೋಗಿದ್ದಾನೆ ಏನೋ ತಮ್ಮನ. ಅಮ್ಮ ಅವ್ರು ಪೋಸ್ಟ್ ಮ್ಯಾನ್ ಅಲ್ಲ, ಪೇಸ್ಟ್ ಮಾರೋರು. ಇಲ್ಲಮ್ಮ, ಹೋಗ್ಲಿ ಬಿಡಿ. ನನಗೆ ಹೊಟ್ಟೆ ತುಂಬಾ ಹಸಿವೆ ಆಗಿದೆ. ತಾಯಿ 3 ದಿವಸಗಳಾಯ್ತು ನಮ್ಮ ಬಗ್ಗೆ ಏನು ವಿಚಾರಿಸಲಿಲ್ಲ. ಸ್ವಲ್ಪ ಅನ್ನವನ್ನು ಕೊಟ್ಟು ಬಿಡೋಣ. ಬರೇ ತಿನ್ನಕ ಸಾಯ್ತಿರ. ಅನ್ನ ಕೊಡಂದ್ರೆ ಎಲ್ಲಿ ಕೊಡಬೇಕು ಈಗ ಬಿಡಿ. ಅಮ್ಮ ಹಾಗೆಲ್ಲ ಮಾತಾಡಬೇಡ. ಮಾಡೋರು ಕೂಡ ಊಟ ಮಾಡಿಲ್ಲ. ಮನೆಯವರು ನೀವು ಹೀಗಾದ್ರೆ ಹೇಗೆ? ಅನ್ನ ಕೊಟ್ಟು ಬರೇ ಕೆಲಸ ಮಾಡಿಬಿಟ್ಟು ಬರೇ ಕೂಡಾಚಿ ಮಾಡ್ತಿರಲ್ಲ. ಮಕ್ಕಳಲ್ಲಿ ಹನ್ನೊಂದು ಸಲುವಾಗಿ ಭಿಕ್ಷೆ ಬೇಡುವಂತ ಸ್ಥಿತಿ ಬಂದಿದ್ದೀನು ರೇಣುಕ. ರೇಣುಕ ನೀರು ತೆಗೆದುಕೊಡುವ, ರೇಣುಕ ಈ ಪಾಪಿ ಮಗನ ಮನೆಯಲ್ಲಿ ಹನಿ ನೀರು ತರಬೇಡ. ಬೇರೆ ಮನೆಯಿಂದ ತೆಗೆದುಕೊಳ್ಳುವ ಹೋಗು, ಬೇರೆ ಮನೆಯಿಂದ. ಒಬ್ಬ ಮಗ ಹೆಂಡತಿಯ ಗುಲಾಮನಾದ, ಇನ್ನೊಬ್ಬ ಮಗ ದುರಾಪವಾದ ಮನೆ ಹೊತ್ತು ಮನೆ ಬಿಟ್ಟು ಹೊರಟು ಹೋದ. ಇದೆಲ್ಲವನ್ನು ನೋಡ್ಬೇಕು ಅಂತ ಇನ್ನೂ ನನ್ನನ್ನು ಪ್ರಪಂಚದಲ್ಲಿ ಬದುಕಿಸಿದೀಯಾ ತಂದೆ, ನೀನು ಬದುಕಿಸಿದ್ಯಾ? ಯಾವ ಮಕ್ಕಳಿಂದ ನಮಗೆ ಮುಂದಿನ ವಯಸ್ಸಿಗೆ ಮೋಕ್ಷ ಸಿಕ್ಕಿತಲ್ಲ, ಮಕ್ಕಳಿಂದ ನಮಗೆ ಮುಂದಿನ ವಯಸ್ಸಿನಲ್ಲಿ ನಮಗೆ ಸುಖ ಸಿಕ್ಕಿತ್ತಲ್ಲ ಅಂತ ನಂಬಿದ ಆ ನಮ್ಮ ಆಸೆ ಆಕಾಂಕ್ಷೆ ಕಸದಲ್ಲಿ ಕೂಡ ಹುಡಿಯಾಗಿ ಹಾಳಾಗಿ ಹೋಯಿತು ಅಂದ ಬಳಿಕ ಇದೊಂದು ಬದುಕಿ ಇಂಥ ಮಕ್ಕಳು ಹುಟ್ಟುವುದಕ್ಕಿಂತ ಬಂಜೆಯಾಗಿ ತೆಗೆಷ್ಟು ಬಾಳು ಚೆನ್ನಾಗುತ್ತಿದೆ. ಇದೊಂದು ಬದುಕಲ್ಲ, ಸಾಯುವುದು ಸಾವಿರ ಪಟ್ಟು ಮೇಲು. ದೇವತೆ ಸಹಸ್ರಾರು ವರ್ಷಗಳಿಂದ ಘನತೆ ಗೌರವದಿಂದ ಬಾಳಿ ಬದುಕಿದೆ ಈ ಮನೆ ಇಂದು ನನ್ನ ಮಕ್ಕಳಿಂದ ಹಾಳಾಗಿ ಹೋಗ್ತಾ ಇದೆ. ಗೃಹ ದೇವತೆ, ನಿನಗೆ ನನ್ನ ಕೊನೆಯ ಪ್ರಣಾಮಗಳು. ಸೋಮರ್ಲೆ ನೀನ್ ಅವನ ಹಾಲು ಕುಡಿಸ್ತೀನಪ್ಪ. ಹಾಲು ಹಾಲು ಹಾಲ ಕುಡಿಸ್ತಾನ ಹಾಲ. ಹಾಲು ಕುಡಿಬೇಡವಿ. ನೈಟ್ ಒರಿಜಿನಲ್ ಚಾಯ್ಸ್ ಹೇಳ್ತೀನಿ. ನೈಟ್ ಒರಿಜಿನಲ್ ಗಪ್ಪ ಆಯ್ತಲ್ಲ, ಗಪ್ಪ ಆಯ್ತು. ಮತ್ತೆ ಮತ್ತೊಂದು ಬಂತು ಸುಮರು. ಬ್ರೆಡ್ ಕುಡಿಸ್ತೀನಿ, ಬ್ರೆಡ್ ಪಾರ್ಲೇಜಿ ಕಾಳೆ ಭಾಷೆ ಬ್ರೆಡ್ ಕೊಡಿಸ್ತೀರಿ ಅಂದೆ. ಅದಕ್ಕೆ ಬ್ರೆಡ್ ಮಗನ ಬ್ರೆಡ್ ಬೇಡ ನಿನಗೆ. ಲೆಗ್ ಪೀಸ್ ಕೊಡಿಸ್ತೀನಿ. ಲಾಲಿಪಾಪ್ ಗಪ್ಪ ಆಯ್ತಲ್ಲೇ. ಅದಕ್ಕ ಹಿರಿಯರು ಹೇಳ್ತಾರ, ನಾಯಿ ಭಾಷಾ ನಾಯಿಗೆ ಅರ್ಥ ಆಗುತ್ತೆ ಅಂತ. ನಾಯಿ ಅಂದಿಲ್ಲ ಮಗನ. ಇರ್ಲಿ, ಮಾಳಿ ಮನಿನ ಇದು. ಮಾಳಿ ಕರಿ 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 ಕರಿಲ. ಮಾಳಿ ಓ, ನಾನು ನಿನಗೆ ಏನಾಗಬೇಕು? ಏನಾಗಬೇಕು? ನಾನು ನಿನಗೆ ಏನಾಗಬೇಕು? ಗುರು ಆಗ್ಬೇಕು. ಮತ್ತೆ ಗುರುವಿನ ಹೆಂಡತಿ ನಿನಗೆ ಏನಾಗ್ತಾಳ? ಏನಾಗ್ತಾಳ? ಗುರುತಾಯಿ ಆಗಂಗಿಲ್ಲ. ಯಪ್ಪ, ಗುರು ನಡೀತಿ ಗುರುತಾಯ. ಮತ್ತೆ ಗುರುತಾಯಿ ಅಂತ ಕರಿಲೆ? ಗುರುತಾಯಿ ಅಂತ ಕರಿ, ಮೂರ್ಖ. ಆಯ್ತು. ಓ ನನ್ನ ಗುರುವಿನ ತಾಯಿಯೇ. ನನ್ನ ಗುರುವಿನ ತಾಯಿ. ನನಗ ತಾಯಿ ಅಲ್ಲೇ, ನಿನಗ ತಾಯಿ. ನಿಮ್ಮವನ ಗುರುತಾಯಿ ಅಂತ ಗುರುತಾಯಿ. ಸರಿ, ಹಂಗೆ ಕರಿತಿರ್ತಾರೆ. ಮನಸ್ಸಿಗೆ ಬಂದಂಗೆ ಕರಿ, ಆಯ್ತಾ? ಅಕ್ಕ ಅಂತ ಕೆಕ್ಕೆ 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 ಅಂತ ಹೇಳಿ. ఏమ్రా కుక్క వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నేను నాగవల్లియే కాదురా. ఘరనే ఘర ఘరనే ఘరనే ఘర ఘరనే ಘರನೆ ಘರ ಘರನೆ ತಿರುಗುದಿ ಧರಣೆ ನಿನ್ನ ನೋಡಿ ತರುಣಿ. ಘರನೆ ಘರ ಘರನೆ ತಿರುಗಿದಿ ಧರಣೆ ನಿನ್ನ ನೋಡಿ ತರುಣಿ. ಗಜಧಾಮಿನಿ ಗಜಧಾಮಿನಿ ಬಳಕು ನಡುವೆ ತುಳುಕೋ ಜೊತೆಗೆ ಮಲಿನಲಿ.
ಹೆದರ್ಕೊಂಡ್ರ कैसा लगा मेरा मजाक अच्छा है तुम्हारा अक्का को बोला ತುಮರ್ಕು अच्छा है ಹೋದಲ್ಲ ಐತ ಇದು ಇಲ್ಲೇ ಐತಿ. ಅಕ್ಕ ಅಕ್ಕ ಏನ ತಂಗಿ ಅಯ್ಯವ್ವ ಏನು ಗಟ್ಲದಾಗ ಸಿಗ್ಬಿದ್ದದ ಆಕಿಗೆ दौड़ बा ಅಕ್ಕ ಭಾಳ ಅವಸರ ಇವತ್ತು ಅವ್ರಿಗೆ ಬರ್ರಿ ಸ್ವಾಮಿಯರ್ ಕರ್ಲಿಕ್ ಹತ್ತಾರ ದೊಡ್ಡ ಬಾರ ಯವ್ವ ಯವ್ವ ಇದೀಗ ಬಂದಿನ ಬಾಂಬೆದಿಂದ ಜಂಪರ್ ಹಾಕೊಳಕತ್ತೀನಿ ತಡಿಯ ಅವ್ವಾ ಬಾಂಬದಿಂದ ಜಂಪರ್ ಏನು ಹಂಗ ಬಂದಾಳ ಜಂಪರ್ ಅಲ್ದ ಅದು ಬಾಂಬೆಯಿಂದ ಬರೋ ಮುಂದೆ ಶಾರ್ಟ್ ಡ್ರೆಸ್ ಹಾಕೊಂಡ್ ಬಂದಾಳ ಅದನ್ನ ಕಳೆದು ನೀವು ಬಂದಿರಲ್ಲ ಅದಕ್ಕೆ ಸೀರೆ ಜಂಪರ್ ಹಾಕೊಂಡು ಬರಕ್ ಓಹೋ ಹೌದಾ ಕರಿ 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 ಅಕ್ಕ ಯಾಕ ತಂಗಿ ಸ್ವಾಮಿಯರ್ ಗಡ್ಬಡಿ ಮಾಡಕತ್ತಾರ ದೊಡ್ಡ ಬಾರ ಯವ್ವ ಏವಾ ಒಲಿ ಮ್ಯಾಗಿನ್ ತರ್ಲೆ ಒಲಿ ಒಳಗಿನ್ ತರ್ಲೆ ಏನು ಮೂಲಾಗಿನ್ ತರ್ಲೆ ನಾವಲ್ಲೋ ಅಯ್ಯೋ ತುಪ್ಪ ಒಲಿ ಒಳಗೆ ತುಪ್ಪ ಒಲಿ ಮೇಲೆ ಸಾವಿಗೆ ಮೂಲೆಯಾಗಿಂದಂದ್ರೆ ಹುಣಚಿಕ್ಕ ತುಪ್ಪದ ಗಿಂಡಿ ರೀ ಯಾವುದೋ ಒಂದು ಗಿಂಡಿ ಗಿಂಡಿ ಎಕ್ಕ ಬಾರ ತಡ್ಡಿಯವ್ವ ಏನೋ ಮೋಹ ಏನೋ ದಾಹ ಸುಡುತ್ತಿದೆ ವಿರಹ ಬಯಸಿ ಸನಿಯ ಏನೋ ಮೋಹ ದಾಹ ಬಯಸಿದೆ ವಿರಹ ಸನಿಹ ನಂದು ಬಂದೈತಿ ಅದ್ರಲ್ಲಿ ಮಾತ್ರ ನನಗೆ ಯಾಕೆ ಕೇಳಿ ಕತ್ತಿಯಲ್ಲೇ ತರಿದ್ರು ಮುಂಡೆ ಮಗನ ನಿನ್ನ ಕಂಡಲಿ ಆತುರ ನನ್ನ ಕಣ್ಣಲ್ಲಿ ಕಾತುರ ನೀನು ನನ್ನನ್ನು ಅಪ್ಪಿದಾಗಲೇ ಅಪ್ಪಪ್ಪ ಬಾಳೆಲ್ಲ ಸುಂದರ ಸುಂದರ ಆಹಾ ನನ್ನ ಮನದಲ್ಲಿ ಆತುರ ನಿನ್ನ ಕಣ್ಣಲ್ಲಿ ಕಾತುರ ನೀನು ನನ್ನನ್ನು ಅಪ್ಪಿದಾಗಲೇ ಅಬ್ಬಬ್ಬ ಬಾಳೆಲ್ಲ ಸುಂದರ ಸುಂದರ ಅಮ್ಮ ಅಪ್ಪ ನಾವಲ್ಲೋ ಏನಾಗಿತ್ತಲೇ ಈಕೆ ಇಲ್ಲೋ ಏನಿಲ್ಲ ಗುಡಿಯಿಂದ ಗುಂಡಗಲ್ಲೇ ಇಲ್ಲ ಅಂದ್ರೆ ತುರುಬಿಲ್ಲಲೇ ತುರುಬಿಲ್ಲ ಇಲ್ಲ ನಾ ಕೇಳ್ತೀನಿ ಹೋಗ್ತಿ ಮೆಂಟೇನ್ ಮಾಡಿ ನಿಮ್ಮ ಅಕ್ಕನ ತುರುಬಿಲ್ಲ ಅಂತಲ್ಲ ಅಯ್ಯೋ ಆಕೆ ಗಂಡ ಸತ್ತಾಗಿಂದ ನುಣ್ಣಗೆ ಬೋಳಿಸ್ಬಿಟ್ಟಿವ್ರಿ ಬೋಳಿಸಿ ಕೂದಲ ಅವನ ಬಾಯಾಗ ತುರುಕಿ ಮಾಡ್ರಿ ಹಂಗ್ಯಾಕೆ ಮಾತಾಡ್ತೀರಿ ನಮ್ಮ ಕಡೆ ಪದ್ಧತಿ ರೀ ಅದು ಹೌದಾ ನಿಮ್ಮ ಕಡೆ ಪದ್ಧತಿ ನಡೀತಿತ್ತು ರವಿ ಜಾರಿದ ಬಾಸಸಿ ಮೂಡಿದ ತಂಗಾಳಿ ಬೀಸಿ ಬಂತು ಗಂಧ ತೇಲಾಡಿ ಹೋಯ್ತು ತುಂಬಿ ಆನಂದ ರವಿ ಜಾರಿದ ಬಾಶಶಿ ಮೂಡಿದ ತಂಗಾಳಿ ಬೀಸಿ ಬಂತು ಗಂಧ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ ತರಿದ್ರ ಮುಂಡೆ ಮಗನ ಈಗರ ನಮ್ಮ ಹಾವು ಎಡಿ ಬಿಚ್ಚಿ ಹಾಡಕತ್ತಿತ್ತು ಪಟ್ನೆ ಪಡೆದು ಲಟ್ನೆ ಮಲಗಿಸಿ ಬಿಟ್ಟೆ ಅಲ್ಲೋ ಹಾವು ಎಡೆ ಬಿಚ್ಚಿ ಆಡಕತ್ತೈತಿ ನಮ್ಮ ಹಾವು ಬುಟ್ಟೆಗಿದು ಹೊರಗೆ ಬಂದಿಲ್ಲ ಮಗನ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಈಕೆ ಇಲ್ಲೋ ಏನಿಲ್ಲ ಕ್ರಿಕೆಟ್ ಗ್ರೌಂಡ್ ಬಟ್ಟ ಬಯಲು ಸಾಪ್ ಸಪೋಟ್ ಏನು ಇಲ್ಲ ಏನಾರ ಸಾಯಲ್ಲ ನಿಮ್ಮ ಮೌನ ಇಂಡಿಕೆ ಕಾರ್ ಎರಡು ಹೆಡ್ಲೈಟೇ ಇಲ್ಲ ಅಂದ್ರೆ ಸೂರ್ಯಚಂದ್ರಗಳು ಎರಡು ಮಾಯವಾಗಿದ್ದವೆ ಇಲ್ಲ ಇಲ್ಲ ಸರಿ ನಾ ನೋಡ್ತೀನಿ ಸರಿ ಸರಿ ಇಂದಕ್ಕೆ ಸರಿ ನಾ ಈಗ ನೋಡ್ತೀನಿ
ಕಾರ್ಯ ಅಂದ್ರೆ ಇಲ್ಲೇ ಮಾಡು ನಿಮ್ಮ ಅಕ್ಕರು ಸೂರ್ಯಚಂದ್ರ ಎರಡು ಇಲ್ಲಲ್ಲ. ಅದೇ ಆಕಿ ಅಮಾಸಿಗೆ ಹುಟ್ಟಾಳ್ರಿ, ಅದಕ್ಕೆ ಅವ ಅಮಾಸಿಗೆ ಬರ್ತಾವ, ಹುಣ್ಣಿಮೆಗೆ ಒಳಗೆ ಹೋಗ್ತಾವ. ಅಂದ್ರೆ ಇದು ಆಟೋಮೆಟಿಕ್ ಕಂಪ್ಯೂಟರ್ ಸಿಸ್ಟಮ್ ಏನು? ಬರಬರಿ. ಯಾಕೆ ಏನಾಯ್ತು? ನಿನ್ನ ಮಾಲು ಭಾಳ ಬಿರುಸ್ತದಲ್ಲ ಅಪ್ಪ. ಆಕೆ ನನಗೆ ಮ್ಯಾಗೆ ಎತ್ಕೊಂಡು ಕೆಳಕ್ಕೆ ಎಡುದಲ್ಲ, ಏನೋ 3 ಇಂಚಿನ ಮಳಿ ಬಡ್ದಂಗೆ ಆತ್ರಿ. ಮೌನ ಸಟ್ಟ ಚಾವಿ ಇರ್ತೈತೆ ತಗೋಲೆ ಮೌನ ಇಂಥದಕ್ಕೆಲ್ಲ ಹೆದರ್ತ ಮಗನ. ಕತ್ತರಿಸಿ ಊಟ ಮಾಡ ಮಗನ. ಮಾಡಿದಾಗ ಮಕ್ಕಂಡ್ರೆ 3 ದಿನ ಎದ್ದು ಹೊರಗೆ ಬಂದಿರಬಾರ್ದು, ಹಂಗೆ ಊಟ ಮಾಡ ಮಗನ. ಲವ್ ಮಾಡಿದಂಗ ಮಾಡಿ ಸಿದ್ಧ್ಯಾಗ ಶಿವ್ಯಾಗ ಬಿಟ್ಟು ಹೋದ್ಲು ಭವ್ವ. ಅಕ್ಕಿ ಹಗರಿಲ್ಲೋ ಮಹಳ. ಏನಾಯ್ತ? ಹೆಣ ಎತ್ತಿ ನಿನಗೆ ಬರಬಾರ್ದು, ಬರ್ಲಿ. ಮಕ್ಳು ಕೊಡ್ತೀರಾ? ಹೆಣ್ಣು ಮಕ್ಕಳಿಗೆ ಮೋಸ ಮಾಡ್ತೀರಾ ನೀವ? ನಾವು ಗಂಡಸ್ರಿ ಅಲ್ಲಲ್ಲ. ಈ ಎಲ್ಲಿ ಕಾಣಲ್ಲಿ ಕಾಣೆ ಎಲ್ಲವ್ವ ನಂತಾಗಲ್ಲಿ ಕಾಣಲ್ಲಿ ಕಾಣೆ. ಖರೇಂದ್ರ ಗಂಡಸ್ರಿ ಇಬ್ರು ಇವನು ಕಾಲಿಗೆ ಬಿದ್ದು ಕ್ಷಮಾ ಕೇಳ್ರಿ. ಯಾಕೆ ತಪ್ಪಾಗ್ಯದ ಅಂತೇಳಿ ಹಿಡ್ಕೋ. ನೀ ಅಂತ ಇನ್ನ 5 ವರ್ಷ ಆದ್ರೆ ನಿನ್ ಗಂಡ ಮಕ್ಕಳಾಗಲ್ಲ. ನೀವಿಬ್ರು ಸೇರಿ ತಪ್ಪಾಯ್ತು ಅಂತ ಅವನು ಕಾಲಿ ಬಿದ್ದು ಕ್ಷಮಾ ಕೇಳ್ರಿ. ಆಯ್ತು, ಇಲ್ಲ ಅಂತ ಅಂದ್ರೆ ಇದನ್ನ ತಿರುವಿ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದು ಅಡ್ವಾನ್ಸ್ ಹೊರಗೆ ಬಂದದ ನೋಡ. ಅಯ್ಯ ಗಂಡಸು ಅನ್ಸ್ಕೊಂಡೆ ಥೂ. ಅವ್ರು ಬೇಕು ಪೂರ ಬ್ಯಾಡ್ ಅದ್ ನನಗೆ. ಯಾಕೆ ಮತ್ತೆ ಹಂಗೆ ಬೈತೆ? ಇನ್ನೇನು ಹೆಂಗಸ್ರ ಗತಿ ಹೆಣ ಎತ್ಲಿ. ಮಳೆ ಇನ್ನ ಇನ್ಮೇಲೆ ಯಾರು ನಂಬೋದಕ್ಕೆ ಹೋಗ್ಬೇಡ್ರಿ ನಾವು. ಯಾಕೆ? ತಪ್ಪದು. ನಮ್ಮ ಮನೆ ಬರ್ದಾಗಿದ್ರೆ ಮಕ್ಕಳು ಆತವ ಇಲ್ಲದ್ರ ಇಲ್ಲ. ಹಂಗೆ ಮಾತು ಕೇಳಕ್ ಹೋಗ್ಬಾರ್ದು. ಹಂಗೆ ಮಾತಾಡ್ಬೇಡ. ಮತ್ತೇನದು? ಆ ದೇವ್ರ ದಯದಿಂದ ನನಗೀಗ ಅವ್ವ ಈಗ ಗೊತ್ತಾಯ್ತು ನನಗೆ. ಈಗ ಗೊತ್ತಾಯ್ತು. ಹಳ್ಳಕ್ಕೆ ಹೋದ್ರೆ 1 ತಾಸು ಮಾಡಕ್ಕಿ, ಕಟಿಗೆ ಹೋದ್ರೆ 1-2 ತಾಸು ಮಾಡಕ್ಕಿ. ಈಕಿ ಯಾಕೆ ಇಷ್ಟು ಲೇಟ್ ಮಾಡ್ತಿತ್ತು ನನಗೆ ಗೊತ್ತಾಯ್ತು. ಮಾಡ್ಕೊಂಡ ಗಂಡು ನನಗೆ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತೀನಿ. ಅವರು ನಮ್ಮ ಅಣ್ಣ ತಮ್ಮಂದ್ರ ಅದಾರಿ. ನನಗೆ ಹಂಗನ್ಬೇಡ ಮರೆಯ. ಈಗಷ್ಟೇ ಹೇಳ್ಕೊಂಡಿನಿ, ಕಷ್ಟ ಹೇಳ್ಕೊಂಡಿನಿ ಅಲ್ಲ ಅಂತನ. ನಡಿ ನೋಡಿ ಹೋಗ ನೋಡಿ. ಅಂತೂ ಇಂತೂ ಖುಷಿ ಸುದ್ದಿ ಹೇಳಿ ಅಲ್ಲ, ಭಾಳ ಸಂತೋಷ ಆಯ್ತು. ನಡಿ ಹೋಗ್ಬಾರ. ಇದೇನು ಮಾಡ್ತಿರೋ ನೀನು? ಏನ್ ಮಾಡದಪ್ಪ, ಪಾಲಿಗೆ ಬಂದಿದ್ದನ್ನು ಅನುಭವಿಸ್ಲೇಬೇಕಲ್ಲ. ನೀನು ದೊಡ್ಡ ಸಾಹೇಬನಾಗಿ ಬಂದೀಯ ಮಗು. ಹೌದಮ್ಮ, ನೀನು ಯಾಕಮ್ಮ ಇಂಥ ಕೆಲಸ ಮಾಡ್ತಾ ಇದೆಯಾ? ಅಪ್ಪ ಎಲ್ಲಿ ಕಾಣ್ತಾ ಇಲ್ಲ? ಅಪ್ಪ ಎಲ್ಲಿದ್ದಾರಪ್ಪ ನಿನ್ನ ತಂದೆಯವರು? ಈ ಮನೆಯಲ್ಲಿ ಕೊಡುವ ಕಷ್ಟಗಳನ್ನು ಸಹಿಸಲಾರದೆ ಯಮುನಾ ನದಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನೇ ಕಳೆದುಕೊಂಡ್ರು ಕಂದ. ಅಮ್ಮ, ಇಷ್ಟು ದಿನ ಕಳೆದ್ರು ಈ ವಿಷಯ ನನಗೆ ಕೇಳಿಲ್ಲಮ್ಮ. ನೀನು ಇರುವ ವಿಷಯವೇ ನನಗೆ ಗೊತ್ತಿಲ್ಲಪ್ಪ. ಅಮ್ಮ, ತಿಂಗಳ ಮೇಲೆ ನೀನು ಹಣ ಕಳಿಸ್ತಾ ಬಂದಿಲ್ಲಮ್ಮ ನಾನು? ಇಲ್ಲವಪ್ಪ, ನನಗೆ ಯಾರು ಹಣ ಕೊಟ್ಟಿಲ್ಲ. ಹೌದಾ? ಹಾಗಾದ್ರೆ ಒಳಗಡೆ ನಾನು ಚೆಕ್ ಮಾಡ್ತೀನಿ. ಸರಿಯಪ್ಪ. ಹಲೋ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್.
ಚಿತ್ರನಟ ರಘುವೀರ್ ಅವನಿಗೆ ಮನೆಗೆ ಬಂದ್ಬಿಡಿ ಸರ. ಓ ಓಕೆ ರಘುವೀರವ ಓಕೆ ಸರ್, ಓಕೆ ಬರ್ತೀವಿ. ರಘುವೀರ್ ಏಯ್ ನೀನೇಕೆ ಇಲ್ಲಿಗೆ ಬಂದೋ? ರಘುವೀರ ನಿನ್ನ ತಮ್ಮ ರಘುವೀರ ವಂಚಕ ನನ್ನ ಮನೆಗೆ ಬಂದು ನನಗೆ ಗುರ್ರ ಅಂತೇನೋ ನೀನು. ರೀ ಅವರೆಲ್ಲ ಹೊಂಚ್ಕೊಂಡಿದ್ದಾರೆ, ನಾವು ಈ ಮನೇಲಿ ಇರೋದು ಬೇಡ, ಹೋಗೋಣ ನೋಡ್ರಿ. ಹಲೋ ಮಿಸ್ಟರ್ ಸಾಹೇಬ್ರು ಬಂದೇ ಬಿಟ್ರು ನೆನದವರು. ಇಲ್ಲಿ ಚಿತ್ರನಟ ರಘುವೀರ್ ಅಂದ್ರೆ ಯಾರು? ನಾನೇ ಸರ್. ಹೇಳಿ, ಏನು ಸಮಾಚಾರ? ಸರ ತಿಂಗಳ ನಮ್ಮ ತಾಯಿ ಹೆಸರ ಮೇಲೆ ಹಣ ಕಳಿಸ್ತಾ ಬಂದಿದ್ದೇನೆ ಸರ್. ಆದರೆ ನಮ್ಮ ತಾಯಿ ಒಂದು ನಯ ಪೈಸೆ ಕೂಡ ತೆಗೆದುಕೊಂಡಿಲ್ಲ. ಚೆಕ್ ಮಾಡಿ, ಸರಿಯಾಗಿ ಚೆಕ್ ಮಾಡಿ. ಅಮ್ಮ ಸೈನ್ ಮಾಡಮ್ಮ ಇಲ್ಲಿ. ಈ ಸೈಗೂ ಯಾವುದು ಹೋಲಿಕೆ ಇಲ್ಲ. ಮಿಸ್ಟರ್ ದಿಲೀಪ್, ನಿಜ ಹೇಳಿ, ಈ ಕೋಟ ಸೈ ಯಾರು ಮಾಡಿದ್ದಾರೆ? ನನ್ನ ಹೆಂಡತಿನೇ ಮಾಡಿದ್ದಾಳೆ. ನಾನು ಮಾಡಿದ್ದೀನ? ಸುಳ್ಳು ಸುಳ್ಳು ಸುಳ್ಳು. ಸುಮ್ಮನೆ ರೇ, ಎಲ್ಲ ಆಗುದ್ದಲ್ಲ ನಿಂದಿಂದೇನೆ ಇದೆಲ್ಲ. ಅಮ್ಮ ನೀನು ಸೈನ್ ಮಾಡಮ್ಮ ನೋಡೋಣ. ಈ ಸೈಗೂ ತುಂಬ ವ್ಯತ್ಯಾಸ ಇದೆ. ಮಿಸ್ಟರ್ ದಿಲೀಪ್, ನೀವು ಕಲಿತವರು, ಮೇಲಾಗಿ ಬ್ಯಾಂಕ್ ಮ್ಯಾನೇಜರ್, ನೀವು ಈ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ನಿಮ್ಮ ಹೆಂಡತಿ ಬಿಡುಗಡೆ ಆಗೋವರೆಗೂ ನಿಮ್ಮ ನೌಕರಿ ಸಸ್ಪೆಂಡ್ ಮಾಡಲಾಗಿದೆ. ರೀ ನೀವೇನು ಹೆದರಕ್ಕೆ ಹೋಗ್ಬೇಡಿ, ನನ್ನಪ್ಪ ದೊಡ್ಡ ಅಗರ್ಭ ಶ್ರೀಮಂತ. ಈಗ ಹೋಗಿ ಹೀಗೆ ಬಂದ್ಬಿಡ್ತೀನಿ. ನಡಿಯಮ್ಮ. ನಡ್ಕೊಂತ ಬರ್ಲಿ ಸರ್? ಇಲ್ಲ, ನಿನಗೋಸ್ಕರ ಹೆಲಿಕಾಪ್ಟರ್ ತರಿಸಿದ್ದೇನೆ, ಸುಮ್ಮನೆ ಬಾರಮ್ಮ. ಇರ್ಲಿ ಬಿಡಮ್ಮ, ಅವನಿಗೆ ಒಳ್ಳೆ ಶಿಕ್ಷೆ ಆಗಲಿ, ಅವನಿಗೆ ಪರಿಣಾಮನೇ ಇಲ್ಲ ಅವನಿಗೆ. ಕ್ಷಮೆ ಕೇಳ್ತಾ ಇದ್ದಾನೆ ಮಗನೇ, ಆತನ ಕ್ಷಮೆ ಕೇಳಿದ್ರೆ ಸಮಾಧಾನ. ಆಯ್ತಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ ನೋಡೋಣ. ಒಂದು ವಿಷಯ ಹೇಳ್ತೀರಣ್ಣ, ಯಾವುದೇ ತಪ್ಪು ಮಾಡಬೇಕಾದ್ರೆ ಹಿಂದಿನ ನಮ್ಮ ಸರಸಿ ಮುಂದೆ ಕಾಲಿಡ ಅಂತ ಹೇಳಿದ್ದಾರೆ. ಬಂದೇ ಬಿಟ್ರು. ನೀನು ಆತನಲ್ಲಿ ಕ್ಷಮೆ ಕೇಳಬೇಕು. ರಘು, ನನ್ನನ್ನು ಕ್ಷಮಿಸ್ಬಿಡ್ತೀನಪ್ಪ? ನೋಡತ್ಕ ಮನೆಯನ್ನೆಲ್ಲ ಕ್ಷಮಿಸಲ್ಲ ನಾನು, ಆರಾಮ. ನಾನು ಅಪರಾಧಿ ಅಮ್ಮ, ನಾನು ಅಪರಾಧಿ. ಇಲ್ಲಪ್ಪ, ನೀನು ನಿರಪರಾಧಿ, ನಾನೇ ಅಪರಾಧಿ. ಸಂತೋಷವಾಯ್ತಮ್ಮ ಈ ನಿನ್ನ ಮಾತು ಕೇಳಿ. ಈ ಸಮಯದಲ್ಲಿ ನಮ್ಮ ತಂದೆಯವ್ರಿದ್ರೆ ಎಷ್ಟೋ ಒಳ್ಳೇದಾಗ್ತದೆ. ಇರಲಿ, ನೀವಿನ್ನ ಸತ್ತಿಲ್ಲ ಮಾವ. ಸಾಯ್ಬೇಕಂತ ಹೋಗಿದ್ನಮ್ಮ, ನಿನ್ನ ನೆನಪು ಬಂತು, ನೀನು ಬಿಟ್ಟು ಹೋಗಬಾರ್ದು, ಕರ್ಕೊಂಡು ಹೋಗೋಣ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಆವತ್ತಿನಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಯಮುನಾ ನದಿಯಲ್ಲಿ ಹಾರಿದಾಗ ಅಂಬಿಗರ ಸಹಾಯದಿಂದ ಬದುಕಿ ನಿಮ್ಮೆಲ್ಲರ ಮುಖ ಕಾಣುವ ಭಾಗ್ಯ ಭಗವಂತ ಲಭಿಸಿಕೊಟ್ಟ. ನಿಜವಾಗಲೂ ನೀವೆಲ್ಲರೂ ಭಾಗ್ಯವಂತರು ಅಂತ ಹೇಳಬೇಕು. ಕೊಟ್ಟ ಮಾತಿನ ಪ್ರಕಾರ ನಿನ್ನ ತಾಯಿಯ ಕೊರಳಿಗೆ ಮರಳಿ ರತ್ನ ಮಾಂಗಲ್ಯವನ್ನೇ ತಂದು ನನ್ನ ಕೈಯಾರೆ ಕಟ್ಟಿಸ್ತಾ ಇದ್ದ ಮೇಲೆ ನಿನ್ನಂಥ ಸದ್ಬುದ್ಧಿ ಸುಶೀಲ ಕುಮಾರನು ಪ್ರತಿಯೊಬ್ಬರ ಮನೆಯಲ್ಲಿ ನಿನ್ನಂಥ ಮಗನು ಹುಟ್ಟಿದೆ. ನಮ್ಮ ಊರು ಉದ್ಧಾರ, ನಮ್ಮ ದೇಶ ಉದ್ಧಾರ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೀನಿ ಮಗನೇ.